ಎಲ್ಲರಿಗೂ ನಮಸ್ಕಾರ. ಪೊಲೀಸ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆಯ ಎಲ್ಲ ನೇಮಕಾತಿ ಪರೀಕ್ಷೆಗಳ ಸಮಗ್ರ ಮಾಹಿತಿ ಒದಗಿಸುವ ಏಕೈಕ ವೇದಿಕೆ ನಿಮ್ಮ ಕರ್ನಾಟಕ ಪೊಲೀಸ್ ಅಕಾಡೆಮಿ ಯೂಟ್ಯೂಬ್ ಚಾನಲ್. ಇವತ್ತಿನ ತರಗತಿಯ ವಿಶೇಷತೆಗಳು. ಆದ್ಮೇಲೆ ಈಗಾಗಲೇ ಹೇಳಿದಂಗೆ ಇದು ಕರ್ನಾಟಕ ರಾಜ್ಯ ಸರ್ಕಾರ ಪ್ರಕಟ ಮಾಡಿರ್ತಕ್ಕಂಥ 2023ನೇ ಸಾಲಿನ ಪರಿಷ್ಕೃತ ಪಠ್ಯಪುಸ್ತಕವನ್ನು ಆಧಾರವಾಗಿ ಇಟ್ಕೊಂಡಿರ್ತಕ್ಕಂಥ ತರಗತಿ. ಇದರಲ್ಲಿ 8ನೇ ತರಗತಿಯ ಸಂಪೂರ್ಣ ಭಾಗ 2ರಲ್ಲಿ ಬಂದಿರತಕ್ಕಂಥ ಮಹತ್ವದ ಅಂಶಗಳನ್ನು ನಿಮಗೆ ಒಂದೇ ಕಡೆ ಕೊಡ್ತಾ ಹೋಗ್ತೀವಿ ನಾವು, ಇತಿಹಾಸಕ್ಕೆ ಸಂಬಂಧಪಟ್ಟಂಗೆ. ಆಮೇಲೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರ ನಡೆಸತಕ್ಕಂಥ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಈ ತರಗತಿ ಬಹಳಷ್ಟು ಉಪಯುಕ್ತ ಆಗಿರುತ್ತೆ. ಆಮೇಲೆ ಈ ತರಗತಿಯನ್ನು ಸಂಪೂರ್ಣವಾಗಿ ವೀಕ್ಷಣೆ ಮಾಡಿದ ನಂತರ ಮತ್ತೊಮ್ಮೆ ಪಠ್ಯಪುಸ್ತಕವನ್ನು ಓದುವಂತಹ ಅಗತ್ಯ ಇಲ್ಲ. ಪಠ್ಯಪುಸ್ತಕದಲ್ಲಿರ್ತಕ್ಕಂಥ ಮಹತ್ವದ ಮಾಹಿತಿಗಳ ಸಾರಾಂಶವನ್ನು ಸರಳೀಕರಣಗೊಳಿಸಿ ಸಂಕ್ಷಿಪ್ತವಾಗಿ ನಿಮಗಿಲ್ಲಿ ಒದಗಿಸಿಕೊಡುವಂಥ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೇವೆ. ಹೀಗಾಗಿ ಈ ತರಗತಿ ಬಹಳಷ್ಟು ವಿಶೇಷ ಆಗಿರುತ್ತೆ. ಹಾಗಾದರೆ ಇಂತಹ ಉಪಯುಕ್ತವಾದ ತರಗತಿಗೆ ನೀವು ಎಷ್ಟು ಲೈಕ್ಗಳನ್ನು ಕೊಡ್ತೀರಿ? ನಮ್ಮ ಲೈಕ್ ಟಾರ್ಗೆಟ್ ಇದೆ 5,000ಕ್ಕೂ ಹೆಚ್ಚಿನ ಲೈಕ್ಗಳನ್ನು ನೀವು ಕೊಡ್ತೀರಿ ಅಂತ ನಾನು ಭಾವಿಸಿದ್ದೇನೆ. ಕೊಡ್ತಿರಲ್ಲ ಪ್ರತಿಯೊಬ್ಬರು ಲೈಕನ್ನು? ಹಾಗಾದರೆ ಬೇಗ ಮೇಲೆ ಕಾಣ್ತಕ್ಕಂಥ ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಮತ್ತು ಯಾರಾದರೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಇದುವರೆಗೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣುವಂಥ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಷನ್ ಸೆಲೆಕ್ಟ್ ಮಾಡಿಕೊಂಡ್ರೆ ಅಂದರೆ ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಅಪ್ಲೋಡ್ ಮಾಡುವಂಥ ಪ್ರತಿಯೊಂದು ಹೊಸ ವಿಡಿಯೋ ತರಗತಿಯ ನೋಟಿಫಿಕೇಷನ್ ನಿಮ್ಮ ಮೊಬೈಲ್ಗೆ ಬರುತ್ತೆ. ಬನ್ನಿ ನೇರವಾಗಿ ನಾವು ತರಗತಿಯನ್ನು ಆರಂಭ ಮಾಡೋಣ. ಆದ್ಮೇಲೆ ಇವತ್ತಿನ ತರಗತಿಯಲ್ಲಿ ಮುಖ್ಯವಾಗಿ 8ನೇ ತರಗತಿಯ ಸಮಾಜ ವಿಜ್ಞಾನ ಪಠ್ಯಪುಸ್ತಕದ ಭಾಗ 2ರಲ್ಲಿ ಬರ್ತಕ್ಕಂಥ, ಅಂದರೆ ಸಂಪೂರ್ಣ 2ನೇ ಸೆಮಿಸ್ಟರ್ನಲ್ಲಿರ್ತಕ್ಕಂಥ 350ಕ್ಕೂ ಹೆಚ್ಚು ಪ್ರಶ್ನೋತ್ತರಗಳನ್ನು ಒಂದೇ ವಿಡಿಯೋ ತರಗತಿಯಲ್ಲಿ ನಿಮಗೆ ಕೊಡುವಂಥ ಪ್ರಯತ್ನ ಮಾಡ್ತಾ ಇದ್ದೀವಿ, ಇತಿಹಾಸಕ್ಕೆ ಸಂಬಂಧಪಟ್ಟಂಗೆ. ಆದ್ದರಿಂದ ಈ ತರಗತಿ ಬಹಳಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ. TET ಪರೀಕ್ಷೆ ಆಗಿರ್ಬೋದು, ರಾಜ್ಯದಲ್ಲಿ ನಡೆಯುವಂಥ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಇತಿಹಾಸಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆಗಳನ್ನ ಕೇಳೋದ್ರಿಂದಾಗಿ ಈ ತರಗತಿ ಬಹಳಷ್ಟು ಉಪಯುಕ್ತ ಆಗುತ್ತೆ. ಹಾಗಾದರೆ ಈ 8ನೇ ತರಗತಿಯ ಭಾಗ 2ರ ಪುಸ್ತಕದಲ್ಲಿರ್ತಕ್ಕಂಥ ಅಧ್ಯಾಯಗಳು ಯಾವುವು? ಎಷ್ಟು ಅಧ್ಯಾಯಗಳಿವೆ? ಒಟ್ಟು 6 ಅಧ್ಯಾಯಗಳು ಇಲ್ಲಿ ಕಂಡುಬರ್ತವೆ. ಮೊದಲನೇ ಅಧ್ಯಾಯ 16ರಿಂದ ಇತಿಹಾಸ ಆರಂಭ ಆಗುತ್ತೆ. ಮೊದಲ ಅಧ್ಯಾಯ ಇದೆ ಮೌರ್ಯರು ಮತ್ತು ಕುಶಾಣರು. ಅದಾದ ನಂತರ 17ನೇ ಅಧ್ಯಾಯ ಇದೆ ಗುಪ್ತರು ಮತ್ತು ವರ್ಧನರು. ಅದಾದ ನಂತರ ದಕ್ಷಿಣ ಭಾರತದ ರಾಜವಂಶಗಳು. ಇದರಲ್ಲಿ ಶಾತವಾಹನರನ್ನು ಅಭ್ಯಾಸ ಮಾಡ್ತೀವಿ, ಕದಂಬರನ್ನು ಅಭ್ಯಾಸ ಮಾಡ್ತೀವಿ ಮತ್ತು ಗಂಗರನ್ನು ಅಭ್ಯಾಸ ಮಾಡ್ತೀವಿ. ಅದಾದ ನಂತರ ಅಧ್ಯಾಯ 19 ಇದೆ ಬಾದಾಮಿಯ ಚಾಲುಕ್ಯರು ಮತ್ತು ಕಂಚಿಯ ಪಲ್ಲವರು ಅಂತ. ಅದಾದ ನಂತರ ಮಾನ್ಯಖೇಟದ ರಾಷ್ಟ್ರಕೂಟರು ಮತ್ತು ಕಲ್ಯಾಣದ ಚಾಲುಕ್ಯರು. ಅದಾದ ನಂತರ 21ನೇ ಅಧ್ಯಾಯದಲ್ಲಿ ಚೋಳರು ಮತ್ತು ದ್ವಾರ ಸಮುದ್ರದ ಹೊಯ್ಸಳರ ಬಗ್ಗೆ ಕಂಪ್ಲೀಟ್ ಆಗಿ ಅಭ್ಯಾಸ ಮಾಡ್ತಾ ಹೋಗ್ತೀವಿ 8ನೇ ತರಗತಿಯ ಟೆಕ್ಸ್ಟ್ ಬುಕ್ಕಿಗೆ ಸಂಬಂಧಪಟ್ಟಂಗೆ. ಇಲ್ಲಿ ಹೆಚ್ಚುವರಿ ಮಾಹಿತಿಯನ್ನು ನಾನು ಎಲ್ಲೂ ಸೇರಿಸಿಲ್ಲ, ಯಾಕಂದರೆ ಅದನ್ನು ಸೇರಿಸ್ತಾ ಹೋದೆ ಅಂದರೆ ಕ್ಲಾಸ್ ಬಹಳಷ್ಟು ಲೆಂಗ್ದಿ ಆಗುತ್ತೆ ಅನ್ನುವಂಥ ಉದ್ದೇಶ ಇಟ್ಕೊಂಡು ಹೆಚ್ಚುವರಿ ಮಾಹಿತಿಯನ್ನು ಎಲ್ಲೂ ಸೇರಿಸಿಲ್ಲ. ಆದ್ದರಿಂದ ಇಲ್ಲಿ ಈ ಪ್ರಮುಖ 6 ಅಧ್ಯಾಯಗಳ ಬಗ್ಗೆ ಬಹಳಷ್ಟು ಡೀಟೇಲ್ ಆಗಿ 8ನೇ ತರಗತಿಯಲ್ಲಿ ಏನು ಕೊಟ್ಟಿದ್ದಾರೆ ಅಷ್ಟನ್ನು ಓದ್ತಾ ಹೋಗ್ತೀವಿ. ಈ ತರಗತಿ ಮುಂಬರುವಂಥ TET ಪರೀಕ್ಷೆಗೆ ಬಹಳಷ್ಟು ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದರೆ ಇಲ್ಲಿ ಕಂಪ್ಲೀಟ್ ಭಾರತದ ಇತಿಹಾಸ ನಿಮಗೆ ಸಿಕ್ಕಿಬಿಡುತ್ತೆ. ಮೌರ್ಯರಿಂದ ಹಿಡ್ಕೊಂಡು ದಕ್ಷಿಣ ಭಾರತದ ಪ್ರಮುಖ ರಾಜವಂಶಗಳು ಬಂದಿರತಕ್ಕಂಥ ದ್ವಾರ ಸಮುದ್ರದ ಹೊಯ್ಸಳರ ತನಕ ಬರ್ತಕ್ಕಂಥ ಪ್ರಮುಖ ರಾಜಮನೆತನಗಳ ಬಗ್ಗೆ ನಾವಿಲ್ಲಿ ಅಭ್ಯಾಸ ಮಾಡ್ತಾ ಹೋಗೋದ್ರಿಂದ ಈ ತರಗತಿ ಬಹಳಷ್ಟು ಇಂಪಾರ್ಟೆಂಟ್ ಆಗುತ್ತೆ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನ ಗಮನದಲ್ಲಿ ಇಟ್ಕೊಂಡಾಗ. ನೇರವಾಗಿ ನಾವು ತರಗತಿಯನ್ನು ಆರಂಭ ಮಾಡ್ತಾ ಹೋಗೋಣ. ಮೊದಲ ಅಧ್ಯಾಯ ಇದೆ ಅಧ್ಯಾಯ 16. 16ನೇ ಅಧ್ಯಾಯದಲ್ಲಿ ಮೌರ್ಯರು ಮತ್ತು ಅಭ್ಯಾಸ ಮಾಡ್ತಾ ಹೋಗ್ತೀವಿ. ಇಲ್ಲಿ ಮೊದಲಿಗೆ ನಾವು ಮೌರ್ಯರ ಬಗ್ಗೆ ನೋಡ್ತಾ ಹೋಗೋಣ. ಮೌರ್ಯರು ಮುಗಿದ ನಂತರ ಕುಶಾಣರ ಬಗ್ಗೆ ಅಭ್ಯಾಸ ಮಾಡ್ತಾ ಹೋಗೋಣ. ಇಲ್ಲಿ ಮೌರ್ಯರ ಬಗ್ಗೆ ಮೊದಲಿಗೆ ತಿಳ್ಕೊಳ್ತಾ ಹೋಗೋಣ. ಭಾರತ ಕಂಡ ಮೊಟ್ಟ ಮೊದಲ ಸಾಮ್ರಾಜ್ಯ ಯಾವುದು ಅಂದರೆ ಅದು ಮೌರ್ಯ ಸಾಮ್ರಾಜ್ಯ. ಮೌರ್ಯರು ಮಗಧದಿಂದ ರಾಜ್ಯವನ್ನು ಆಳ್ವಿಕೆ ಮಾಡ್ತಾ ಇದ್ರು. ಎಲ್ಲಿಂದ? ಮಗಧದಿಂದ ಆಳ್ವಿಕೆ ಮಾಡ್ತಾ ಇದ್ರು. ಇನ್ನು ಚಂದ್ರಗುಪ್ತ ಮೌರ್ಯ, ಬಿಂದುಸಾರ ಹಾಗೂ ಅಶೋಕ ಮೌರ್ಯ ಸಾಮ್ರಾಜ್ಯದ ರಾಜರುಗಳಲ್ಲಿ ಅತ್ಯಂತ ಪ್ರಮುಖರಾಗಿರ್ತಕ್ಕಂಥ ಅರಸರು. ಯಾರ್ಯಾರು? ಚಂದ್ರಗುಪ್ತ ಮೌರ್ಯ ಇದನ್ನು ಸ್ಥಾಪನೆ ಮಾಡ್ತಾನೆ, ಅವನ ಮಗ ಬಿಂದುಸಾರನ ಮಗ ಅಶೋಕ. ಈ ಮೂವರು ಮೌರ್ಯ ಸಾಮ್ರಾಜ್ಯದ ಅತ್ಯಂತ ಪ್ರಸಿದ್ಧರಾಗಿರ್ತಕ್ಕಂಥ ಅರಸರು. ನಮಗೆ ಈಗಾಗಲೇ ಗೊತ್ತಿದೆ ಮೌರ್ಯ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಿದಂಥವನು ಚಂದ್ರಗುಪ್ತ ಮೌರ್ಯ. ಚಂದ್ರಗುಪ್ತ ಮೌರ್ಯನ ಪ್ರಖ್ಯಾತಿಯನ್ನು ಗ್ರೀಕ್ ರಾಯಭಾರಿಯಾಗಿದ್ದ ಮೆಗಾಸ್ತನೀಸನ ಇಂಡಿಕಾ ಗ್ರಂಥದಲ್ಲಿ ನಾವು ಕಾಣ್ಬೋದು. ಅರ್ಥ ಆಯ್ತಾ? ಮೆಗಾಸ್ತನೀಸ್ ಬರೆದಿರ್ತಕ್ಕಂಥ ಪುಸ್ತಕ ಯಾವುದು? ಇಂಡಿಕಾ ಅನ್ನುವಂಥ ಗ್ರಂಥವನ್ನು. ಈ ಮೆಗಾಸ್ತನೀಸ್ನ ಇಂಡಿಕಾ ಗ್ರಂಥದಲ್ಲಿ ಚಂದ್ರಗುಪ್ತ ಮೌರ್ಯನ ಪ್ರಖ್ಯಾತಿಯನ್ನು ಕಾಣ್ಬೋದು ನಾವು.
ಚಂದ್ರಗುಪ್ತ ಮೌರ್ಯನ ಮಂತ್ರಿಯಾಗಿದ್ದ ವಿಷ್ಣುಗುಪ್ತ, ಇವನನ್ನು ಕೌಟಿಲ್ಯ ಅಂತ ಕೂಡ ಕರಿತಾ ಇದ್ರು, ಚಾಣಕ್ಯ ಅಂತ ಕೂಡ ಕರಿತಾ ಇದ್ರು. ಚಂದ್ರಗುಪ್ತನ ಮಂತ್ರಿ ಯಾರು? ವಿಷ್ಣುಗುಪ್ತ ಅನ್ನುವಂಥವನು. ಈತನನ್ನು ಕೌಟಿಲ್ಯ, ಚಾಣಕ್ಯ ಅಂತ ಕೂಡ ಕರೀತಾರೆ. ಕೌಟಿಲ್ಯ ಅರ್ಥಶಾಸ್ತ್ರ ಕೃತಿಯನ್ನು ಬರೀತಾನೆ. ಕೌಟಿಲ್ಯನ ವಿಚಾರಗಳು ಅರ್ಥಶಾಸ್ತ್ರ ಅನ್ನುವಂಥ ಕೃತಿಯಲ್ಲಿ ವಿವರಿಸಲ್ಪಟ್ಟಿವೆ. 1902ರಲ್ಲಿ ಮೈಸೂರಿನ ಓರಿಯೆಂಟಲ್ ಗ್ರಂಥಾಲಯದಲ್ಲಿ ಆರ್ ಶ್ಯಾಮಶಾಸ್ತ್ರಿಯವರು ಕೌಟಿಲ್ಯ ರಚನೆ ಮಾಡಿರತಕ್ಕಂಥ ಅರ್ಥಶಾಸ್ತ್ರದ ಹಸ್ತಪ್ರತಿಯನ್ನು ಪತ್ತೆ ಮಾಡ್ತಾರೆ. ಯಾರು? ಆರ್ ಶ್ಯಾಮಶಾಸ್ತ್ರಿ. ಯಾವಾಗ? 1902ರಲ್ಲಿ ಮೈಸೂರಿನ ಓರಿಯೆಂಟಲ್ ಗ್ರಂಥಾಲಯದಲ್ಲಿ ಕೌಟಿಲ್ಯ ರಚನೆ ಮಾಡಿರ್ತಕ್ಕಂಥ ಅರ್ಥಶಾಸ್ತ್ರದ ಹಸ್ತಪ್ರತಿಯನ್ನು ಪತ್ತೆ ಮಾಡ್ತಾರೆ. ಹಾಗಾದರೆ ಈ ಕೌಟಿಲ್ಯನ ಅರ್ಥಶಾಸ್ತ್ರದಲ್ಲಿ ಯಾವೆಲ್ಲ ವಿಚಾರಗಳು ಬರ್ತವೆ ಇದು ಕೂಡ ನಮಗೆ ಗೊತ್ತಿರಬೇಕು. ರಾಜ್ಯಾಡಳಿತ ಕ್ರಮಗಳು, ಅರಸ, ಪ್ರಧಾನಮಂತ್ರಿ ಮತ್ತಿತರರ ಜವಾಬ್ದಾರಿಗಳನ್ನು ಹಾಗೂ ವಿದೇಶಾಂಗ ನೀತಿಯನ್ನು, ಹಣಕಾಸಿನ ನಿರ್ವಹಣೆಯನ್ನು ಬಹಳಷ್ಟು ವ್ಯವಸ್ಥಿತವಾಗಿ ಕೌಟಿಲ್ಯ ತನ್ನ ಅರ್ಥಶಾಸ್ತ್ರದ ಕೃತಿಯಲ್ಲಿ ಚರ್ಚೆ ಮಾಡ್ತಾ ಹೋಗ್ತಾನೆ. ಇದಷ್ಟೇ ಅಲ್ಲ, ಗೂಢಾಚಾರ ಇಲಾಖೆ ಆಗಿರ್ಬೋದು, ಸೈನ್ಯ ವ್ಯವಸ್ಥೆಯ ಬಗ್ಗೆ ವಿಶೇಷ ಒತ್ತನ್ನು ಅರ್ಥಶಾಸ್ತ್ರದಲ್ಲಿ ನೀಡಲಾಗಿದೆ. ಮೌರ್ಯ ಸಾಮ್ರಾಜ್ಯದ ಅತ್ಯಂತ ಸುಪ್ರಸಿದ್ಧ ದೊರೆ ಯಾರು ಅಂತಂದರೆ ಅಶೋಕ. ಈತನನ್ನು ಎರಡನೇ ಬುದ್ಧ ಅಂತ ಕೂಡ ಕರೀತಾರೆ ಅನ್ನುವಂಥದ್ದು ನಮಗೆ ನೆನಪಿರಬೇಕು. ಯಾಕಂದರೆ ಅಶೋಕನ ಬಗ್ಗೆ ಈಗಾಗಲೇ ಬಹಳಷ್ಟು ಬಾರಿ ನಾವು ಓದಿದ್ದೇವೆ. ಆಮೇಲೆ ಭಾರತದ ಶಿಲಾಶಾಸನಗಳ ಪಿತಾಮಹ ಅಂತ ಕೂಡ ಅಶೋಕನನ್ನು ಕರೀತಾರೆ. ಅಶೋಕನ ಕಾಲದಲ್ಲಿ ರಾಜಧಾನಿಯಾಗಿದ್ದ ಪಾಟ್ಲಿಪುತ್ರ. ನೋಡಿ, ಅಶೋಕನ ಕಾಲದಲ್ಲಿ ಮೌರ್ಯರ ರಾಜಧಾನಿ ಯಾವುದಾಗಿತ್ತು ಅಂದರೆ ಪಾಟ್ಲಿಪುತ್ರ ಆಗಿತ್ತು. ಅದಾದ ನಂತರ ತಕ್ಷಶಿಲಾ ಆಗಿರ್ಬೋದು, ಉಜ್ಜಯಿನಿ ಆಗಿರ್ಬೋದು, ಕಳಿಂಗ ಹಾಗೂ ಸುವರ್ಣಗಿರಿ ಇವೆಲ್ಲ ಏನು ಅಂತಂದರೆ ಪ್ರಮುಖವಾಗಿರ್ತಕ್ಕಂಥ ನಗರ ಕೇಂದ್ರಗಳಾಗಿದ್ವು, ಸಿಟಿ ಸೆಂಟರ್ಗಳಾಗಿದ್ವು. ಇವೆಲ್ಲ ಯಾವ್ಯಾವು? ಪಾಟ್ಲಿಪುತ್ರ, ತಕ್ಷಶಿಲೆ, ಉಜ್ಜಯಿನಿ, ಕಳಿಂಗ, ಸುವರ್ಣಗಿರಿ. ಇದರಲ್ಲಿ ರಾಜಧಾನಿ ಯಾವುದಾಗಿತ್ತು ಅಂದರೆ ಪಾಟ್ಲಿಪುತ್ರ ಆಗಿತ್ತು ಇವ್ರದ್ದು. ಆಮೇಲೆ ಈ ಉಳಿದಿರ್ತಕ್ಕಂಥ ತಕ್ಷಶಿಲಾ ಆಗಿರ್ಬೋದು, ಉಜ್ಜಯಿನಿ, ಕಳಿಂಗ, ಸುವರ್ಣಗಿರಿ ಇವೆಲ್ಲ ಪ್ರಮುಖವಾಗಿರ್ತಕ್ಕಂಥ ನಗರ ಕೇಂದ್ರಗಳಾಗಿದ್ವು. ಆಮೇಲೆ ಈ ತಕ್ಷಶಿಲೆ ಅನ್ನುವಂಥದ್ದು ವಾಯವ್ಯ ಭಾರತದ ಪ್ರಮುಖ ದ್ವಾರ ಆಗಿತ್ತು. ಇನ್ನು ಉಜ್ಜಯಿನಿ ಉತ್ತರದಿಂದ ದಕ್ಷಿಣದ ವ್ಯಾಪಾರ ಮಾರ್ಗ ಆಗಿತ್ತು. ಕಳಿಂಗವು ಗಂಗಾ ನದಿಯ ಮಾರ್ಗವಾಗಿ ಸಮುದ್ರಕ್ಕಿದ್ದ ಮಹಾದ್ವಾರ ಆಗಿತ್ತು ಮೌರ್ಯರ ಕಾಲದಲ್ಲಿ. ಇನ್ನು ಸುವರ್ಣಗಿರಿ ಅನ್ನುವಂಥದ್ದು ದಕ್ಕಣ್ಣ ಹೃದಯ ಭಾಗವಾಗಿರ್ತಕ್ಕಂಥ ಇಂದಿನ ಕರ್ನಾಟಕದಲ್ಲಿತ್ತು. ಸುವರ್ಣಗಿರಿ ಅನ್ನುವಂಥದ್ದು ದಕ್ಕಣ್ಣನ ಹೃದಯ ಭಾಗವಾಗಿರ್ತಕ್ಕಂಥ ಇಂದಿನ ಕರ್ನಾಟಕದಲ್ಲಿ ಇತ್ತು. ಆಮೇಲೆ ಪಟ್ಟಾಭಿಷಿಕ್ತನಾಗಿ 8 ವರ್ಷಗಳ ನಂತರ ಅಶೋಕ ಏನು ಮಾಡ್ತಾನೆ ಅಂತಂದರೆ ಕಳಿಂಗವನ್ನು ವಶಪಡಿಸಿಕೊಳ್ತಾನೆ. ಕಳಿಂಗ ಯುದ್ಧ ನಡೆಯುತ್ತಲ್ಲ ಕ್ರಿಸ್ತಪೂರ್ವ 261ರಲ್ಲಿ. ಅದು ಬಹಳಷ್ಟು ಪ್ರಮುಖವಾಗಿರ್ತಕ್ಕಂಥ ಯುದ್ಧ ಇತಿಹಾಸದಲ್ಲಿ. ಕಳಿಂಗ ಯುದ್ಧದ ಪಶ್ಚಾತ್ತಾಪದಿಂದಾಗಿ ವಿಚಲಿತಗೊಂಡಿರ್ತಕ್ಕಂಥ ಅಶೋಕ ಏನು ಮಾಡ್ತಾನೆ ಅಂತಂದರೆ ಧಮ್ಮದ ಕಡೆಗೆ ಪ್ರೇರಿತನಾಗ್ತಾನೆ ಹಾಗೂ ಶಾಂತಿಯನ್ನು ಪ್ರತಿಪಾದನೆ ಮಾಡ್ತಾನೆ. ಧಮ್ಮ ಅಂತಂದರೆ ಧರ್ಮಾಶೋಕ, ಧರ್ಮಕ್ಕೆ ಆತ ತಲೆಬಾಗ್ತಾನೆ. ಯಾಕಂದರೆ ಕಳಿಂಗ ಯುದ್ಧದಲ್ಲಿ ಆಗಿರ್ತಕ್ಕಂಥ ಸಾವು ನೋವುಗಳು ಅಶೋಕನನ್ನು ವಿಚಲಿತನನ್ನಾಗಿ ಮಾಡ್ತವೆ. ಹೀಗಾಗಿ ಬೇಜಾರಾಗಿರ್ತಕ್ಕಂಥ ಅಶೋಕ ಚಂಡಾಶೋಕ ಇದ್ದ, ಕಾಲಾಶೋಕ ಇದ್ದ ಆತ ಮೊದಲು. ಅದಾದ ನಂತರ ಧರ್ಮಾಶೋಕನಾಗ್ತಾನೆ, ಬೌದ್ಧ ಧರ್ಮದ ಕಡೆಗೆ ವಾಲ್ತಾನೆ. ಬೌದ್ಧ ಧರ್ಮಕ್ಕೆ ಬಹಳಷ್ಟು ವಿಶೇಷ ಕೊಡುಗೆಯನ್ನು ನೀಡ್ತಾರೆ. ಹೀಗಾಗಿ ಅಶೋಕನನ್ನು ನಾವು ಎರಡನೇ ಬುದ್ಧ ಅಂತ ಕರಿತೀವಿ. ಇನ್ನು ಅಶೋಕನ ಅನೇಕ ಶಾಸನಗಳು ಪ್ರಾಕೃತ ಭಾಷೆಯಲ್ಲಿವೆ ಹಾಗೂ ಬ್ರಾಹ್ಮಿ ಲಿಪಿಯಲ್ಲಿವೆ ಅನ್ನುವಂಥದ್ದು ನಮಗೆ ನೆನಪಿರಬೇಕು. ಅಶೋಕನ ಅನೇಕ ಶಾಸನಗಳು ಸಿಕ್ಕಿರ್ತಕ್ಕಂಥ ಹಲವಾರು ಶಾಸನಗಳಲ್ಲಿ ಅನೇಕ ಶಾಸನಗಳು ಹೆಂಗಿದ್ದಾವೆ ಅಂದರೆ ಪ್ರಾಕೃತ ಭಾಷೆಯೊಳಗಡೆ ಇದ್ದಾವೆ ಮತ್ತು ಬ್ರಾಹ್ಮಿ ಲಿಪಿಯಲ್ಲಿ ಇದ್ದಾವೆ. ಬೌದ್ಧ ಧರ್ಮ ಕೂಡ ಈ ಪ್ರಾಕೃತ ಭಾಷೆಯನ್ನೇ ಬಳಕೆ ಮಾಡಿಕೊಂಡಿತ್ತು. ಯಾಕಂದರೆ ಜನಸಾಮಾನ್ಯರಿಗೆ ಅರ್ಥ ಆಗಲಿ ಅನ್ನುವಂಥ ಉದ್ದೇಶ ಇಟ್ಕೊಂಡು ಸಂಸ್ಕೃತ ಭಾಷೆಯನ್ನು ಬಿಟ್ಟು ಪ್ರಾಕೃತ ಭಾಷೆಯಲ್ಲಿ ಬೌದ್ಧ ಧರ್ಮ ಪ್ರಚಾರ ಆಗಿತ್ತು ಅನ್ನುವಂಥದ್ದು ನಮಗೆ ಗೊತ್ತಿದೆ. ಹೀಗಾಗಿ ಇಲ್ಲಿ ಅಶೋಕ ಏನು ಮಾಡ್ತಾನೆ ಅಂದರೆ ಆತನ ಅನೇಕ ಶಾಸನಗಳು ಪ್ರಾಕೃತ ಭಾಷೆಯಲ್ಲಿ ಇರುವಂಥದ್ದನ್ನು ನಾವು ಗಮನಿಸ್ತೀವಿ. ಕರ್ನಾಟಕದ ಚಿತ್ರದುರ್ಗ ಜಿಲ್ಲೆಯ ಬ್ರಹ್ಮಗಿರಿಯಲ್ಲಿಯೂ ಕೂಡ ಅಶೋಕನ ಶಿಲಾಶಾಸನಗಳು ಪತ್ತೆಯಾಗಿರುವಂಥದ್ದನ್ನು ನಾವು ಗಮನಿಸ್ತೀವಿ. ಅಶೋಕನ ಸಾರಾನಾಥದ ಕಂಬವೊಂದರಲ್ಲಿರ್ತಕ್ಕಂಥ ವ್ಯಕ್ತವಾಗಿರುವಂಥ ಚಿಹ್ನೆಯನ್ನು ಇಂದು ನಾವು ಭಾರತದ ರಾಜಲಾಂಛನವನ್ನಾಗಿ ಬಳಕೆ ಮಾಡಿಕೊಳ್ತಾ ಇದ್ದೀವಿ. ಮೌರ್ಯರ ಕಾಲದಲ್ಲಿ ಭೂಕಂದಾಯ ರಾಜನ ಮೂಲ ಆದಾಯ ಆಗಿತ್ತು ಅನ್ನುವಂಥದ್ದು ನಮಗೆ ನೆನಪಿರಬೇಕು. ಆದ್ಮೇಲೆ ಇದಿಷ್ಟು ಮೌರ್ಯರಿಗೆ ಸಂಬಂಧಪಟ್ಟಂಗೆ. ಅಧ್ಯಾಯ 16ರಲ್ಲಿ ಮೌರ್ಯರಿಗೆ ಸಂಬಂಧಪಟ್ಟಂಗೆ ಒಟ್ಟು ಪ್ರಮುಖ 21 ಅಂಶಗಳ ಬಗ್ಗೆ ನಾವು ತಿಳ್ಕೊಂಡ್ವಿ. ನೇರವಾಗಿ ಇದೇ 16ನೇ ಅಧ್ಯಾಯದಲ್ಲಿರ್ತಕ್ಕಂಥ ಕುಶಾಣರ ಬಗ್ಗೆ ಬಹಳಷ್ಟು ಡೀಟೇಲ್ ಆಗಿ ನಾವು ನೋಡ್ತಾ ಹೋಗೋಣ. ಕುಶಾಣರು ಕೂಡ ಒಂದು ಅತ್ಯಂತ ಪ್ರಾಚೀನವಾಗಿರ್ತಕ್ಕಂಥ ಸಾಮ್ರಾಜ್ಯ. ಗ್ರೀಕರ ನಂತರ ಭಾರತೀಯ ಚರಿತ್ರೆ ಹಾಗೂ ಸಂಸ್ಕೃತಿಯ ಮೇಲೆ ಪ್ರಭಾವ ಬೀರಿದವರು ಯಾರು ಅಂತಂದರೆ ಕುಶಾಣರು ಬೌದ್ಧ ಧರ್ಮಕ್ಕೆ ವಿಶೇಷ ಚಾಲನೆಯನ್ನು ನೀಡ್ತಾರೆ. ಮಹಾಯಾನ ಪಂಥ ಅನ್ನುವಂಥದ್ದು ಕುಶಾಣರ ಆಶ್ರಯದಲ್ಲಿ ಹೆಚ್ಚಿನ ಪ್ರೋತ್ಸಾಹವನ್ನು ಪಡ್ಕೊಂಡಿತ್ತು. ಆಮೇಲೆ ಇನ್ನೊಂದು ವಿಚಾರ ನಿಮಗೆ ನೆನಪಿರಬೇಕು, ಗಾಂಧಾರ ಅನ್ನುವಂಥ ಹೊಸ ಶಿಲ್ಪಕಲೆ ಕುಶಾಣರಿಂದ ವಿಕಸಿತಗೊಳ್ಳುತ್ತೆ. ಯಾರಿಂದ?
ಗಾಂಧಾರ ಶಿಲ್ಪಕಲೆ ಕುಶಾಣರಿಂದ ವಿಕಾಸಗೊಳ್ಳುತ್ತೆ. ಮೌರ್ಯರ ನಂತರದಲ್ಲಿ ಕಾಣುವಂಥ ಪ್ರಮುಖ ರಾಜಮನೆತನವೇ ಈ ಕುಶಾಣರು ಅನ್ನುವಂಥದ್ದು. ಅರ್ಥ ಆಯ್ತಾ? ಮೌರ್ಯರ ನಂತರ ಬರ್ತಕ್ಕಂಥ ಒಂದು ಅತ್ಯಂತ ಪ್ರಸಿದ್ಧವಾಗಿರ್ತಕ್ಕಂಥ ರಾಜಮನೆತನ ಯಾವುದು ಅಂತಂದರೆ ಅದು ಕುಶಾಣರು ಅನ್ನುವಂಥದ್ದು. ಇನ್ನು ಕುಶಾಣರು ಮಧ್ಯ ಏಷ್ಯಾದಿಂದ ಭಾರತಕ್ಕೆ ವಲಸೆ ಬಂದ ಅಲೆಮಾರಿ ಜನಾಂಗದ ಮೂಲವನ್ನು ಹೊಂದಿದವರು. ಈ ಕುಶಾಣರು ಮೂಲತಃ ಎಲ್ಲಿಯವರು ಅಂತಂದರೆ ಮಧ್ಯ ಏಷ್ಯಾದವರು. ಮಧ್ಯ ಏಷ್ಯಾದಿಂದ ಇವರು ಭಾರತಕ್ಕೆ ಬಂದು ಇಲ್ಲಿ ನೆಲೆಸ್ತಾರೆ. ಹೀಗಾಗಿ ಇವರೊಂದು ಅಲೆಮಾರಿ ಜನಾಂಗಕ್ಕೆ ಸೇರಿದವರಾಗಿದ್ದರು ಕುಶಾಣರು. ಹಾಗಾದರೆ ಕುಶಾಣರ ಸಂತತಿ ಯಾವುದು ಅಂದರೆ ಯೂಚಿ ಅನ್ನುವಂಥದ್ದು ಕುಶಾಣರ ಸಂತತಿಯಾಗಿತ್ತು. ಇದೇ ಸಮಯದಲ್ಲಿ ಶಕರು ಹಾಗೂ ಪಾರ್ಥಿಯನ್ನರು ವಾಯವ್ಯ ಭಾಗದಲ್ಲಿ ನೆಲೆಸಿದ್ದ ವಿದೇಶಿ ಸಮುದಾಯಗಳು ಇವರನ್ನು ಸೋಲಿಸಿ ಕುಶಾಣರು ಗಾಂಧಾರ ಪ್ರದೇಶದಲ್ಲಿ ಬಂದು ನೆಲೆಸ್ತಾರೆ. ಇದೇ ಸಮಯದಲ್ಲಿ ಅಂದರೆ ಯಾವಾಗ ಕುಶಾಣರು ಭಾರತಕ್ಕೆ ಬರ್ತಾರೆ ಆ ಸಂದರ್ಭದಲ್ಲಿ ಶಕರು ಹಾಗೂ ಪಾರ್ಥಿಯನ್ನರು ವಾಯವ್ಯ ಭಾಗದಲ್ಲಿ ನೆಲೆಸಿದ್ದ ಪ್ರಮುಖ ವಿದೇಶಿ ಸಮುದಾಯಗಳಾಗಿದ್ವು. ಯಾವಾಗ ಕುಶಾಣರು ಭಾರತವನ್ನು ಪ್ರವೇಶ ಮಾಡ್ತಾರೆ ಅದಾಗಲೇ ಭಾರತದಲ್ಲಿ ಶಕರು ಮತ್ತು ಪಾರ್ಥಿಯನ್ನರು ಭಾರತದ ವಾಯವ್ಯ ಭಾಗದಲ್ಲಿ ನೆಲೆಸಿದ್ರು. ಇವರುಗಳನ್ನು ಸೋಲಿಸಿ ಶಕರು ಮತ್ತು ಪಾರ್ಥಿಯನ್ನರನ್ನು ಸೋಲಿಸಿ ಕುಶಾಣರು ಏನು ಮಾಡ್ತಾರೆ ಅಂತಂದರೆ ಗಾಂಧಾರ ಪ್ರದೇಶದಲ್ಲಿ ಬಂದು ನೆಲೆಸ್ತಾರೆ. ಅರ್ಥ ಆಯ್ತಾ? ಗಾಂಧಾರ ಪ್ರದೇಶದಲ್ಲಿ ಬಂದು ಕುಶಾಣರು ನೆಲೆಸ್ತಾರೆ. ಕುಜುಲ್ ಕಡ್ಫೀಸಸ್ ಬಹಳಷ್ಟು ಇಂಪಾರ್ಟೆಂಟ್ ಈ ಹೆಸರು. ಕುಜುಲ್ ಕಡ್ಫೀಸಸ್ ಕುಶಾಣ ರಾಜಮನೆತನದ ಸಂಸ್ಥಾಪಕ ಆಗಿದ್ದ. ವಿಮಾ ಕಡ್ಫೀಸಸ್ ಮತ್ತು ಕನಿಷ್ಕ ಅನ್ನುವಂಥವರು ಈ ವಂಶದ ಇನ್ನಿತರೆ ಪ್ರಮುಖ ಅರಸರು. ವಿಮಾ ಕಡ್ಫೀಸಸ್ ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ಚಿನ್ನದ ನಾಣ್ಯಗಳನ್ನು ಜಾರಿಗೆ ತರ್ತಾನೆ ಅನ್ನುವಂಥದ್ದು ನಮಗೆ ಗೊತ್ತಿದೆ. ಆಮೇಲೆ ಕನಿಷ್ಕ ಕೂಡ ಕುಶಾಣ ಸಾಮ್ರಾಜ್ಯದ ಬಹಳಷ್ಟು ಪ್ರಸಿದ್ಧನಾಗಿರ್ತಕ್ಕಂಥ ಅರಸ. ಕನಿಷ್ಕನನ್ನು ಎರಡನೇ ಅಶೋಕ ಅಂತ ಕೂಡ ಕರೀತಾರೆ. ಹೌದಾ? ಕನಿಷ್ಕನನ್ನು ಎರಡನೇ ಅಶೋಕ ಅಂತ ಕರೀತಾರೆ. ಇದೆಲ್ಲ ನಮಗೆ ನೆನಪಿರಬೇಕು. ಇನ್ನು ಯೂಚಿಗಳು ಮೂಲತಃ ಬುಡಕಟ್ಟುಗಳಿಗೆ ಸೇರಿದವರು. ಕುಶಾಣರು ಯಾವ ಪಂಗಡದವರು ಅಂತ ಹೇಳಿದೆ ನಾನು? ಯೂಚಿ ಸಂತತಿಯವರು ಅಂತ ಹೇಳಿದೆ. ಹೀಗಾಗಿ ಈ ಯೂಚಿಗಳು ಮೂಲತಃ ಬುಡಕಟ್ಟು ಜನಾಂಗಕ್ಕೆ ಸೇರಿದವರಾಗಿದ್ದರು, ಟ್ರೈಬ್ಸ್ ಆಗಿದ್ದರು ಇವರು. ಇನ್ನು ಕುಜುಲ್ ಕಡ್ಫೀಸಸ್ ನೇತೃತ್ವದಲ್ಲಿ ಯೂಚಿ ಬಣಗಳು ಏನು ಮಾಡ್ತವೆ ಅಂತಂದರೆ ಆಯ್ಕೆಗೊಂಡು ಹಿಂದೂ ಕುಶ್ನ ಬೆಟ್ಟಗಳನ್ನ ದಾಟಿ ಕಾಬೂಲ್ ಹಾಗೂ ಕಾಶ್ಮೀರದಲ್ಲಿ ಬಂದು ನೆಲೆಸ್ತಾರೆ. ಎಲ್ಲಿಂದ ಬರ್ತಾರೆ ಇವರು? ಮಧ್ಯ ಏಷ್ಯಾದಿಂದ ಬರ್ತಾರೆ ಅಂತ ಹೇಳಿದೆ. ಒಂದು ಅಲೆಮಾರಿ ಪಂಗಡಕ್ಕೆ ಸೇರಿದ್ರು. ಈ ಕುಜುಲ್ ಕಡ್ಫೀಸಸ್ ಏನು ಮಾಡ್ತಾನೆ ಅಂತಂದರೆ ಯೂಚಿ ಬಣಗಳನ್ನು ಸೇರಿಸಿಕೊಂಡು ಅವುಗಳ ನಾಯಕತ್ವವನ್ನು ವಹಿಸಿಕೊಂಡು ಅವುಗಳ ನೇತೃತ್ವ ವಹಿಸಿಕೊಂಡು ಹಿಂದೂ ಕುಶ್ನ ಬೆಟ್ಟಗಳನ್ನ ದಾಟಿ ಕಾಬೂಲ್ ಹಾಗೂ ಕಾಶ್ಮೀರದಲ್ಲಿ ಬಂದು ನೆಲೆಸ್ತಾರೆ. ವಿಮಾ ಕಡ್ಫೀಸಸ್ ಕಾಲದಲ್ಲಿ ಚಿನ್ನದ ನಾಣ್ಯಗಳನ್ನು ಹೊರಡಿಸಲಾಯಿತು. ನಿಮಗೆ ನೆನಪಿರಬೇಕು, ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ಚಿನ್ನದ ನಾಣ್ಯಗಳನ್ನು ಹೊರಡಿಸಿರ್ತಕ್ಕಂಥ ಕೀರ್ತಿ ಕುಶಾಣರ ಅರಸನಾಗಿರ್ತಕ್ಕಂಥ ವಿಮಾ ಕಡ್ಫೀಸಸ್ಗೆ ಸಲ್ಲುತ್ತೆ. ಅರ್ಥ ಆಯ್ತಾ? ಇಲ್ಲಿಂದ ಮುಂದಕ್ಕೆ ಕುಶಾಣರು ಸಾಮಾನ್ಯವಾಗಿ ಚಿನ್ನದ ಮತ್ತು ತಾಮ್ರದ ನಾಣ್ಯಗಳನ್ನೇ ಟಂಕಿಸ್ತಾ ಹೋಗ್ತಾರೆ. ಆಮೇಲೆ ವಿಮಾ ಕಡ್ಫೀಸಸ್ನ ನಂತರ ಬಂದಿರತಕ್ಕಂಥ ಕನಿಷ್ಕ ಏನು ಮಾಡ್ತಾನೆ ಅಂದರೆ ಸಾಮಾನ್ಯ ಶಕ 78ರಲ್ಲಿ ಶಕ ಅನ್ನುವಂಥ ಹೊಸ ಯುಗಕ್ಕೆ ನಾಂದಿ ಹಾಡ್ತಾನೆ. ಶಕ ವರ್ಷವನ್ನು ಸಾಮಾನ್ಯ ಶಕ 78ರಲ್ಲಿ ಆರಂಭ ಮಾಡಿದ ಕೀರ್ತಿ ಯಾರಿಗೆ ಸಲ್ಲುತ್ತೆ ಅಂದರೆ ಕನಿಷ್ಕನಿಗೆ ಸಲ್ಲುತ್ತೆ ಅನ್ನುವಂಥದ್ದು ನಮಗೆ ನೆನಪಿರಬೇಕು. ಕನಿಷ್ಕ ಸಾಮಾನ್ಯ ಶಕ 78ರಲ್ಲಿ ಶಕ ಎಂಬ ಹೊಸ ಯುಗಕ್ಕೆ ನಾಂದಿಯನ್ನು ಹಾಡ್ತಾನೆ. ಶಕವರ್ಷವನ್ನು ಆರಂಭ ಮಾಡಿದವನು ಯಾರು ಅಂದರೆ ಕುಶಾಣರ ಪ್ರಸಿದ್ಧ ಅರಸನಾಗಿರ್ತಕ್ಕಂಥ ಕನಿಷ್ಕ. ಇವೆಲ್ಲ ನಮಗೆ ನೆನಪಿರಬೇಕು. ಭಾರತದಲ್ಲಿ ಕನಿಷ್ಕನ ಆಳ್ವಿಕೆಯ ವ್ಯಾಪ್ತಿಯು ದಕ್ಷಿಣದ ಸಾಂಚಿ ಹಾಗೂ ಪೂರ್ವದ ಬನಾರಸಿನವರೆಗೆ ಹಬ್ಬಿತ್ತು. ಮಧ್ಯ ಏಷ್ಯಾವನ್ನು ಒಳಗೊಂಡಂತೆ ಇವನ ಆಳ್ವಿಕೆಯು ವಿಶಾಲವಾದ ಸಾಮ್ರಾಜ್ಯವನ್ನು ಒಳಗೊಂಡಿತ್ತು ಅನ್ನುವಂಥದ್ದು ನಮಗೆ ನೆನಪಿರಬೇಕು. ಇನ್ನು ಪುರುಷಪುರ ಅನ್ನುವಂಥದ್ದು ಕನಿಷ್ಕನ ರಾಜಧಾನಿಯಾಗಿತ್ತು. ಅರ್ಥ ಆಯ್ತಾ? ಕುಶಾಣರ ರಾಜಧಾನಿ ಯಾವುದಾಗಿತ್ತು ಅಂದರೆ ಪುರುಷಪುರ ಅನ್ನುವಂಥದ್ದು ಆಗಿತ್ತು. ಇನ್ನು ಕನಿಷ್ಕನ ಕಾಲದ ಮತ್ತೊಂದು ಮುಖ್ಯ ನಗರ ಯಾವುದಾಗಿತ್ತು ಅಂದರೆ ಮಥುರಾ ಅನ್ನುವಂಥದ್ದು. ಇದು ಕೂಡ ನಮಗೆ ನೆನಪಿರಬೇಕು. ಇನ್ನು ಕನಿಷ್ಕನು ಬೌದ್ಧ ಧರ್ಮಕ್ಕೆ ನೀಡಿದ ಆಶ್ರಯದಿಂದಾಗಿ ಬೌದ್ಧ ಧರ್ಮ ಮತ್ತಷ್ಟು ಸಮೃದ್ಧಿಯಿಂದ ಬೆಳೆಯುತ್ತೆ. ಹೀಗಾಗಿನೇ ಕನಿಷ್ಕನನ್ನು ಎರಡನೇ ಅಶೋಕ ಅಂತ ಕರೀತಾರೆ. ಅಲ್ಲಿ ಹೇಗೆ ಮೌರ್ಯ ಸಾಮ್ರಾಜ್ಯದಲ್ಲಿ ಅಶೋಕ ಬೌದ್ಧ ಧರ್ಮದ ಪ್ರಸಾರಕ್ಕೆ ಹಲವಾರು ಕ್ರಮಗಳನ್ನು ಕೈಗೊಳ್ತಾನೆ, ಹಾಗೆ ಕುಶಾಣರ ಕನಿಷ್ಕ ಕೂಡ ಏನು ಮಾಡ್ತಾನೆ ಅಂದರೆ ಬೌದ್ಧ ಧರ್ಮಕ್ಕೆ ರಾಜಾಶ್ರಯವನ್ನು ನೀಡಿ ಅದನ್ನು ಅತಿ ಹೆಚ್ಚು ಪ್ರಚಾರಗೊಳಿಸುವಂಥ ಕೆಲಸವನ್ನು ಮಾಡ್ತಾನೆ. ಹೀಗಾಗಿ ಇತಿಹಾಸದಲ್ಲಿ ಕನಿಷ್ಕನನ್ನು ಎರಡನೇ ಅಶೋಕ ಅಂತ ಕರೆಯಲಾಗುತ್ತೆ. ಅಶ್ವಘೋಷ, ವಸುಮಿತ್ರ, ಸಂಘರಕ್ಷ ಮುಂತಾದ ಅನೇಕ ಬೌದ್ಧ ವಿದ್ವಾಂಸರನ್ನು ನಾವು ಕನಿಷ್ಕನ ಕಾಲದಲ್ಲಿ ಕಾಣ್ತೀವಿ. 4ನೆಯ ಬೌದ್ಧ ಸಮಾವೇಶವನ್ನು ಕಾಶ್ಮೀರದಲ್ಲಿ ಕನಿಷ್ಕನ ನೇತೃತ್ವದಲ್ಲಿ ನಡೆಸಲಾಗುತ್ತೆ. ಇದು ಕೂಡ ಬಹಳಷ್ಟು ಇಂಪಾರ್ಟೆಂಟ್. 4 ಬೌದ್ಧ ಮಹಾಸಭೆಗಳು ಏನು ನಡೀತವೆ, ಆ 4ನೆಯ
ಅವುಗಳಲ್ಲಿ ಬರ್ತಕ್ಕಂಥ 4ನೆಯ ಬೌದ್ಧ ಸಮಾವೇಶವನ್ನು ಕಾಶ್ಮೀರದಲ್ಲಿ ಕನಿಷ್ಕ ತನ್ನ ನೇತೃತ್ವದಲ್ಲಿ ನಡೆಸ್ತಾನೆ ಅನ್ನುವಂಥದ್ದು ಕೂಡ ನಮಗೆ ನೆನಪಿರಬೇಕು. ಇನ್ನು ಕನಿಷ್ಕನು ಸಹ ಅಶೋಕನ ರೀತಿಯಲ್ಲಿಯೇ ಬೌದ್ಧ ಧರ್ಮದ ಪ್ರಚಾರಕ್ಕಾಗಿ ಮಧ್ಯ ಏಷ್ಯಾ ಹಾಗೂ ಚೀನಾಗಳಿಗೆ ನಿಯೋಗಗಳನ್ನು ಕಳಿಸ್ತಾನೆ. ಯಾವ ರೀತಿ ಅಶೋಕ ಬೌದ್ಧ ಧರ್ಮದ ಪ್ರಸಾರಕ್ಕಾಗಿ ಅನೇಕ ನಿಯೋಗಗಳನ್ನು ಬೇರೆ ಬೇರೆ ದೇಶಗಳಿಗೆ ಕಳಿಸಿದ್ದ, ಹಾಗೆ ಕನಿಷ್ಕ ಕೂಡ ಬೌದ್ಧ ಧರ್ಮದ ಪ್ರಸಾರಕ್ಕಾಗಿ ಮಧ್ಯ ಏಷ್ಯಾ ಮತ್ತು ಚೀನಾಗಳಿಗೆ ನಿಯೋಗಗಳನ್ನು ಕಳಿಸ್ತಾನೆ. ಇದಿಷ್ಟು ಮೌರ್ಯರು ಮತ್ತು ಕುಶಾಣರಿಗೆ ಸಂಬಂಧಪಟ್ಟಂಗೆ ಬಹಳಷ್ಟು ಡೀಟೇಲ್ ಆಗಿ ನಾವು ತಿಳ್ಕೊಂಡ್ವಿ. ಅಧ್ಯಾಯ 16 ಇಲ್ಲಿಯ ತನಕ ಒಟ್ಟು 43 ಪ್ರಮುಖ ಅಂಶಗಳ ಬಗ್ಗೆ ಬಹಳಷ್ಟು ಡೀಟೇಲ್ ಆಗಿ ನಾವು ಚರ್ಚೆ ಮಾಡಿದ್ದೇವೆ. ಸೊ ಇದು 16ನೇ ಅಧ್ಯಾಯ. ಇನ್ನು ನೇರವಾಗಿ ನಾವು ಏನು ಮಾಡೋಣ ಅಂತಂದರೆ ಮುಂದಿನ ಅಧ್ಯಾಯಕ್ಕೆ ಹೋಗೋಣ. ಅಧ್ಯಾಯ 17 ಬಂದಿದೆ, ಗುಪ್ತರು ಮತ್ತು ವರ್ಧನರು. ಶತಮಾನಗಳ ರಾಜಕೀಯ ಅನಿಶ್ಚಿತತೆಯ ನಂತರ ಸಾಮಾನ್ಯ ಶಕ 4ನೇ ಶತಮಾನದಲ್ಲಿ ಗುಪ್ತರ ಸಾಮ್ರಾಜ್ಯ ಉದಯ ಆಗತ್ತೆ. ಸಂಸ್ಕೃತ ಭಾಷೆ ಹಾಗೂ ಸಂಸ್ಕೃತ ಭಾಷೆಯಿಂದ ಮೂಡಿದ ಅಪಾರ ಸಾಹಿತ್ಯ ಗುಪ್ತರ ಕಾಲದ ಕನ್ನಡಿ ಅಂತ ಹೇಳ್ಬೋದು. ಹೀಗಾಗಿ ಇತಿಹಾಸದಲ್ಲಿ ಗುಪ್ತರ ಯುಗವನ್ನು ಸುವರ್ಣ ಯುಗ ಅಂತ ಕರೀತಾರೆ. ಮಗಧ ಪ್ರದೇಶದಿಂದ ಇವರು ತಮ್ಮ ನೆಲೆಯನ್ನು ಕಂಡುಕೊಳ್ತಾರೆ. ಮೊದಲನೇ ಚಂದ್ರಗುಪ್ತನು ಲಿಚ್ಛವಿ ಯುವರಾಣಿಯನ್ನು ಮದುವೆಯಾಗಿ ತನ್ನ ರಾಜ್ಯದ ಸಾಮರ್ಥ್ಯವನ್ನು ಹೆಚ್ಚಿಗೆ ಮಾಡಿಕೊಳ್ತಾನೆ. ಗುಪ್ತರ ಆರಂಭಿಕ ಅರಸ, ಗುಪ್ತರ ಸ್ಥಾಪಕ ಯಾರು? ಶ್ರೀಗುಪ್ತ ಅನ್ನುವಂಥದ್ದು ನಮಗೆಲ್ಲ ನೆನಪಿದೆ. ಇನ್ನು ಮೊದಲನೇ ಚಂದ್ರಗುಪ್ತನಿಂದ ಸಾಮಾನ್ಯ ಶಕ 320ರಲ್ಲಿ ಗುಪ್ತ ಶಕೆ ಆರಂಭ ಆಗುತ್ತೆ. ಸಾಮಾನ್ಯ ಶಕ 78ರಲ್ಲಿ ಕನಿಷ್ಕ ಶಕವರ್ಷವನ್ನು ಆರಂಭ ಮಾಡಿದ. ಅದಾದ ನಂತರ ಗುಪ್ತರಲ್ಲಿ ಬರ್ತಕ್ಕಂಥ ಮೊದಲನೇ ಚಂದ್ರಗುಪ್ತ ಏನು ಮಾಡ್ತಾನೆ ಅಂದರೆ ಸಾಮಾನ್ಯ ಶಕ 320ರಲ್ಲಿ ಗುಪ್ತ ಶಕೆಯನ್ನು ಆರಂಭ ಮಾಡಿದ ಅಂತ ಅಭಿಪ್ರಾಯಪಡ್ತಾರೆ. ಮೊದಲನೇ ಚಂದ್ರಗುಪ್ತನು ತನ್ನನ್ನು ಮಹಾರಾಜಾಧಿರಾಜ ಅಂತ ಕರೆಸ್ಕೊಂಡ. ಭಾಳಷ್ಟು ಇಂಪಾರ್ಟೆಂಟ್ ನೆನಪಿರಲಿ, ಇತಿಹಾಸದಲ್ಲಿ ಮೊಟ್ಟ ಮೊದಲ ಬಾರಿಗೆ ಮಹಾರಾಜಾಧಿರಾಜ ಅನ್ನುವಂಥ ಬಿರುದನ್ನು ಯಾರು ಹೊಂದಿದ್ರು ಅಂತಂದರೆ ಆತ ಮೊದಲನೇ ಚಂದ್ರಗುಪ್ತ ಅನ್ನುವಂಥ ನಮಗೆ ನೆನಪಿರಬೇಕು. ಅದಾದ ನಂತರ ಮೊದಲನೇ ಚಂದ್ರಗುಪ್ತನ ಮಗ ಯಾರು ಅಂದರೆ ಸಮುದ್ರಗುಪ್ತ. ಇಲ್ಲಿಂದ ನಿಜವಾಗಿರ್ತಕ್ಕಂಥ ಇತಿಹಾಸ ಆರಂಭ ಆಗುತ್ತೆ. ಯಾಕಂದರೆ ಇತಿಹಾಸದಲ್ಲಿ ಸಮುದ್ರಗುಪ್ತನ ಹೆಸರು ಅಜರಾಮರವಾಗಿ ಉಳಿದಿದೆ. ಸಮುದ್ರಗುಪ್ತನನ್ನು ಭಾರತದ ನೆಪೋಲಿಯನ್ ಅಂತ V.S. ಸ್ಮಿತ್ ಅವರು ಕರೀತಾರೆ. ಹೌದಾ? V.S. ಸ್ಮಿತ್ ಅವರು ಸಮುದ್ರಗುಪ್ತನನ್ನು ಭಾರತದ ನೆಪೋಲಿಯನ್ ಅಂತ ಕರೀತಾರೆ. ಯಾಕೆ ಹಂಗೆ ಕರೀತಾರೆ ಅಂತಂದರೆ ಆತ ಅಷ್ಟು ಪರಾಕ್ರಮಶಾಲಿಯಾಗಿದ್ದ. ಈತನ ಪರಾಕ್ರಮವನ್ನು, ಸಮುದ್ರಗುಪ್ತನ ಕುರಿತಾಗಿರ್ತಕ್ಕಂಥ ಆತನ ಪರಾಕ್ರಮವನ್ನು ಹರಿಸೇನ ಏನು ಮಾಡ್ತಾನೆ ಅಂತಂದರೆ ಪ್ರಯಾಗ ಶಾಸನದಲ್ಲಿ, ಇದನ್ನು ಮೊದಲು ಅಲಹಾಬಾದ್ ಸ್ತಂಭ ಶಾಸನ ಅಂತ ಕರಿತಾ ಇದ್ರು. ತೀರಾ ಇತ್ತೀಚೆಗೆ ಅಲಹಾಬಾದ್ಗೆ ಪ್ರಯಾಗ ಅನ್ನುವಂಥ ಹೆಸರು ಇಟ್ಟಿರೋದ್ರಿಂದಾಗಿ ಅಲಹಾಬಾದ್ ಸ್ತಂಭ ಶಾಸನದ ಬದಲಾಗಿ ಅದನ್ನು ನಾವು ಏನಂತೀವಿ ಅಂದರೆ ಪ್ರಯಾಗ ಶಾಸನ ಅಂತ ಓದ್ತಾ ಹೋಗ್ತೀವಿ. ಈ ಪ್ರಯಾಗ ಶಾಸನದಲ್ಲಿ ಏನು ಮಾಡಲಾಗಿದೆ ಅಂತಂದರೆ ಸಮುದ್ರಗುಪ್ತನ ಆಸ್ಥಾನಿಕ ಕವಿಯಾಗಿರ್ತಕ್ಕಂಥ ಹರಿಸೇನ ಬಹಳಷ್ಟು ಡೀಟೇಲ್ ಆಗಿ ಸಮುದ್ರಗುಪ್ತನ ಸಾಧನೆಗಳನ್ನು ವಿವರಣೆ ಮಾಡ್ತಾ ಹೋಗ್ತಾನೆ ಅನ್ನುವಂಥದ್ದು ನಮಗೆ ನೆನಪಿರಬೇಕು. ಇನ್ನು ಈ ಅಲಹಾಬಾದ್ ಸ್ತಂಭ ಶಾಸನ ಯಾವ ಭಾಷೆಯಲ್ಲಿದೆ ಅಂದರೆ ಸಂಸ್ಕೃತ ಭಾಷೆಯಲ್ಲಿದೆ. ಅಶೋಕನ ಸ್ತಂಭವೊಂದರ ಮೇಲೆ ಈ ಅಲಹಾಬಾದ್ ಸ್ತಂಭ ಶಾಸನವನ್ನು, ಈಗಾಗಲೇ ಅಶೋಕ ಒಂದು ಶಾಸನ ಬರೆಸಿದ್ದ, ಆ ಶಾಸನದ ಕಂಬದ ಮೇಲೆ ಈ ಪ್ರಯಾಗ್ ಶಾಸನವನ್ನು ಸಂಸ್ಕೃತ ಭಾಷೆಯಲ್ಲಿ ಕೆತ್ತಲಾಗಿದೆ. ಸಮುದ್ರಗುಪ್ತನ ಅಶ್ವಮೇಧ ಯಾಗವು ಮರುಕಳಿಸಿದ ವೈದಿಕ ವಿಧಿವಿಧಾನಗಳನ್ನು ನೆನಪಿಸ್ತಾ ಹೋಗ್ತವೆ. ಇವತ್ತಿಗೂ ಕೂಡ ಪ್ರಾಚೀನ ಕಾಲದಲ್ಲಿ ವೈದಿಕ ವಿಧಿವಿಧಾನಗಳು ಇದ್ವು ಅನ್ನುವಂಥದ್ದು ನಮಗೆ ಹೆಂಗೆ ಗೊತ್ತಾಗುತ್ತೆ ಅಂದರೆ ಸಮುದ್ರಗುಪ್ತ ಮಾಡಿರ್ತಕ್ಕಂಥ ಅಶ್ವಮೇಧ ಯಾಗದಿಂದ. ಸಮುದ್ರಗುಪ್ತ ಒಂದು ದಿಗ್ವಿಜಯದ ನಂತರ ಏನು ಮಾಡ್ತಾನೆ ಅಂತಂದರೆ ಅಶ್ವಮೇಧ ಯಾಗವನ್ನು ಮಾಡ್ತಾನೆ. ಈ ಅಶ್ವಮೇಧ ಯಾಗದಿಂದ ನಮಗೇನು ಅರ್ಥ ಆಗುತ್ತೆ ಅಂತಂದರೆ ವೈದಿಕ ವಿಧಿವಿಧಾನಗಳು ಪ್ರಾಚೀನ ಕಾಲದಲ್ಲಿ ಇದ್ದುವು ಅನ್ನುವಂಥದ್ದು ನಮಗೆ ಅರ್ಥ ಆಗುತ್ತೆ. ಇನ್ನು ಸಮುದ್ರಗುಪ್ತ ಕೇವಲ ಕ್ಷತ್ರಿಯ ಅಷ್ಟೇ ಆಗಿರದೆ ಮಹಾಕವಿ ಕೂಡ ಆಗಿದ್ದ ಅನ್ನುವಂಥದ್ದು. ಸಮುದ್ರಗುಪ್ತ ಕೇವಲ ಕ್ಷತ್ರಿಯ ಅಷ್ಟೇ ಆಗಿರದೆ ಮಹಾಕವಿ ಕೂಡ ಆಗಿದ್ದ, ಹಾಗೆ ಸಂಗೀತ ಪ್ರಿಯ ಕೂಡ ಆಗಿದ್ದ. ಅರ್ಥ ಆಯ್ತಾ? ಸಮುದ್ರಗುಪ್ತ ಕೇವಲ ಕ್ಷತ್ರಿಯ ಅಷ್ಟೇ ಅಲ್ಲದೆ ಮಹಾಕವಿಯಾಗಿದ್ದ ಮತ್ತು ಸಂಗೀತ ಪ್ರಿಯನೂ ಆಗಿದ್ದ. ಹಾಗಾದರೆ ಸಮುದ್ರಗುಪ್ತನು ಸಂಗೀತ ಪ್ರಿಯನಾಗಿದ್ದ ಅನ್ನುವಂಥದ್ದು ನಮಗೆ ಹೆಂಗೆ ಗೊತ್ತಾಗುತ್ತೆ ಅಂದರೆ ಸಮುದ್ರಗುಪ್ತ ಹೊರಡಿಸಿರ್ತಕ್ಕಂಥ ನಾಣ್ಯಗಳ ಮೇಲೆ ಆತ ವೀಣೆಯನ್ನು ನುಡಿಸಿರ್ತಕ್ಕಂಥ ಚಿತ್ರಗಳು ಕಂಡು ಬಂದಿವೆ. ಹೀಗಾಗಿ ಸಮುದ್ರಗುಪ್ತ ಕೇವಲ ಕ್ಷತ್ರಿಯ ಅಷ್ಟೇ ಅಲ್ಲ, ಆತ ಒಬ್ಬ ಮಹಾಕವಿಯಾಗಿದ್ದ ಮತ್ತು ಸಂಗೀತ ಪ್ರಿಯನೂ ಆಗಿದ್ದ ಅನ್ನುವಂಥದ್ದು ನಮಗೆ ಗೊತ್ತಾಗುತ್ತೆ. ಇನ್ನು ಮೆಹರೌಲಿಯ ಕಬ್ಬಿಣದ ಸ್ತಂಭವು ದೆಹಲಿಯ ಕುತುಬ್ ಮಿನಾರ್ ಬಳಿ ಇದೆ. ಈ ಕುತುಬ್ ಮಿನಾರನ್ನು ಯಾರು ನಿರ್ಮಾಣ ಮಾಡಿದರು, ಅದನ್ನು ಯಾರು ಪೂರ್ಣಗೊಳಿಸಿದರು ಅನ್ನುವಂಥದ್ದು ನಮಗೆ ಕಂಪ್ಲೀಟ್ ಆಗಿ ಗೊತ್ತಿದೆ. ಈ ಮೆಹರೌಲಿಯ ಕಬ್ಬಿಣದ ಸ್ತಂಭ 23 ಅಡಿ ಎತ್ತರ, 8 ಅಡಿ ಅಗಲ, 6000 kg ತೂಕ ಇದೆ. ನಿಮಗೊಂದು ಆಶ್ಚರ್ಯ ಏನು ಅಂತಂದರೆ ಈ ಮೆಹರೌಲಿಯ ಕಬ್ಬಿಣದ ಸ್ತಂಭ ಗುಪ್ತರ ಕಾಲದಲ್ಲಿ ನಿರ್ಮಾಣ ಆಗಿದ್ದರೂ ಕೂಡ ಈ ಕಂಬಕ್ಕೆ ಇದುವರೆಗೂ ತುಕ್ಕು ಹಿಡಿದಿಲ್ಲ. ಯಾಕೆ ತುಕ್ಕು ಹಿಡಿದಿಲ್ಲ ಅಂತಂದರೆ
ಅದರಲ್ಲಿ ಅತಿ ಹೆಚ್ಚು ಪ್ರಮಾಣದಲ್ಲಿ ರಂಜಕವನ್ನು ಬೆರೆಸಿದ್ದಾರೆ. ಮೆಹರೌಲಿಯ ಕಬ್ಬಿಣದ ಸ್ತಂಭ ಇದುವರೆಗೂ ತುಕ್ಕು ಹಿಡಿದಿಲ್ಲ. ಕಬ್ಬಿಣದಲ್ಲಿ ರಂಜಕವನ್ನು ಬೆರೆಸಿದಾಗ ತುಕ್ಕು ಹಿಡಿಯುವ ಪ್ರಕ್ರಿಯೆ ನಿಧಾನ ಆಗುತ್ತೆ. ಆಗಿನ ಕಾಲದಲ್ಲಿನೇ ಇಂತಹ ಒಳ್ಳೆಯ ಗುಣಮಟ್ಟದ ಕಬ್ಬಿಣವನ್ನು ತಯಾರಿಸುವಂಥ ಕಲೆ ಭಾರತೀಯರಿಗೆ ತಿಳಿದಿತ್ತು ಅಂತಂದರೆ ನಿಜಕ್ಕೂ ಭಾರತೀಯರು ಹೆಮ್ಮೆ ಪಡುವಂಥ ವಿಚಾರ. ಅರ್ಥ ಆಯ್ತಾ? ಗುಪ್ತರ ಕಾಲದಲ್ಲಿ ರಚನೆ ಆಗಿರ್ತಕ್ಕಂಥ ಮೆಹರೌಲಿಯ ಕಬ್ಬಿಣದ ಸ್ತಂಭ ಇದುವರೆಗೂ ತೂಕು ಹಿಡಿದಿಲ್ಲ ಅಂತಂದರೆ ಕಬ್ಬಿಣವನ್ನು ತಯಾರಿಸುವಂಥ ಕಲೆಯಲ್ಲಿ ಭಾರತೀಯರು ಎಷ್ಟು ನಿಪುಣರಾಗಿದ್ದರು ಅನ್ನುವಂಥದ್ದು ನಮಗೆ ಗೊತ್ತಾಗುತ್ತೆ. ಇನ್ನು ಮೇಘದೂತ, ಇದು ಕಾಳಿದಾಸ ಬರೆದಿರ್ತಕ್ಕಂಥ ಒಂದು ಖಂಡಕಾವ್ಯ. ಗುಪ್ತರ ಕಾಲದಲ್ಲಿರ್ತಕ್ಕಂಥ ಒಬ್ಬ ಪ್ರಸಿದ್ಧ ಕವಿ ಯಾರು ಅಂದರೆ ಕಾಳಿದಾಸ. ಹಾಗಾದರೆ ಕಾಳಿದಾಸ ರಚನೆ ಮಾಡಿರ್ತಕ್ಕಂಥ ಮೇಘದೂತ ಅನ್ನುವಂಥ ಖಂಡಕಾವ್ಯದ ಕಥಾ ವಿಷಯ ಏನಿದೆ, ಕಥಾವಸ್ತು ಏನಿದೆ ಅನ್ನುವಂಥದ್ದನ್ನು ನೋಡ್ತಾ ಹೋಗೋಣ. ಮೇಘದೂತದಲ್ಲಿ ಏನಾಗುತ್ತೆ ಅಂದರೆ, ಕುಬೇರ ರಾಜ ಯಕ್ಷನ ಕರ್ತವ್ಯ ಲೋಪಕ್ಕಾಗಿ 1 ವರ್ಷ ಗಡಿಪಾರು ಮಾಡ್ತಾನೆ. ಯಾರು? ಕುಬೇರ ರಾಜ. ಯಾರನ್ನ? ಯಕ್ಷನನ್ನ ಕರ್ತವ್ಯ ಲೋಪಕ್ಕಾಗಿ 1 ವರ್ಷ ಗಡಿಪಾರು ಮಾಡ್ತಾನೆ. ಈ ಸಂದರ್ಭದಲ್ಲಿ ಕೈಲಾಸ ಪರ್ವತದಲ್ಲಿ ಇರ್ತಕ್ಕಂಥ ತನ್ನ ಪತ್ನಿಗೆ ಪ್ರೀತಿಯ ಸಂದೇಶವನ್ನು ತಲುಪಿಸುವ ಕೆಲಸವನ್ನು ಯಕ್ಷ ಯಾರ ಮೂಲಕ ಮಾಡಿ ಹೋಗ್ತಾನೆ ಅಂದರೆ, ಅಲ್ಲೇ ಪಕ್ಕದಲ್ಲಿ ಹಾದು ಹೋಗ್ತಾ ಇರ್ತಕ್ಕಂಥ ಮೋಡವೊಂದಕ್ಕೆ ಒಪ್ಪಿಸ್ತಾನೆ. ಚಲಿಸುವ ಮೋಡಕ್ಕೆ ಅವಳನ್ನು ತಲುಪುವ ದಾರಿಯಲ್ಲಿ ಕಂಡುಬರ್ತಕ್ಕಂಥ ರಮಣೀಯ ದೃಶ್ಯಗಳನ್ನು ಯಕ್ಷನು ವಿವರಿಸುವ ಕಥನವು ಮೇಘದೂತದಲ್ಲಿ ಇದೆ. ಅರ್ಥ ಆಯ್ತಾ? ಕುಬೇರ ರಾಜನ ಕೈ ಕೆಳಗಡೆ ಕೆಲಸ ಮಾಡ್ತಕ್ಕಂಥ ಯಕ್ಷ ಕರ್ತವ್ಯ ಲೋಪದಿಂದಾಗಿ 1 ವರ್ಷ ಗಡಿಪಾರಾಗ್ತಾನೆ. ಈ ಗಡಿಪಾರ ಆಗಿರೋದ್ರಿಂದಾಗಿ ತನ್ನ ಹೆಂಡತಿಗೆ ಸಂದೇಶವನ್ನು ಹೆಂಗಾದರೂ ಮುಟ್ಟಿಸ್ಬೇಕಲ್ಲ. ಹೀಗಾಗಿ ಯಕ್ಷ ಏನು ಮಾಡ್ತಾನೆ ಅಂತಂದರೆ, ಪಕ್ಕದಲ್ಲಿ ಹೋಗ್ತಕ್ಕಂಥ ಮೋಡಕ್ಕೆ ತನ್ನ ಸಂದೇಶವನ್ನು, ತನ್ನ ಪ್ರೀತಿಯ ಸಂದೇಶವನ್ನು ತನ್ನ ಹೆಂಡತಿಗೆ ತಿಳಿಸುವಂತೆ ಯಕ್ಷ ಮೋಡವೊಂದನ್ನು ಕೇಳ್ಕೊಳ್ತಾನೆ. ಹೀಗಾಗಿ ಆ ಮೋಡ ಏನು ಮಾಡುತ್ತೆ ಅಂದರೆ, ಆತನ ಹೆಂಡತಿಗೆ ಪ್ರೀತಿಯ ಸಂದೇಶವನ್ನು ಕೊಡುವಂಥ ಸಂದರ್ಭದಲ್ಲಿ ಮೋಡಕ್ಕೆ ಕಾಣ್ತಕ್ಕಂಥ ರಮಣೀಯ ದೃಶ್ಯಗಳನ್ನು ಯಕ್ಷ ವಿವರಣೆ ಮಾಡ್ತಾ ಹೋಗ್ತಾನೆ. ಇದೇ ಮೇಘದೂತದಲ್ಲಿ ಇರುವಂಥದ್ದು. ಮೇಘದೂತದಲ್ಲಿ ನಾವು ಉತ್ತರ ಭಾರತದ ಪ್ರಮುಖ ಸ್ಥಳಗಳ ವರ್ಣನೆಯನ್ನು ಕಾಣ್ಬೋದು. ಸಮುದ್ರಗುಪ್ತನ ನಂತರ ಗುಪ್ತ ಸಾಮ್ರಾಜ್ಯವನ್ನು 2ನೇ ಚಂದ್ರಗುಪ್ತ ಮತ್ತಷ್ಟು ವಿಸ್ತಾರ ಮಾಡ್ತಾನೆ. ಈತನನ್ನು ವಿಕ್ರಮಾದಿತ್ಯ ಅಂತ ನಾವು ಕರಿತಾ ಇದ್ವಿ. ಅರ್ಥ ಆಯ್ತಾ? 2ನೇ ಚಂದ್ರಗುಪ್ತನನ್ನು ವಿಕ್ರಮಾದಿತ್ಯ ಅಂತ ಕರೀತಾ ಇದ್ರು. 2ನೇ ಚಂದ್ರಗುಪ್ತನು ಶಕರನ್ನು ಸೋಲಿಸಿ ಪಶ್ಚಿಮ ಭಾರತವನ್ನು ಗುಪ್ತ ಸಾಮ್ರಾಜ್ಯಕ್ಕೆ ಸೇರಿಸ್ಕೊಳ್ತಾನೆ. ಭಾರತದ ಅನೇಕ ರಾಜಮನೆತನಗಳೊಂದಿಗೆ 2ನೇ ಚಂದ್ರಗುಪ್ತ ಏನು ಮಾಡಿದ್ದ ಅಂದರೆ, ಮದುವೆಯ ಮೂಲಕ ಸಂಬಂಧವನ್ನು ಬೆಳೆಸಿಕೊಂಡು ಪ್ರಭಾವಿಯಾಗಿ ವಿಕ್ರಮಾದಿತ್ಯ ಅನ್ನುವಂಥ ಬಿರುದನ್ನು ಪಡಿತಾನೆ. ಇದು ನಮಗೆ ನೆನಪಿರಬೇಕು. ಗುಪ್ತರ ಯಾವ ಅರಸ ವಿಕ್ರಮಾದಿತ್ಯ ಅನ್ನುವಂಥ ಬಿರುದನ್ನು ಹೊಂದಿದ್ದ ಅಂದರೆ 2ನೇ ಚಂದ್ರಗುಪ್ತ ಅನ್ನುವಂಥದ್ದು ನಮಗೆ ನೆನಪಿರಬೇಕು. ಇನ್ನು 2ನೇ ಚಂದ್ರಗುಪ್ತನ ಕಾಲದಲ್ಲಿ ಯುದ್ಧಗಳಿಗಿಂತ ಸಾಹಿತ್ಯ ಮತ್ತು ಕಲೆಗೆ 2ನೇ ಚಂದ್ರಗುಪ್ತ ಬಹಳಷ್ಟು ಆದ್ಯತೆಯನ್ನು ಕೊಡ್ತಾನೆ. ಸುಪ್ರಸಿದ್ಧ ಸಂಸ್ಕೃತ ಕವಿ ಹಾಗೂ ನಾಟಕಕಾರನಾಗಿರ್ತಕ್ಕಂಥ ಕಾಳಿದಾಸ 2ನೇ ಚಂದ್ರಗುಪ್ತನ ಕಾಲಕ್ಕೆ ಸೇರಿದವನು. ಬಹಳಷ್ಟು ಇಂಪಾರ್ಟೆಂಟ್ ಇದು. ಕಾಳಿದಾಸ ಯಾರ ಸಮಕಾಲೀನ ಅಂತಂದರೆ 2ನೇ ಚಂದ್ರಗುಪ್ತ ಅರಸನ ಸಮಕಾಲೀನ. ಮೇಘದೂತ ಹಾಗೂ ಋತುಸಂಹಾರ ಎಂಬ ಖಂಡಕಾವ್ಯಗಳು ನೆನಪಿರಲಿ. ಕಾಳಿದಾಸನ ಋತುಸಂಹಾರ ಮತ್ತು ಮೇಘದೂತ ಅನ್ನುವಂಥವು ಖಂಡಕಾವ್ಯಗಳು. ಹಾಗೆ ರಘುವಂಶ ಮತ್ತು ಕುಮಾರ ಸಂಭವ ಅನ್ನುವಂಥವುಗಳು ಮಹಾಕಾವ್ಯಗಳು. ಅರ್ಥ ಆಯ್ತಾ? ಇವೆಲ್ಲ ಕಾಳಿದಾಸನ ಪ್ರಮುಖ ಕೃತಿಗಳು. ಮೇಘದೂತ ಮತ್ತು ಋತುಸಂಹಾರ ಅನ್ನುವಂಥವು ಖಂಡಕಾವ್ಯಗಳಾದರೆ, ರಘುವಂಶ ಮತ್ತು ಕುಮಾರ ಸಂಭವ ಅನ್ನುವಂಥವುಗಳು ಮಹಾಕಾವ್ಯಗಳು. ಆಮೇಲೆ ಅಭಿಜ್ಞಾನ ಶಾಕುಂತಲ ಅನ್ನುವಂಥದ್ದು ಕಾಳಿದಾಸನ ಶ್ರೇಷ್ಠ ನಾಟಕಗಳಲ್ಲಿ ಒಂದು. ಹೀಗಾಗಿನೇ ಕಾಳಿದಾಸನನ್ನು ಭಾರತದ ಶೇಕ್ಸ್ಪಿಯರ್ ಅಂತ ಕರೀತಾರೆ. ಅಭಿಜ್ಞಾನ ಶಾಕುಂತಲ ಅನ್ನುವಂಥದ್ದು ಕಾಳಿದಾಸ ಬರೆದಿರುವಂಥ ಅತ್ಯಂತ ಶ್ರೇಷ್ಠ ನಾಟಕಗಳಲ್ಲಿ ಒಂದು. ಹೀಗಾಗಿ ಕಾಳಿದಾಸನನ್ನು ಏನಂತ ಕರೀತಾರೆ ಅಂದರೆ ಭಾರತದ ಶೇಕ್ಸ್ಪಿಯರ್ ಅಂತ ಕರೀತಾರೆ. ಇಂಗ್ಲೀಷ್ ಸಾಹಿತ್ಯದಲ್ಲಿ ಹೇಗೆ ಶೇಕ್ಸ್ಪಿಯರ್ ಇಂದಿಗೂ ಕೂಡ ಅಜರಾಮರಾಗಿದ್ದಾನೆ, ಹಾಗೆ ಭಾರತದ ಸಾಹಿತ್ಯ ಕ್ಷೇತ್ರಕ್ಕೆ ಬಂದಾಗ ಕಾಳಿದಾಸನನ್ನು ನಾವು ಭಾರತದ ಶೇಕ್ಸ್ಪಿಯರ್ ಅಂತ ಕರಿತೀವಿ. ಅಷ್ಟು ಶ್ರೇಷ್ಠವಾಗಿರ್ತಕ್ಕಂಥ ನಾಟಕವನ್ನು ಬರೆದಿದ್ದಾರೆ. ಇನ್ನು ಶೂದ್ರಕನ ಮೃಚ್ಚಿಕಟಿಕ, ವಿಶಾಖದತ್ತನ ಮುದ್ರಾ ರಾಕ್ಷಸ ಈ ಕಾಲದ ಪ್ರಸಿದ್ಧ ಕೃತಿಗಳು. ವಿಶಾಖದತ್ತನ ಮುದ್ರಾ ರಾಕ್ಷಸ ಆಗಿರ್ಬೋದು, ಆಮೇಲೆ ಶೂದ್ರಕನ ಮೃಚ್ಚಿಕಟಕ ಆಗಿರ್ಬೋದು, ಇವುಗಳು ಕೂಡ ಈ ಕಾಲದಲ್ಲಿರ್ತಕ್ಕಂಥ ಪ್ರಸಿದ್ಧ ಕೃತಿಗಳು. ಹಾಗಾದರೆ ವಿಶಾಖದತ್ತ ಇನ್ನೊಂದು ಕೃತಿಯನ್ನು ಬರೀತಾನೆ ಮುದ್ರಾ ರಾಕ್ಷಸ ಜೊತೆಗೆ. ಅದರ ಹೆಸರೇನು? ವಿಶಾಖದತ್ತನ ಇನ್ನೊಂದು ಪ್ರಸಿದ್ಧ ಕೃತಿ ಯಾವುದು? ಅದನ್ನು ನೀವು ತಪ್ಪದೆ ನಮಗೆ ಕಾಮೆಂಟ್ ಮೂಲಕ ತಿಳಿಸಬೇಕು. ಯಾಕಂದರೆ ವಿಶಾಖದತ್ತನ ಆ ಇನ್ನೊಂದು ಕೃತಿಯ ಬಗ್ಗೆ ಇತಿಹಾಸಕ್ಕೆ ಸಂಬಂಧಪಟ್ಟಂಗೆ ಹೇಳುವಾಗ ನಾನು ಬಹಳಷ್ಟು ಡೀಟೇಲ್ ಆಗಿ ಹೇಳಿದ್ದೇನೆ ನಿಮಗೆ. ಹೀಗಾಗಿ ಈ ವಿಶಾಖದತ್ತನ ಇನ್ನೊಂದು ಕೃತಿ ಯಾವುದು? ಮುದ್ರಾ ರಾಕ್ಷಸವನ್ನು ಹೊರತುಪಡಿಸಿ ಇನ್ನೊಂದು ಕೃತಿ ಇದೆ, ಅದು ಯಾವುದು? ಹಾಗೆ ಜಗತ್ತಿನ ಶ್ರೇಷ್ಠ ನಾಟಕಗಳಲ್ಲಿ ಒಂದಾದ ಅಭಿಜ್ಞಾನ ಶಾಕುಂತಲವು ದುಷ್ಯಂತ ಮತ್ತು ಶಕುಂತಲೆಯರ ಪ್ರಣಯ ಹಾಗೂ ಪುನರ್ಮಿಲನದ ಕಥೆಯನ್ನು ಒಳಗೊಂಡಿದೆ. ಅರ್ಥ ಆಯ್ತಾ? ಅಭಿಜ್ಞಾನ ಶಾಕುಂತಲ ನಾಟಕದಲ್ಲಿ ಏನು ಬರುತ್ತೆ ಅಂದರೆ ದುಷ್ಯಂತ ಮತ್ತು ಶಕುಂತಲೆಯರ ಪ್ರಣಯ ಮತ್ತು ಪುನರ್ಮಿಲನದ ಕಥೆಯನ್ನು ಈ ಅಭಿಜ್ಞಾನ ಶಾಕುಂತಲ ಅನ್ನುವಂಥ ನಾಟಕ ಒಳಗೊಂಡಿದೆ.
ಹೂಣರ ದಾಳಿಗೆ ನಿರಂತರವಾಗಿ ಒಳಗಾಗಿ ಗುಪ್ತ ಸಾಮ್ರಾಜ್ಯ ಪತನವನ್ನು ಹೊಂದುತ್ತೆ. ಹೂಣರ ದಾಳಿಗೆ ನಿರಂತರವಾಗಿ ಒಳಗಾಗಿ ಏನಾಗುತ್ತೆ ಅಂದರೆ ಗುಪ್ತ ಸಾಮ್ರಾಜ್ಯ ಅನ್ನುವಂಥದ್ದು ಪತನ ಹೊಂದುತ್ತೆ. ಭಕ್ತಿಯನ್ನು ಆಧರಿಸಿದ ವಿವಿಧ ಧರ್ಮ ಗ್ರಂಥಗಳಾಗಿರ್ತಕ್ಕಂಥ ಧರ್ಮಶಾಸ್ತ್ರಗಳು ಹಾಗೂ ಪುರಾಣಗಳ ಸೃಷ್ಟಿಯ ಪರ್ವಕಾಲ ಇದು. ಗುಪ್ತರ ಕಾಲವನ್ನು ಪುರಾಣಗಳ ಮತ್ತು ಧರ್ಮಶಾಸ್ತ್ರಗಳ ಸೃಷ್ಟಿಯ ಪರ್ವಕಾಲ ಅಂತ ಕರೀತಾರೆ. ಯಾಕಂದರೆ ಭಕ್ತಿಯನ್ನು ಆಧಾರವಾಗಿ ಇಟ್ಕೊಂಡು ವಿವಿಧ ಧರ್ಮಗ್ರಂಥಗಳು ಈ ಕಾಲದಲ್ಲಿ ರಚನೆ ಆಗ್ತವೆ. ಇನ್ನು ಗುಪ್ತರ ಕಾಲದಲ್ಲಿರ್ತಕ್ಕಂಥ ಶ್ರೇಷ್ಠ ವಿಜ್ಞಾನಿಗಳು ಯಾರ್ಯಾರು ಅಂತಂದರೆ ವರಾಹಮಿಹಿರ, ಭಾಸ್ಕರ 1, ಆರ್ಯಭಟ, ಚರಕ ಮತ್ತು ಸುಶ್ರುತ ಇವರೆಲ್ಲ ಈ ಕಾಲದಲ್ಲಿರ್ತಕ್ಕಂಥ ಶ್ರೇಷ್ಠ ವಿಜ್ಞಾನಿಗಳಾಗಿದ್ದರು. ಚರಕನು ಚರಕ ಸಂಹಿತೆಯನ್ನು ಬರೀತಾರೆ. ಚರಕ ಬರೆದಿದ್ದು ಯಾವುದು? ಚರಕ ಸಂಹಿತೆಯನ್ನು. ಹಾಗೆ ಸುಶ್ರುತ ಅನ್ನುವಂಥವರು ಶಸ್ತ್ರಚಿಕಿತ್ಸೆಯನ್ನು ಕುರಿತಾಗಿರ್ತಕ್ಕಂಥ ಸುಶ್ರುತ ಸಂಹಿತೆಯನ್ನು ಬರೀತಾರೆ. ಅರ್ಥ ಆಯ್ತಾ? ಚರಕ ಸಂಹಿತೆಯನ್ನು ಬರೆದರೆ ಸುಶ್ರುತ ಸಂಹಿತೆಯನ್ನು ಬರೀತಾರೆ. ಹಾಗೆ ಧನ್ವಂತರಿ ಅನ್ನುವಂಥವರು ವೈದ್ಯಕೀಯ ಕ್ಷೇತ್ರದಲ್ಲಿ ಪ್ರಸಿದ್ಧನಾಗಿರ್ತಕ್ಕಂಥ ವಿದ್ವಾಂಸರಾಗಿದ್ದರು ಹಾಗೂ ಆಯುರ್ವೇದ ಶಾಸ್ತ್ರದ ತಜ್ಞರಾಗಿದ್ದರು. ನೆನಪಿರಲಿ ನಿಮಗೆ, ಧನ್ವಂತರಿ ಬಹಳಷ್ಟು ವಿಶೇಷವಾಗಿರ್ತಕ್ಕಂಥ ಹೆಸರು. ಧನ್ವಂತರಿಯನ್ನು ಭಾರತದ ವೈದ್ಯಶಾಸ್ತ್ರದ ಪಿತಾಮಹ ಅಂತ ಕರೀತಾರೆ. ಅರ್ಥ ಆಯ್ತಾ? ಧನ್ವಂತರಿಯನ್ನು ಭಾರತದ ವೈದ್ಯಶಾಸ್ತ್ರದ ಪಿತಾಮಹ ಅಂತ ಕರೆಯಲಾಗುತ್ತೆ. ಹಾಗೆ ಧನ್ವಂತರಿ ಆಯುರ್ವೇದ ನಿಘಂಟನ್ನು ವೈದ್ಯಶಾಸ್ತ್ರಕ್ಕೆ ಕೊಡುಗೆಯಾಗಿ ನೀಡ್ತಾರೆ. ಚರಕನು ವೈದ್ಯ ವಿಜ್ಞಾನಿಯಾಗಿದ್ದು ಚರಕ ಸಂಹಿತೆ ಅನ್ನುವಂಥ ಗ್ರಂಥವನ್ನು ರಚನೆ ಮಾಡಿ ವೈದ್ಯಕೀಯ ಕ್ಷೇತ್ರಕ್ಕೆ ಮಹತ್ತರವಾಗಿರ್ತಕ್ಕಂಥ ಕೊಡುಗೆಯನ್ನು ನೀಡ್ತಾರೆ. ಹೀಗಾಗಿಯೇ ಈ ಕಾಲದಲ್ಲಿ ಸಾಹಿತ್ಯ ಕ್ಷೇತ್ರದಲ್ಲಾಗಿರ್ಬೋದು, ವೈದ್ಯಕೀಯ ವಿಜ್ಞಾನ ಕ್ಷೇತ್ರದಲ್ಲಾಗಿರ್ಬೋದು ಹಲವಾರು ಮಹತ್ವದ ಬೆಳವಣಿಗೆಗಳಾಗಿರೋದ್ರಿಂದಾಗಿ ಇತಿಹಾಸಕಾರರು ಗುಪ್ತರ ಯುಗವನ್ನು ಸುವರ್ಣ ಯುಗ ಅಂತ ಕರೀತಾರೆ. ಇನ್ನು ಸುಶ್ರುತ ಶಸ್ತ್ರಚಿಕಿತ್ಸಾ ವೈದ್ಯನಾಗಿದ್ದ, ಅಂದರೆ ಆಪರೇಷನ್ ಮಾಡ್ತಕ್ಕಂಥ ವೈದ್ಯನಾಗಿದ್ದ ಸುಶ್ರುತ ಭಾರತೀಯ ಪರಂಪರೆಯಲ್ಲಿ ಶಸ್ತ್ರಚಿಕಿತ್ಸೆಯನ್ನು ನೀಡುವಂಥ ಕ್ರಮವನ್ನು ಮೊಟ್ಟ ಮೊದಲ ಬಾರಿಗೆ ತಿಳಿಸಿದ ಕೀರ್ತಿ ಯಾರಿಗೆ ಸಲ್ಲುತ್ತೆ ಅಂದರೆ ಸುಶ್ರುತನಿಗೆ ಸಲ್ಲುತ್ತೆ. ಸುಶ್ರುತ ಸಂಹಿತೆಯನ್ನು ಬರೀತಾರೆ. ಹಾಗೆ ಆರ್ಯಭಟ ಖಗೋಳ ಮತ್ತು ಗಣಿತಶಾಸ್ತ್ರಗಳ ಪ್ರಖ್ಯಾತ ವಿಜ್ಞಾನಿಯಾಗಿದ್ದ. ಇಂದಿಗೂ ಕೂಡ ನಾವು ಗಮನಿಸ್ತೀವಿ ಭಾರತದ ಮೊಟ್ಟ ಮೊದಲ ಕೃತಕ ಉಪಗ್ರಹದ ಹೆಸರು ಏನು ಅಂತಂದರೆ ಆರ್ಯಭಟ. ಆದ್ದರಿಂದ ಗುಪ್ತರ ಕಾಲದಲ್ಲಿರ್ತಕ್ಕಂಥ ಒಬ್ಬ ಸರ್ವಶ್ರೇಷ್ಠ ಖಗೋಳಶಾಸ್ತ್ರಜ್ಞ ಮತ್ತು ಗಣಿತಶಾಸ್ತ್ರಗಳ ಪ್ರಖ್ಯಾತ ವಿಜ್ಞಾನಿಯಾಗಿದ್ದ ಆರ್ಯಭಟ. ಆರ್ಯಭಟೀಯಂ ಅನ್ನುವಂಥ ಕೃತಿಯನ್ನು ಕೂಡ ಇವರು ರಚನೆ ಮಾಡ್ತಾರೆ ಅನ್ನುವಂಥದ್ದು ನಮಗೆ ನೆನಪಿರಬೇಕು. ಆಮೇಲೆ ವರಾಹಮಿಹಿರನ ಸಮಕಾಲೀನಾಗಿರ್ತಕ್ಕಂಥ ಆರ್ಯಭಟ ಖಗೋಳ ಮತ್ತು ಗಣಿತ ಕ್ಷೇತ್ರಗಳಿಗೆ ಅಪಾರವಾಗಿರ್ತಕ್ಕಂಥ ಕೊಡುಗೆಯನ್ನು ನೀಡ್ತಾರೆ. ಈ ಕಾರಣಕ್ಕಾಗಿ ಸರ್ವಶ್ರೇಷ್ಠ ವಿಜ್ಞಾನಿಗಳಿಗೆ ಭಾರತ ಸರ್ಕಾರ ಆರ್ಯಭಟ ಪ್ರಶಸ್ತಿಯನ್ನು ನೀಡ್ತಾ ಬರ್ತಾ ಇದೆ. ಭಾರತದ ಮೊಟ್ಟ ಮೊದಲ ಕೃತಕ ಉಪಗ್ರಹಕ್ಕೂ ಕೂಡ ಆರ್ಯಭಟ ಅನ್ನುವಂಥ ಹೆಸರನ್ನು ಇಡಲಾಗಿದೆ ಅನ್ನುವಂಥದ್ದು ನಮಗೆಲ್ಲ ನೆನಪಿರಬೇಕು. ಆಮೇಲೆ ಸೂರ್ಯ ಮತ್ತು ಭೂಮಿಯ ಸಮತಲದಲ್ಲಿ ಅವೆರಡಕ್ಕೂ ನಡುವೆ ಚಂದ್ರ ಬಂದಾಗ ಸೂರ್ಯಗ್ರಹಣ ಆಗುತ್ತೆ. ಹಾಗೆಯೇ ಸೂರ್ಯ ಮತ್ತು ಚಂದ್ರನ ನಡುವೆ ಭೂಮಿ ಬಂದಾಗ ಚಂದ್ರಗ್ರಹಣ ಆಗುತ್ತೆ ಅನ್ನುವಂಥ ಕಲ್ಪನೆಯನ್ನು ಆರ್ಯಭಟ ಸ್ಪಷ್ಟವಾಗಿ ತಿಳಿಸಿದ್ದಾನೆ. ಅರ್ಥ ಆಯ್ತಾ? ಆರ್ಯಭಟ ಗ್ರಹಣಗಳ ಬಗ್ಗೆ ಬಹಳಷ್ಟು ಡೀಟೇಲ್ ಆಗಿ ಹೇಳ್ತಾ ಹೋಗ್ತಾನೆ. ಇನ್ನು ವರಾಹಮಿಹಿರ ಈತ ಪಂಚಸಿದ್ಧಾಂತಿಕ ಅನ್ನುವಂಥ ಖಗೋಳಶಾಸ್ತ್ರದ ಗ್ರಂಥವನ್ನು ರಚನೆ ಮಾಡ್ತಾನೆ. ವರಾಹಮಿಹಿರನು ಪ್ರಖ್ಯಾತ ಖಗೋಳಶಾಸ್ತ್ರಜ್ಞನಾಗಿದ್ದ ಅನ್ನುವಂಥದ್ದು ನಮಗೆ ನೆನಪಿರಬೇಕು. ಪಂಚಸಿದ್ಧಾಂತಿಕ ಅನ್ನುವಂಥದ್ದು ಭಾಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕೃತಿ. ವರಾಹಮಿಹಿರ ರಚನೆ ಮಾಡ್ತಾನೆ. ವರಾಹಮಿಹಿರ ಒಬ್ಬ ಖಗೋಳಶಾಸ್ತ್ರಜ್ಞನಾಗಿದ್ದ. ಆಮೇಲೆ ಬೃಹತ್ ಸಂಹಿತ, ಬೃಹತ್ ಜಾತಕ, ಲಘು ಜಾತಕ ಅನ್ನುವಂಥ ಗ್ರಂಥಗಳನ್ನು ಕೂಡ ವರಾಹಮಿಹಿರ ರಚನೆ ಮಾಡ್ತಾನೆ. ಆಮೇಲೆ ವರಾಹಮಿಹಿರನು ಖಗೋಳಶಾಸ್ತ್ರ, ಜ್ಯೋತಿಷ್ಯ, ಭೂಗೋಳ, ಹವಾಮಾನ ಮುಂತಾದ ಕ್ಷೇತ್ರಗಳಲ್ಲಿ ವಿದ್ವಾಂಸನಾಗಿದ್ದ. ನೋಡಿ, ಒಬ್ಬ ವ್ಯಕ್ತಿ ಹಲವಾರು ಕ್ಷೇತ್ರಗಳು ಖಗೋಳಶಾಸ್ತ್ರ, ಜ್ಯೋತಿಷ್ಯ, ಭೂಗೋಳ, ಹವಾಮಾನ ಇತ್ಯಾದಿಗಳಲ್ಲಿ ವರಾಹಮಿಹಿರ ಪ್ರಮುಖವಾಗಿರ್ತಕ್ಕಂಥ ವಿದ್ವಾಂಸನಾಗಿದ್ದ. ಸೊ ಇದಿಷ್ಟು ಗುಪ್ತರ ಸಾಮ್ರಾಜ್ಯಕ್ಕೆ ಸಂಬಂಧಪಟ್ಟಂಗೆ ನಾವು ಬಹಳಷ್ಟು ಡೀಟೇಲಾಗಿ ತಿಳ್ಕೊಂಡ್ವಿ ಅಧ್ಯಾಯ 17ಕ್ಕೆ ಸಂಬಂಧಪಟ್ಟಂಗೆ. ಇನ್ನು ನೇರವಾಗಿ ಅಧ್ಯಾಯ 17 ಬರ್ತಕ್ಕಂಥ ವರ್ಧನರಿಗೆ ಸಂಬಂಧಪಟ್ಟಂಗೆ ಡೀಟೇಲಾಗಿ ನೋಡ್ತಾ ಹೋಗೋಣ. ಇವರನ್ನು ಥಾನೇಶ್ವರದ ವರ್ಧನರು ಅಂತ ಕೂಡ ನಾವು ಕರಿತೀವಿ. ಹೌದಾ? ಥಾನೇಶ್ವರದ ವರ್ಧನರು ಅತ್ಯಂತ ಪ್ರಖ್ಯಾತನಾಗಿರ್ತಕ್ಕಂಥ ಅರಸ ಯಾರು ಅಂದರೆ ಹರ್ಷವರ್ಧನ. ಇನ್ನು ಥಾನೇಶ್ವರದ ವರ್ಧನರ ಬಗ್ಗೆ ಬಹಳಷ್ಟು ಡೀಟೇಲಾಗಿ ನಾವು ನೋಡ್ತಾ ಹೋಗೋಣ. ಗುಪ್ತ ಸಾಮ್ರಾಜ್ಯದ ಅವನತಿಯ ನಂತರ ಏನಾಗ್ತಾ ಹೋಗುತ್ತೆ ಅಂದರೆ ಅನೇಕ ಚಿಕ್ಕ ಪುಟ್ಟ ರಾಜ್ಯಗಳು ಹುಟ್ಕೊಳ್ತವೆ. ಅವುಗಳಲ್ಲಿ ವರ್ಧನರ ರಾಜ್ಯ ಕೂಡ ಒಂದು. ಅರ್ಥ ಆಯ್ತಾ? ಗುಪ್ತರ ಸಾಮ್ರಾಜ್ಯ ಅವರ ಅವನತಿ ಆದ ನಂತರ ಅನೇಕ ಚಿಕ್ಕ ಪುಟ್ಟ ಸಾಮ್ರಾಜ್ಯಗಳು ಭಾರತದಲ್ಲಿ ಹುಟ್ಕೊಳ್ತಾ ಹೋಗ್ತವೆ. ಆ ಚಿಕ್ಕ ಪುಟ್ಟ ಸಾಮ್ರಾಜ್ಯಗಳ ಸಾಲಿನಲ್ಲಿ ಬರ್ತಕ್ಕಂಥದ್ದು ಒಂದು ಯಾವುದು ಅಂದರೆ ವರ್ಧನರ ಸಾಮ್ರಾಜ್ಯ. ವರ್ಧನರು 6ನೇ ಶತಮಾನದಲ್ಲಿ ಥಾನೇಶ್ವರದಿಂದ ರಾಜ್ಯವನ್ನು ಆಳಲಿಕ್ಕೆ ಆರಂಭ ಮಾಡ್ತಾರೆ. ಕೆಲವು ತಾಮ್ರ ಶಾಸನಗಳಾಗಿರ್ಬೋದು, ಆಮೇಲೆ ಬಾಣನ ಹರ್ಷಚರಿತೆ ಹಾಗೂ ಚೀನಾದ ಪ್ರವಾಸಿಗನಾಗಿರ್ತಕ್ಕಂಥ ಹ್ಯೂಯನ್ ಸಾಂಗರ ಬರವಣಿಗೆಗಳು ಥಾನೇಶ್ವರದ ವರ್ಧನರ ಬಗ್ಗೆ ಅಧಿಕೃತವಾಗಿರ್ತಕ್ಕಂಥ ಮಾಹಿತಿಯನ್ನು ಕೊಡ್ತಾ ಹೋಗ್ತವೆ. ಯಾವ್ಯಾವ ಗ್ರಂಥಗಳು? ಬಾಣನ ಹರ್ಷಚರಿತೆ ಮತ್ತು
ಹುಯನ್ ಸಾಂಗ್ರ ಬರವಣಿಗೆಗಳು ಏನು ಮಾಡ್ತವೆ ಅಂದರೆ ವರ್ಧನರ ಮೇಲೆ ಬೆಳಕನ್ನು ಚೆಲ್ತವೆ. ಪುಷ್ಯಭೂತಿಯು ಈ ವಂಶದ ಸ್ಥಾಪಕ. ಬಹಳಷ್ಟು ಇಂಪಾರ್ಟೆಂಟ್ ಇದು. TET ಪರೀಕ್ಷೆಯಲ್ಲಿ ಒಂದು ಸಾರಿ ಏನು ಕೇಳಿದ್ರು ಅಂದರೆ 2022ರಲ್ಲಿ ಒಂದು ಕಡೆ ಪ್ರಮುಖ ರಾಜರುಗಳನ್ನು ಕೊಟ್ಟು ಇನ್ನೊಂದು ಕಡೆ ಅವುಗಳನ್ನ ಸ್ಥಾಪನೆ ಮಾಡಿದವರು ಯಾರು ಅಂತದ್ದು ಕೊಟ್ಟಿದ್ರು. ಹೀಗಾಗಿ ಇಲ್ಲಿ ಪುಷ್ಯಭೂತಿ ಅನ್ನುವಂಥವರು ವರ್ಧನ ವಂಶದ ಸ್ಥಾಪಕ. ಇದು ನಮಗೆ ನೆನಪಿರಬೇಕು. ಅದಾದ ನಂತರ ಪ್ರಭಾಕರ ವರ್ಧನ ಮತ್ತು ಹರ್ಷವರ್ಧನರು ಈ ಮನೆತನದ ಇನ್ನಿತರ ಪ್ರಮುಖ ಅರಸರಾಗ್ತಾರೆ. ಹರ್ಷನ ತಂದೆಯಾಗಿರ್ತಕ್ಕಂಥ ಪ್ರಭಾಕರ ವರ್ಧನ ಹಾಗೂ ಸೋದರನಾದ ರಾಜವರ್ಧನನ ಮರಣದ ನಂತರ ಹರ್ಷವರ್ಧನ ಥಾನೇಶ್ವರದಿಂದ ಆಳ್ವಿಕೆಯನ್ನು ಮಾಡಲಿಕ್ಕೆ ಆರಂಭ ಮಾಡ್ತಾನೆ. ಹರ್ಷವರ್ಧನನು ತನ್ನ ಸಹೋದರಿಯಾಗಿರ್ತಕ್ಕಂಥ ರಾಜಶ್ರೀಯನ್ನು ಕಣೋಜಿನ ರಾಜನಿಗೆ ಕೊಟ್ಟು ಮದುವೆ ಮಾಡಿದ್ದ. ಬಂಗಾಳದ ದೊರೆಯಾಗಿರ್ತಕ್ಕಂಥ ಶಶಾಂಕ ಏನು ಮಾಡ್ತಾನೆ ಅಂತಂದರೆ ಈ ಕಣೋಜಿನ ದೊರೆಯನ್ನು ಕೊಂದು ನಂತರ ಹರ್ಷವರ್ಧನ ಕಣೋಜನ್ನು ವಶಪಡಿಸಿಕೊಳ್ತಾನೆ ಅನ್ನುವಂಥದ್ದು. ಇಲ್ಲಿ ಏನಾಗುತ್ತೆ, ಒಂದು ಸಣ್ಣ ಕತೆ ಬರುತ್ತೆ. ಹರ್ಷವರ್ಧನ ಏನು ಮಾಡ್ತಾನೆ ಅಂದರೆ ತನ್ನ ಸಹೋದರಿಯಾಗಿರ್ತಕ್ಕಂಥ ರಾಜಶ್ರೀಯನ್ನು ಕಣೋಜಿನ ದೊರೆಗೆ ಮದುವೆ ಮಾಡಿ ಕೊಡ್ತಾನೆ. ಅರ್ಥ ಆಯ್ತಾ? ಹರ್ಷವರ್ಧನ ತನ್ನ ಸಹೋದರಿಯಾದ ರಾಜಶ್ರೀಯನ್ನು ಕಣೋಜಿನ ದೊರೆಗೆ ಮದುವೆ ಮಾಡಿಕೊಡ್ತಾನೆ. ಅದಾದ ನಂತರ ಬಂಗಾಳದ ದೊರೆಯಾಗಿರ್ತಕ್ಕಂಥ ಶಶಾಂಕ ಏನು ಮಾಡ್ತಾನೆ ಅಂದರೆ ಈ ಕಣೋಜಿನ ಅರಸನನ್ನು ಅಂದರೆ ರಾಜಶ್ರೀಯ ಗಂಡನನ್ನು, ಈ ಬಂಗಾಳದ ದೊರೆಯಾಗಿರ್ತಕ್ಕಂಥ ಶಶಾಂಕ ಏನು ಮಾಡ್ತಾನೆ ಅಂತಂದರೆ ರಾಜಶ್ರೀಯ ಗಂಡನಾಗಿರ್ತಕ್ಕಂಥ ಕಣೋಜಿನ ಅರಸನನ್ನು ಕೊಲೆ ಮಾಡಿ ಆ ಸಾಮ್ರಾಜ್ಯವನ್ನು ವಶಪಡಿಸಿಕೊಳ್ತಾನೆ. ಅದಾದ ನಂತರ ಸಿಟ್ಟಿಗೆದ್ದಿರ್ತಕ್ಕಂಥ ಹರ್ಷವರ್ಧನ ತನ್ನ ತಂಗಿಯ ಗಂಡನನ್ನು ಕೊಲೆ ಮಾಡಿರ್ತಕ್ಕಂಥ ಶಶಾಂಕನ ಮೇಲೆ ಕೋಪಗೊಂಡು ಶಶಾಂಕನನ್ನು ಸೋಲಿಸಿ ಕಣೋಜನ್ನು ವಶಪಡಿಸಿಕೊಳ್ತಾನೆ ಮತ್ತೊಮ್ಮೆ. ಅರ್ಥ ಆಯ್ತಾ? ಇನ್ನು ಬಂಗಾಳದ ಮೇಲೆ ದಂಡೆತ್ತಿ ಹೋಗ್ತಾನೆ ಹರ್ಷವರ್ಧನ. ಬಂಗಾಳ ಮತ್ತು ಮಗಧ ಇವನ ಆಳ್ವಿಕೆಗೆ ಒಳಪಡ್ತವೆ. ಆದರೆ ಹರ್ಷವರ್ಧನಿಗೆ ದಕ್ಷಿಣದಲ್ಲಿ ನರ್ಮದಾ ನದಿಯನ್ನು ದಾಟಿ ಮುಂದಕ್ಕೆ ಹೋಗ್ಲಿಕ್ಕೆ ಆಗೋದಿಲ್ಲ, ಮುಂದಕ್ಕೆ ಹೋಗಲಿಕ್ಕೆ ಬಿಡೋದಿಲ್ಲ ಕೂಡ. ಯಾರು ಬಿಡೋದಿಲ್ಲ ಅಂತಂದರೆ ಬಾದಾಮಿ ಚಾಲುಕ್ಯರ ಕನ್ನಡದ ದೊರೆಯಾಗಿರ್ತಕ್ಕಂಥ ಇಮ್ಮಡಿ ಪುಲಕೇಶಿ, ಇದನ್ನು ಎರಡನೇ ಪುಲಕೇಶಿ ಅಂತ ಕೂಡ ಕರೀತಾರೆ. ಇಮ್ಮಡಿ ಪುಲಕೇಶಿ ಏನು ಮಾಡ್ತಾನೆ ಅಂದರೆ ಹರ್ಷವರ್ಧನನ ಅತಿಕ್ರಮವನ್ನು ಅಲ್ಲಿಗೇನೆ ತಡಿತಾನೆ. ನರ್ಮದಾ ನದಿ ತನಕ ಬರ್ತಾನೆ ಹರ್ಷವರ್ಧನ, ದಕ್ಷಿಣದ ಮೇಲೆ ಕೂಡ ದಾಳಿ ಮಾಡಬೇಕು, ಅದನ್ನು ಕೂಡ ವಶಪಡಿಸ್ಕೊಳ್ಬೇಕು ಅಂತ. ಆದರೆ ಕನ್ನಡದ ಪ್ರಸಿದ್ಧ ಅರಸನಾಗಿರ್ತಕ್ಕಂಥ ಇಮ್ಮಡಿ ಪುಲಕೇಶಿ ಏನು ಮಾಡ್ತಾನೆ ಅಂದರೆ ಹರ್ಷವರ್ಧನನನ್ನು ಅಲ್ಲಿಗೆ ತಡಿತಾನೆ ನರ್ಮದಾ ನದಿ ದಂಡೆಯಲ್ಲಿ. ಅಲ್ಲಿ ನರ್ಮದಾ ನದಿ ದಂಡೆಯಲ್ಲಿ ಏನಾಗುತ್ತೆ ಅಂದರೆ ಇಬ್ಬರ ಸೈನ್ಯದ ನಡುವೆ ಭೀಕರವಾಗಿರ್ತಕ್ಕಂಥ ಕಾಳಗ ನಡೆಯುತ್ತೆ. ಈ ನರ್ಮದಾ ನದಿ ಕಾಳಗದಲ್ಲಿ ಹರ್ಷನ ಹರ್ಷ ಹಾರಿ ಹೋಗುತ್ತೆ ಅಂತ ಇಮ್ಮಡಿ ಪುಲಕೇಶಿಯ ಆಸ್ಥಾನದ ಕವಿಯಾಗಿರ್ತಕ್ಕಂಥ ರವಿಕೀರ್ತಿ ಏನು ಮಾಡ್ತಾನೆ ಅಂದರೆ ಐಹೊಳೆ ಶಾಸನದಲ್ಲಿ ಅದನ್ನು ಬರೀತಾನೆ. ಹೌದಾ? ಹರ್ಷವರ್ಧನನ್ನು ಈ ಮೂಲಕ ಇಮ್ಮಡಿ ಪುಲಕೇಶಿ ಹಿಮ್ಮೆಟ್ಟಿಸ್ತಾನೆ. ಇಮ್ಮಡಿ ಪುಲಕೇಶಿಯ ಈ ಸಾಧನೆಯನ್ನು ಇಮ್ಮಡಿ ಪುಲಕೇಶಿಯ ಆಸ್ಥಾನದ ಕವಿಯಾಗಿರ್ತಕ್ಕಂಥ ರವಿಕೀರ್ತಿ ಅನ್ನುವಂಥವನು ಏನು ಮಾಡ್ತಾನೆ ಅಂದರೆ ಪ್ರಶಸ್ತಿ ಒಂದರಲ್ಲಿ ವಿವರಣೆ ಮಾಡ್ತಾನೆ. ಆ ಪ್ರಶಸ್ತಿ ಯಾವುದು ಅಂದರೆ ಐಹೊಳೆ ಶಾಸನ. ಹೌದಾ? ಐಹೊಳೆ ಶಾಸನದಲ್ಲಿ ಏನು ಮಾಡ್ತಾನೆ ಅಂದರೆ ಇಮ್ಮಡಿ ಪುಲಕೇಶಿಯ ಸಾಧನೆಗಳನ್ನು ರವಿಕೀರ್ತಿ ಬರಿತಾನೆ. ನರ್ಮದಾ ನದಿ ಕಾಳಗದಲ್ಲಿ ಹರ್ಷನ ಹರ್ಷ ಹಾರಿ ಹೋಯಿತು ಅಂತ ಬರಿತಾನೆ. ಇನ್ನು ಪುಲಕೇಶಿಯ ವಿರುದ್ಧ ಪರಾಭವಗೊಂಡಿರ್ತಕ್ಕಂಥ ಹರ್ಷನ ಹರ್ಷವನ್ನು ಇದು ಇಂಗಿಸಿತೆಂದು ಅತ್ಯಂತ ರಂಜನೀಯವಾಗಿ ರವಿಕೀರ್ತಿ ಬರೀತಾನೆ. ಅರ್ಥ ಆಯ್ತಾ? ಹರ್ಷವರ್ಧನ ಉತ್ತರಾಪತೇಶ್ವರ ಅನ್ನುವಂಥ ಬಿರುದನ್ನು ಹೊಂದಿದ್ದ. ನರ್ಮದಾ ನದಿ ಕಾಳಗದಲ್ಲಿ ಸೋತ ನಂತರ ಇಲ್ಲಿ ಇಮ್ಮಡಿ ಪುಲಕೇಶಿ ಏನು ಮಾಡ್ತಾನೆ ಅಂದರೆ ದಕ್ಷಿಣಾಪತೇಶ್ವರ ಅನ್ನುವಂಥ ಬಿರುದನ್ನು ಪಡಿತಾನೆ. ಅದಾದ ನಂತರ ವರ್ಧನರ ಕಾಲದಲ್ಲಿ ರಾಜನ ಆಳ್ವಿಕೆಯಲ್ಲಿ ಮಂತ್ರಿಮಂಡಲ ಅವರಿಗೆ ಸಹಕಾರ ಮಾಡ್ತಾ ಇತ್ತು. ಮಹಾಸಂಧಿ ವಿಗ್ರಹ ಏನು ಮಾಡ್ತಾ ಇದ್ದ ಅಂದರೆ ಅನುಸಂಧಾನಗಳನ್ನು ಮಾಡ್ತಾ ಇದ್ದ. ಆಮೇಲೆ ಮಹಾಬಲಾಧಿಕೃತ ಅನ್ನುವಂಥವನು ಏನು ಮಾಡ್ತಾ ಇದ್ದ ಅಂದರೆ ಮಹಾಸೇನಾಪತಿಯಾಗಿದ್ದ. ಅಂದರೆ ವರ್ಧನರ ಕಾಲದಲ್ಲಿ ಮಹಾಸೇನಾಪತಿ ಅನ್ನುವಂಥವನು ಇಡೀ ಸೈನ್ಯದ ಜವಾಬ್ದಾರಿಯನ್ನು ವಹಿಸ್ಕೊಂಡಿದ್ದ, ಮುಖ್ಯಸ್ಥನಾಗಿದ್ದ. ಇನ್ನು ಭೋಗಪತಿ ಅನ್ನುವಂಥವನು ಕಂದಾಯದ ಅಧಿಕಾರಿಯಾಗಿದ್ದ. ಕಂದಾಯ ಸಂಗ್ರಹ ಮಾಡ್ತಕ್ಕಂಥ ಜವಾಬ್ದಾರಿ ಈ ಭೋಗಪತಿಗೆ ಇತ್ತು. ಈ ಮೂರು ಹೆಸರುಗಳು ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥವುಗಳು, ಇವುಗಳನ್ನು ನೀವು ನೋಟ್ ಮಾಡ್ಕೋಬೇಕು. ಆಮೇಲೆ ವರ್ಧನರ ಕಾಲದಲ್ಲಿ ಭೂ ಕಂದಾಯವೇ ರಾಜ್ಯದ ಮುಖ್ಯ ಆದಾಯ ಆಗಿತ್ತು. ರಾಜ್ಯಕ್ಕೆ ಮುಖ್ಯ ಆದಾಯ ಹೆಂಗೆ ಬರ್ತಾ ಇತ್ತು ಅಂದರೆ ಭೂ ಕಂದಾಯದಿಂದ ಬರ್ತಾ ಇತ್ತು ಅನ್ನುವಂಥದ್ದು. ಬುದ್ಧನ ಪೂರ್ವಜನ್ಮದ ಮತ್ತೊಂದು ಹೆಸರು ನಳಂದ ಅಂತ ನಂಬಲಾಗಿತ್ತು. ಆತನ ಅನೇಕ ಅನುಯಾಯಿಗಳ ನಂಬಿಕೆ ಏನು ಅಂತಂದರೆ ಬುದ್ಧನ ಪೂರ್ವಜನ್ಮದ ಹೆಸರು ನಳಂದ ಅನ್ನುವಂಥದ್ದಾಗಿತ್ತು ಅನ್ನುವಂಥದ್ದು. ಇನ್ನು ನಳಂದ ಅನ್ನುವಂಥದ್ದು ಪ್ರಾಚೀನ ವಿಶ್ವವಿದ್ಯಾಲಯದ ನೆಲೆಯಾಗಿ ಪ್ರಸಿದ್ಧಿಯನ್ನು ಪಡ್ಕೊಂಡಿದೆ. ಬುದ್ಧನು ನಳಂದಕ್ಕೆ ಭೇಟಿ ನೀಡಿದ್ದ. ಹರ್ಷವರ್ಧನನು 25 ಮೀಟರ್ ಎತ್ತರದ ಕಂಚಿನ ಬುದ್ಧನ ಪ್ರತಿಮೆಯನ್ನು ನಳಂದಕ್ಕೆ ಕಾಣಿಕೆಯಾಗಿ ನೀಡಿದ್ದ ಅನ್ನುವಂಥ ಉಲ್ಲೇಖ ಇದೆ. ಅರ್ಥ ಆಯ್ತಾ? ನಳಂದ ವಿಶ್ವವಿದ್ಯಾಲಯಕ್ಕೆ 23 ಮೀಟರ್ ಎತ್ತರದ ಕಂಚಿನ ಬುದ್ಧನ ಪ್ರತಿಮೆಯನ್ನು ಯಾರು ಕಾಣಿಕೆಯನ್ನಾಗಿ ನೀಡಿದ್ರು ಅಂದರೆ ಹರ್ಷವರ್ಧನ ಕಾಣಿಕೆಯನ್ನಾಗಿ ನೀಡಿದ್ದ ಅನ್ನುವಂಥದ್ದು ನಮಗೆಲ್ಲ ನೆನಪಿರಬೇಕು.
ಇನ್ನು ಈ ನಳಂದ ವಿಶ್ವವಿದ್ಯಾಲಯವನ್ನು ಯಾರು ಸ್ಥಾಪನೆ ಮಾಡ್ತಾರೆ ಅಂದರೆ ಗುಪ್ತರ 1ನೇ ಕುಮಾರಗುಪ್ತ ನಳಂದ ವಿಶ್ವವಿದ್ಯಾಲಯವನ್ನು ಸ್ಥಾಪನೆ ಮಾಡ್ತಾನೆ. ಹಾಗೆ ಲಲಿತ ಕಲಾ ಶಾಲೆಯೊಂದಕ್ಕೆ ಅಪಾರವಾಗಿರ್ತಕ್ಕಂಥ ಕೊಡುಗೆಯನ್ನು ಕುಮಾರಗುಪ್ತ ನೀಡಿದ್ದ. ಹಾಗೆ ನಳಂದ ವಿಶ್ವವಿದ್ಯಾಲಯದಲ್ಲಿ ನಾಗಾರ್ಜುನ, ದಿಜ್ನಾದ ಮತ್ತು ಧರ್ಮಪಾಲ ಅನ್ನುವಂಥ ಪ್ರಸಿದ್ಧ ವಿದ್ವಾಂಸರು ಬೋಧನೆ ಮಾಡ್ತಾ ಇದ್ರು. ಚೀನಾದ ಪ್ರವಾಸಿಗನಾಗಿರ್ತಕ್ಕಂಥ ಹ್ಯೂಯನ್ ಸಾಂಗ್ ಇಲ್ಲಿ ಭೇಟಿ ನೀಡಿ ಕೆಲ ಕಾಲವಿದ್ದು ಈ ಪ್ರದೇಶದ ಬಗ್ಗೆ ಸವಿವರವಾದ ಬಣ್ಣನೆಯನ್ನು ಮಾಡ್ತಾನೆ. ಯಾರು? ಹ್ಯೂಯನ್ ಸಾಂಗ್. ಎಲ್ಲಿ ಭೇಟಿ ನೀಡಿದ್ದ? ನಳಂದ ವಿಶ್ವವಿದ್ಯಾಲಯಕ್ಕೆ ಭೇಟಿ ನೀಡಿದ್ದ. ನಿಮಗೆ ಇನ್ನೊಂದು ವಿಚಾರ ನೆನಪಿರಲಿ, ನಳಂದ ವಿಶ್ವವಿದ್ಯಾಲಯ ಸ್ಥಾಪನೆಯಾಗಿದ್ದು ಗುಪ್ತರ ಕಾಲದ 1ನೇ ಕುಮಾರಗುಪ್ತನಿಂದ ಆದರೂ ಕೂಡ ಈ ವಿಶ್ವವಿದ್ಯಾಲಯ ಅತ್ಯಂತ ಪ್ರಸಿದ್ಧಿಯನ್ನು ಪಡೆದದ್ದು ಯಾರ ಕಾಲದಲ್ಲಿ ಅಂತಂದರೆ ಹರ್ಷವರ್ಧನನ ಕಾಲದಲ್ಲಿ. ಯಾಕಂದರೆ ಹರ್ಷವರ್ಧನ ನಳಂದ ವಿಶ್ವವಿದ್ಯಾಲಯಕ್ಕೆ ಹಲವಾರು ಉಡುಗೊರೆಗಳನ್ನು ನೀಡ್ತಾನೆ, ಹಲವಾರು ಕೊಡುಗೆಗಳನ್ನು ನೀಡಿ ಅದು ಉಚ್ಛ್ರಾಯ ಸ್ಥಿತಿಯನ್ನು ತಲುಪುವಂಗೆ ಮಾಡ್ತಾನೆ. ಇದು ನಿಮಗೆ ನೆನಪಿರಬೇಕು. ಸೊ ಇದಿಷ್ಟು ಅಧ್ಯಾಯ 17 ಗುಪ್ತರು ಮತ್ತು ವರ್ಧನರ ಬಗ್ಗೆ ನಾವು ಬಹಳಷ್ಟು ಡೀಟೇಲ್ ಆಗಿ ತಿಳ್ಕೊಂಡ್ವಿ. ನೇರವಾಗಿ ಮುಂದಿನ ಅಧ್ಯಾಯಕ್ಕೆ ಹೋಗೋಣ, 18ನೇ ಅಧ್ಯಾಯಕ್ಕೆ. ಈ 18ನೇ ಅಧ್ಯಾಯದಲ್ಲಿ ನಾವು ಏನು ಮಾಡ್ತಾ ಹೋಗ್ತೀವಿ ಅಂದರೆ ದಕ್ಷಿಣ ಭಾರತದ ರಾಜವಂಶಗಳು, ಅದರಲ್ಲಿ ಮುಖ್ಯವಾಗಿ ಶಾತವಾಹನರು, ಕದಂಬರು ಮತ್ತು ಗಂಗರ ಬಗ್ಗೆ ಬಹಳಷ್ಟು ಡೀಟೇಲ್ ಆಗಿ ಅಭ್ಯಾಸ ಮಾಡ್ತಾ ಹೋಗ್ತೀವಿ. ಮೊದಲಿಗೆ ದಕ್ಷಿಣ ಭಾರತದ ರಾಜವಂಶಗಳ ಬಗ್ಗೆ ಸಂಕ್ಷಿಪ್ತವಾಗಿ ತಿಳ್ಕೊಳ್ತಾ ಬರೋಣ. ಇಲ್ಲಿ ವಿಂಧ್ಯ ಪರ್ವತಗಳು ಅಂತ ಬರ್ತವೆ. ಈ ವಿಂಧ್ಯ ಪರ್ವತಗಳು ಏನು ಮಾಡ್ತವೆ ಅಂದರೆ ಉತ್ತರ ಮತ್ತು ದಕ್ಷಿಣ ಭಾರತವನ್ನು ಪ್ರತ್ಯೇಕ ಮಾಡ್ತವೆ. ವಿಂಧ್ಯ ಪರ್ವತದ ದಕ್ಷಿಣ ಭಾಗದಿಂದ ಕನ್ಯಾಕುಮಾರಿಯವರೆಗಿನ ಪ್ರದೇಶವನ್ನು ದಕ್ಷಿಣ ಭಾರತ ಅಥವಾ ದಕ್ಕನ್ ಪ್ರಾಂತ್ಯ ಅಂತ ಕರೆಯಲಾಗುತ್ತೆ. ಅರ್ಥ ಆಯ್ತಾ? ವಿಂಧ್ಯ ಪರ್ವತದ ದಕ್ಷಿಣ ಭಾಗದಿಂದ ಕನ್ಯಾಕುಮಾರಿಯವರೆಗೆ ಹಬ್ಬಿರ್ತಕ್ಕಂಥ ಪ್ರದೇಶವನ್ನು ದಕ್ಷಿಣ ಭಾರತ ಅಥವಾ ದಕ್ಕನ್ ಪ್ರಾಂತ್ಯ ಅಂತ ಕರೆಯಲಾಗುತ್ತೆ. ಹಾಗೆ ಶಾತವಾಹನರು, ಕದಂಬರು, ಗಂಗರು, ಚಾಲುಕ್ಯರು, ರಾಷ್ಟ್ರಕೂಟರು, ಪಲ್ಲವರು ಈ ಪ್ರದೇಶವನ್ನು ಆಳಿರ್ತಕ್ಕಂಥ ಪ್ರಮುಖ ಅರಸರು. ಅರ್ಥ ಆಯ್ತು? ಇಲ್ಲಿ ದಕ್ಷಿಣ ಭಾರತದ ಪ್ರಮುಖ ರಾಜವಂಶಗಳ ಬಗ್ಗೆ ನಾವೇನು ಮಾಡ್ತಾ ಹೋಗ್ತೀವಿ ಅಂದರೆ ಅಭ್ಯಾಸ ಮಾಡ್ತಾ ಹೋಗ್ತೀವಿ. ಈ ದಕ್ಷಿಣ ಭಾರತದ ರಾಜವಂಶಗಳಲ್ಲಿ ಶಾತವಾಹನರು, ಕದಂಬರು, ಗಂಗರು, ಚಾಲುಕ್ಯರು, ರಾಷ್ಟ್ರಕೂಟರು, ಪಲ್ಲವರು ಇವರು ಈ ಪ್ರದೇಶವನ್ನು ಆಳ್ವಿಕೆ ಮಾಡ್ತಾರೆ. ಇದಕ್ಕೆ ಸಂಬಂಧಪಟ್ಟಂಗೆ ಇವಾಗ ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಮೊದಲಿಗೆ ನಾವು ಶಾತವಾಹನರ ಬಗ್ಗೆ ಅಭ್ಯಾಸ ಮಾಡ್ತಾ ಹೋಗೋಣ. ಸಾಮಾನ್ಯ ಶಕ ಪೂರ್ವ 230ರಿಂದ ಸಾಮಾನ್ಯ ಶಕ 220ರವರೆಗೆ. ಶಾತವಾಹನ ವಂಶವು ದಖನ್ನಲ್ಲಿ ಸ್ಥಾಪನೆಗೊಂಡ ಮೊಟ್ಟ ಮೊದಲ ರಾಜವಂಶ ಅನ್ನುವಂಥದ್ದು ನಮಗೆಲ್ಲ ನೆನಪಿರಬೇಕು. ಚಂದ್ರಗುಪ್ತ ಮೌರ್ಯನ ಕಾಲದಲ್ಲಿ ಗೋದಾವರಿ, ಕೃಷ್ಣಾ ನದಿಗಳ ಮಧ್ಯೆ ಇವರು ನೆಲೆಸಿದ್ರು. ಸಾಮಂತರಾಗಿ ಕಪ್ಪ ಕಾಣಿಕೆಯನ್ನು ಸಲ್ಲಿಸ್ತಾ ಅಂದರೆ ಮೌರ್ಯರಿಗೆ ಕಪ್ಪ ಕಾಣಿಕೆಯನ್ನು ಸಲ್ಲಿಸ್ತಾ ಇದ್ರು ಶಾತವಾಹನರು. ಸಾಮಾನ್ಯ ಶಕ ಪೂರ್ವ 220ರ ವೇಳೆಗೆ ಸಿಮುಖ ಏನು ಮಾಡ್ತಾನೆ ಅಂದರೆ ಸ್ವತಂತ್ರನಾಗಿ ಶ್ರೀಕಾಕುಲಮನ್ನು ತನ್ನ ರಾಜಧಾನಿಯನ್ನಾಗಿ ಮಾಡ್ಕೊಳ್ತಾನೆ. ಶಾತವಾಹನರ ಸ್ಥಾಪಕ ಯಾರು? ಸಿಮುಖ. ನೆನಪಿರಲಿ ನಿಮಗೆ, ಶಾತವಾಹನರ ಸ್ಥಾಪಕ ಸಿಮುಖ. ಈತ ಮೊದಲು ಮೌರ್ಯರ ಅಧೀನದಲ್ಲಿ ಇದ್ದ. ಸಾಮಾನ್ಯ ಶಕ ಪೂರ್ವ 220ರ ವೇಳೆಗೆ ಈತ ಸ್ವತಂತ್ರನಾಗಿ ಶ್ರೀಕಾಕುಲಂ ಅನ್ನು ತನ್ನ ರಾಜಧಾನಿಯನ್ನಾಗಿ ಮಾಡಿಕೊಂಡು ಆಳ್ವಿಕೆಯನ್ನು ಶುರು ಮಾಡ್ತಾನೆ. ಸಿಮುಖನ ರಾಜಧಾನಿ ಯಾವುದಾಗಿತ್ತು? ಶ್ರೀಕಾಕುಲಂ ಅನ್ನುವಂಥದ್ದು. ನಂತರ ಶಾತವಾಹನರ ಪ್ರಸಿದ್ಧ ಅರಸ ಯಾರು ಅಂದರೆ ಗೌತಮಿಪುತ್ರ ಶಾತಕರ್ಣಿ. ಈ ಗೌತಮಿಪುತ್ರ ಶಾತಕರ್ಣಿಗೆ ಸಂಬಂಧಪಟ್ಟಂಗೆ ಈತನ ತಾಯಿಯಾಗಿರ್ತಕ್ಕಂಥ ಬಾಲಾಶ್ರೀ ಗೌತಮಿ ನಾಸಿಕ್ ಶಾಸನವನ್ನು ಹೊರಡಿಸ್ತಾಳೆ. ಆ ನಾಸಿಕ್ ಶಾಸನದಲ್ಲಿ ಈ ಗೌತಮಿಪುತ್ರ ಶಾತಕರ್ಣಿಯನ್ನು ತ್ರೈ ಸಮುದ್ರ ತೋಯ ಪೀತವಾಹನ ಅಂತ ಕರೀತಾರೆ ಅಂತ ಉಲ್ಲೇಖ ಬರುತ್ತೆ. ಅದು ಕೂಡ ನಮಗೆ ನೆನಪಿರಬೇಕು. ಇನ್ನು ಸಾಮ್ರಾಜ್ಯಕ್ಕೆ ಕಂಟಕರಾಗಿರ್ತಕ್ಕಂಥ ಶಕರನ್ನ ಗೌತಮಿಪುತ್ರ ಶಾತಕರ್ಣಿ ಭಾರತದ ಗಡಿಯಿಂದ ಹೊರಗಟ್ಟಿ ಸಾಹಸವನ್ನು ಮೆರೀತಾನೆ. ಭಾರತದಲ್ಲಿ ಏನು ಶಕರು ಪ್ರವೇಶ ಮಾಡಿದ್ರು ಈ ಶಕರನ್ನ ಹೊಡೆದು ಓಡಿಸ್ತಕ್ಕಂಥ ಪ್ರಯತ್ನವನ್ನು ಗೌತಮಿಪುತ್ರ ಶಾತಕರ್ಣಿ ಮಾಡ್ತಾನೆ. ಗೌತಮಿಪುತ್ರ ಶಾತಕರ್ಣಿ ಶಾತವಾಹನರ ವಂಶದ ಪ್ರಸಿದ್ಧನಾಗಿರ್ತಕ್ಕಂಥ ಅರಸ. ಸ್ಥಾಪಕ ಸಿಮುಖನಾದರೆ ಪ್ರಸಿದ್ಧ ಅರಸ ಗೌತಮಿಪುತ್ರ ಶಾತಕರ್ಣಿ. ಇನ್ನು ಗೌತಮಿಪುತ್ರ ಶಾತಕರ್ಣಿಯಿಂದ ಶಾಲಿವಾಹನ ಶಕೆ ಆರಂಭಗೊಂಡಿತು ಅಂತ ನಂಬುತ್ತಾರೆ. ಗೌತಮಿಪುತ್ರ ಶಾತಕರ್ಣಿಗೆ ತ್ರೈ ಸಮುದ್ರ ತೋಯ ಪೀತವಾಹನ, ಶಾತವಾಹನ ಕುಲಯಶಃ ಪ್ರತಿಷ್ಠಾಪನಕರ ಅನ್ನುವಂಥ ಬಿರುದುಗಳಿದ್ವು. ಯಾವ್ಯಾವ ಬಿರುದುಗಳು? ತ್ರೈ ಸಮುದ್ರ ತೋಯ ಪೀತವಾಹನ ಅಂದರೆ 3 ಸಮುದ್ರಗಳ ನೀರನ್ನು ಕುಡಿದ ಕುದುರೆಗಳನ್ನು ತನ್ನ ಸೈನ್ಯದಲ್ಲಿ ಹೊಂದಿರತಕ್ಕಂಥ ಅರಸ ಅಂತ ಅರ್ಥ. ಆಮೇಲೆ ಶಾತವಾಹನ ಕುಲಯಶಃ ಪ್ರತಿಷ್ಠಾಪನಕರ ಅನ್ನುವಂಥ ಬಿರುದುಗಳು ಗೌತಮಿಪುತ್ರ ಶಾತಕರ್ಣಿಗೆ ಇದ್ವು. ಆಮೇಲೆ ಯಜ್ಞಶ್ರೀ ಶಾತಕರ್ಣಿ ಶಾತವಾಹನ ವಂಶದ ಕೊನೆಯ ಅರಸ. ಇದು ನಮ್ಗೆ ಗೊತ್ತಿರಬೇಕು. ಶಾತವಾಹನರ ಕಾಲದಲ್ಲಿ ರಾಜನೇ ರಾಜ್ಯದ ಸರ್ವೋಚ್ಚ ಅಧಿಕಾರಿಯಾಗಿದ್ದ. ಆಡಳಿತದ ಅನುಕೂಲಕ್ಕಾಗಿ ರಾಜ್ಯವನ್ನು ಜನಪದ ಅಂತ ಜಿಲ್ಲೆಗಳನ್ನಾಗಿ ವಿಭಾಗ ಮಾಡಿ ಅವುಗಳಿಗೆ ಅಧಿಕಾರಿಗಳನ್ನು ನೇಮಿಸಲಾಗಿತ್ತು. ಇನ್ನು ವಿದೇಶಿ ವ್ಯಾಪಾರಕ್ಕೆ ಪ್ರೋತ್ಸಾಹ ನೀಡಿದ ಶಾತವಾಹನರ ಕಾಲದಲ್ಲಿ ನಾಸಿಕ್, ಕಲ್ಯಾಣ, ಬ್ರೌಚ್ ಮತ್ತು ಭಟ್ಕಳ ಇವುಗಳು ಪ್ರಮುಖ ವ್ಯಾಪಾರ ಕೇಂದ್ರಗಳಾಗಿದ್ದವು. ನಾಸಿಕ್, ಕಲ್ಯಾಣ್, ಬ್ರೌಚ್, ಭಟ್ಕಳ ಇವು ಶಾತವಾಹನರ ಕಾಲದ ಪ್ರಮುಖ ವ್ಯಾಪಾರ ಕೇಂದ್ರಗಳಾಗಿದ್ದವು.
ವೈದಿಕ ಮತಸ್ಥರಾಗಿರ್ತಕ್ಕಂಥ ಶಾತವಾಹನರು ಇತರೆ ಧರ್ಮಗಳಾಗಿರ್ತಕ್ಕಂಥ ಬೌದ್ಧ ಧರ್ಮ ಹಾಗೂ ಜೈನ ಧರ್ಮಕ್ಕೂ ಕೂಡ ಪ್ರೋತ್ಸಾಹವನ್ನು ನೀಡಿದರು. ಸಹಮತ ಭಾವನೆಯಿಂದ ಇವರು ಬಾಳ್ತಾ ಇದ್ರು. ಶಾತವಾಹನರ ಕಾಲದಲ್ಲಿ ಕಲೆ, ಸಾಹಿತ್ಯ, ವಿದ್ಯಾಭ್ಯಾಸಕ್ಕೆ ಉತ್ತೇಜನ ದೊರೆತು ವಿದ್ವಾಂಸರ ಹಾಗೂ ಸಾಮಾನ್ಯ ಜನರ ಭಾಷೆಯಾಗಿದ್ದ ಪ್ರಾಕೃತ ಭಾಷೆಯಲ್ಲಿ ಸಾಹಿತ್ಯ ಅನ್ನುವಂಥದ್ದು ಸೃಷ್ಟಿಯಾಗುತ್ತೆ. ಅರ್ಥ ಆಯ್ತಾ? ಶಾತವಾಹನರ ಕಾಲದಲ್ಲಿ ಯಾವ ಭಾಷೆಯಲ್ಲಿ ಸಾಹಿತ್ಯ ಸೃಷ್ಟಿಯಾಯಿತು ಅಂದರೆ ಪ್ರಾಕೃತ ಭಾಷೆಯಲ್ಲಿ ಸಾಹಿತ್ಯ ಸೃಷ್ಟಿಯಾಯಿತು ಅನ್ನುವಂಥದ್ದು ನಮಗೆಲ್ಲ ನೆನಪಿರಬೇಕು. ಇನ್ನು ಹಾಲನು ಬರೆದ ಗಾಥಾ ಸಪ್ತಶತಿ ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಇದು ಹಾಲನ ಕೃತಿ ಯಾವುದು ಅಂದರೆ ಗಾಥಾ ಸಪ್ತಶತಿ. ಆಮೇಲೆ ಶಾತವಾಹನರ ಕಾಲದಲ್ಲಿ ಅಜಂತ ಮತ್ತು ಅಮರಾವತಿಯ ಚಿತ್ರಕಲೆಗಳು ರಚನೆಗೊಳ್ತವೆ. ಶಾತವಾಹನ ಕಾಲದಲ್ಲಿ ದೇವಾಲಯ, ವಿಹಾರ ಮತ್ತು ಚೈತ್ಯಾಲಯಗಳನ್ನು ಕಟ್ಟಲಾಗುತ್ತೆ. ಕಾರ್ಲಿಯಲ್ಲಿನ ಚೈತ್ಯಾಲಯ ಬನವಾಸಿಯ ಶ್ರೀಮಂತ ವರ್ತಕನಾಗಿರ್ತಕ್ಕಂಥ ಭೂತಪಾಲ ನಿರ್ಮಾಣ ಮಾಡ್ತಾನೆ. ಅರ್ಥ ಆಯ್ತಾ? ಕಾರ್ಲೆಯಲ್ಲಿ ಚೈತ್ಯಾಲಯ ಇದೆಯಲ್ಲ, ಆ ಚೈತ್ಯಾಲಯವನ್ನು ಯಾರು ನಿರ್ಮಾಣ ಮಾಡ್ತಾರೆ ಅಂತಂದರೆ ಬನವಾಸಿಯ ಶ್ರೀಮಂತ ವರ್ತಕನಾಗಿರ್ತಕ್ಕಂಥ ಭೂತಪಾಲ ಅದನ್ನು ನಿರ್ಮಾಣ ಮಾಡ್ತಾನೆ. ಸೊ ಇದಿಷ್ಟು ದಕ್ಷಿಣದ ರಾಜವಂಶಗಳಲ್ಲಿ ಬರ್ತಕ್ಕಂಥ ಮೊಟ್ಟ ಮೊದಲ ಸಾಮ್ರಾಜ್ಯವಾಗಿರ್ತಕ್ಕಂಥ ಶಾತವಾಹನರಿಗೆ ಸಂಬಂಧಪಟ್ಟಂತೆ ಇದುವರೆಗೂ ನಾವು ಬಹಳಷ್ಟು ಡೀಟೇಲ್ ಆಗಿ ತಿಳ್ಕೊಂಡ್ವಿ. ಇನ್ನು ಅಧ್ಯಾಯ 18ರಲ್ಲಿ ಬರ್ತಕ್ಕಂಥ ದಕ್ಷಿಣದ ಇನ್ನೊಂದು ರಾಜವಂಶವಾಗಿರ್ತಕ್ಕಂಥ ಕದಂಬರ ಬಗ್ಗೆ ಇವಾಗ ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಕದಂಬರು ಇವರು ಸಾಮಾನ್ಯ ಶಕ 325ರಿಂದ ಸಾಮಾನ್ಯ ಶಕ 540ರವರೆಗೆ ಆಳ್ವಿಕೆಯನ್ನು ನಡೆಸ್ತಾರೆ. ಕರ್ನಾಟಕದಲ್ಲಿ ಸ್ಥಾಪನೆಗೊಂಡ ಮೊಟ್ಟ ಮೊದಲ ರಾಜವಂಶ ಯಾವುದು ಅಂದರೆ ಕದಂಬರು. ಬಹಳಷ್ಟು ಇಂಪಾರ್ಟೆಂಟ್, ಇದು ನೆನಪಿರಬೇಕು. ಕರ್ನಾಟಕದಲ್ಲಿ ಸ್ಥಾಪನೆಗೊಂಡ ಮೊಟ್ಟ ಮೊದಲ ಸಾಮ್ರಾಜ್ಯ, ಮೊಟ್ಟ ಮೊದಲ ರಾಜವಂಶ ಕದಂಬರದು. ಕದಂಬರ ರಾಜಧಾನಿ ಯಾವುದಾಗಿತ್ತು ಅಂದರೆ ಬನವಾಸಿ ಆಗಿತ್ತು. ಸದ್ಯ ಬನವಾಸಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಇದೆ. ಅರ್ಥ ಆಯ್ತಾ? ಇನ್ನು ಮಯೂರವರ್ಮನು ಕದಂಬ ಸಂತತಿಯ ಸ್ಥಾಪಕ. ಕದಂಬ ಸಂತತಿಯ ಸ್ಥಾಪಕ ಯಾರು ಅಂದರೆ ಮಯೂರವರ್ಮ, ಮತ್ತು ಶ್ರೇಷ್ಠನಾದ ಅರಸ ಕೂಡ ಇವನೇ, ಮಯೂರವರ್ಮನೇ. ಪಲ್ಲವ ರಾಜನಾಗಿರ್ತಕ್ಕಂಥ ಶಿವಸ್ಕಂದ ವರ್ಮನಿಂದ ಅಪಮಾನಗೊಂಡಾಗ ಮಯೂರ ಶರ್ಮ ಏನು ಮಾಡ್ತಾನೆ ಅಂದರೆ ತನ್ನ ವರ್ಣವನ್ನು ತ್ಯಜಿಸಿ ಕ್ಷತ್ರಿಯ ವರ್ಣವನ್ನು ಸ್ವೀಕಾರ ಮಾಡ್ತಾನೆ. ಮಯೂರ ಶರ್ಮ ಮೊದಲು ಬ್ರಾಹ್ಮಣನಾಗಿದ್ದ. ಯಾವಾಗ ಪಲ್ಲವ ರಾಜನಾಗಿರ್ತಕ್ಕಂಥ ಶಿವಸ್ಕಂದ ವರ್ಮ ಈತನಿಗೆ ಅವಮಾನ ಮಾಡ್ತಾನೆ, ರೊಚ್ಚಿಗೆದ್ದಿರ್ತಕ್ಕಂಥ ಮಯೂರ ಶರ್ಮ ತನ್ನ ಬ್ರಾಹ್ಮಣ್ಯವನ್ನು ತ್ಯಜಿಸಿ ಕ್ಷತ್ರಿಯ ವರ್ಣವನ್ನು ಸ್ವೀಕಾರ ಮಾಡಿ ಮಯೂರ ವರ್ಮನಾಗ್ತಾನೆ. ಕಂಚಿಯ ಪಲ್ಲವ ರಾಜನಾಗಿರ್ತಕ್ಕಂಥ ಶಿವಸ್ಕಂದ ವರ್ಮನ ಸೊಕ್ಕನ್ನು ಅಡಗಿಸ್ತಾನೆ. ಹೀಗಾಗಿ ಈ ಕದಂಬರು ಅಂತ ಬಂದ ಕೂಡಲೇ ಕನ್ನಡಿಗರಲ್ಲಿ ಒಂದು ಸ್ವಾಭಿಮಾನದ ಸಂಕೇತ ಅಂತ ಹೇಳ್ತೀವಿ ನಾವು. ಯಾರೋ ನಮ್ಮನ್ನು ಅಪಮಾನ ಮಾಡ್ತಾರೆ ಅಂದರೆ ಅದನ್ನು ಸುಮ್ಮನೆ ಸಹಿಸ್ಕೊಂಡು ಇರುವಂಥವರೆಲ್ಲ ನಾವು ಸ್ವಾಭಿಮಾನಿಗಳಾಗಿದ್ದೀವಿ ಅನ್ನುವಂಥದ್ದು ಇಲ್ಲಿ ಮಯೂರವರ್ಮನಿಂದ ನಮಗೆ ಅರ್ಥ ಆಗುತ್ತೆ. ಎಸ್, ಇನ್ನು ಪಲ್ಲವರನ್ನು ಸೋಲಿಸಿ ಕದಂಬ ರಾಜ್ಯವನ್ನು ಮಯೂರವರ್ಮ ಸ್ಥಾಪನೆ ಮಾಡ್ತಾನೆ. ಆದ್ದರಿಂದ ಮಯೂರವರ್ಮನು ಕನ್ನಡಿಗರ ಸ್ವಾಭಿಮಾನದ ಸಂಕೇತವಾಗಿದ್ದಾನೆ. ಬಹಳಷ್ಟು ಇಂಪಾರ್ಟೆಂಟ್ ಇದು. ಮಯೂರವರ್ಮ ಕನ್ನಡಿಗರ ಸ್ವಾಭಿಮಾನದ ಸಂಕೇತ. ಚಿತ್ರದುರ್ಗದ ಚಂದ್ರವಳ್ಳಿಯ ಶಾಸನದ ಪ್ರಕಾರ ಮಯೂರವರ್ಮನು ಚಂದ್ರವಳ್ಳಿಯ ಕೆರೆಗೆ ಒಡ್ಡನ್ನು ಎತ್ತರ ಮಾಡ್ತಾನೆ ಅಂತ ತಿಳಿದು ಬರುತ್ತೆ. ಚಿತ್ರದುರ್ಗದಲ್ಲಿರ್ತಕ್ಕಂಥ ಚಂದ್ರವಳ್ಳಿಯ ಶಾಸನದ ಪ್ರಕಾರ ಮಯೂರವರ್ಮ ಚಂದ್ರವಳ್ಳಿ ಕೆರೆಯ ಒಡ್ಡನ್ನು ಎತ್ತರಿಸ್ತಾನೆ ಅಂತ ಉಲ್ಲೇಖ ಇದೆ ಅಂತ ಹೇಳಲಾಗುತ್ತೆ. ಇನ್ನು ಕದಂಬರು ವೈದಿಕ ಧರ್ಮದ ಅನುಯಾಯಿಗಳಾಗಿದ್ದರೂ ಕೂಡ ಜೈನ ಮತ್ತು ಬೌದ್ಧ ಮತಗಳನ್ನು ಕೂಡ ಪ್ರೋತ್ಸಾಹ ಮಾಡ್ತಾರೆ. ಹಾಣಗಲ್, ಪುಲಿಗೆರೆ ಮುಂತಾದ ಸ್ಥಳಗಳಲ್ಲಿ ಜೈನ ದೇವಾಲಯಗಳಿಗೆ ಮತ್ತು ವಿದ್ವಾಂಸರಿಗೆ ಇವರು ದಾನದತ್ತೆಗಳನ್ನು ನೀಡಿದರು. ಕರ್ನಾಟಕದಲ್ಲಿ ಜೈನ ಸಂಸ್ಕೃತಿಯು ಹರಡಲು ಕದಂಬರು ಉತ್ತೇಜನವನ್ನು ನೀಡ್ತಾರೆ. ಅರ್ಥ ಆಯ್ತಾ? ಕರ್ನಾಟಕದಲ್ಲಿ ಜೈನ ಸಂಸ್ಕೃತಿ ಹರಡಲಿಕ್ಕೆ ಕದಂಬರು ಉತ್ತೇಜನವನ್ನು ನೀಡ್ತಾರೆ. ಜೊತೆಗೆ ಹಾಣಗಲ್ ಆಗಿರ್ಬೋದು, ಪುಲಿಗೆರೆ ಆಗಿರ್ಬೋದು ಮುಂತಾದ ಸ್ಥಳಗಳಲ್ಲಿ ಜೈನ ದೇವಾಲಯಗಳನ್ನು ನಿರ್ಮಾಣ ಮಾಡ್ತಾರೆ ಮತ್ತು ಜೈನ ವಿದ್ವಾಂಸರಿಗೆ ಇವರು ದಾನದತ್ತೆಗಳನ್ನು ನೀಡಿದ್ರು. ಇನ್ನು ಕದಂಬರ ನಾಡಿನಲ್ಲಿ ಬೌದ್ಧ ಮತವು ಉಚ್ಛ್ರಾಯ ಸ್ಥಿತಿಯಲ್ಲಿತ್ತು ಅನ್ನುವಂಥದ್ದು ಕೂಡ ನಮಗೆ ನೆನಪಿರಬೇಕು. ಅಜಂತ ಮತ್ತು ಬನವಾಸಿಯಲ್ಲಿ ಪ್ರಮುಖ ಬೌದ್ಧ ಕೇಂದ್ರಗಳಿದ್ವು. ಕದಂಬರು ಪ್ರಾಕೃತ ಮತ್ತು ಸಂಸ್ಕೃತ ಭಾಷೆಗೆ ಪ್ರೋತ್ಸಾಹವನ್ನು ನೀಡಿದರು. ಪ್ರಾಕೃತ ನಂತರ ಸಂಸ್ಕೃತ ರಾಜ್ಯಭಾಷೆ ಆಗಿತ್ತು. ಮೊದಲ ರಾಜ್ಯಭಾಷೆ ಪ್ರಾಕೃತ, ಅನಂತರ ಸಂಸ್ಕೃತ ಇವರ ರಾಜ್ಯಭಾಷೆ ಆಗುತ್ತೆ. ಆಮೇಲೆ ಕನ್ನಡ ಭಾಷೆಯೂ ಸಹ ಕದಂಬರ ಜನರ ಭಾಷೆಯಾಗಿತ್ತು ಅನ್ನುವಂಥದ್ದನ್ನು ಯಾರೂ ಮರೆಯೋ ಹಾಗಿಲ್ಲ. ಅತ್ಯಂತ ಪ್ರಾಚೀನವಾಗಿರ್ತಕ್ಕಂಥ ಹಲ್ಮಿಡಿ ಶಾಸನ 5ನೇ ಶತಮಾನದಲ್ಲಿ ರೂಢಿಯಲ್ಲಿದ್ದ ಕನ್ನಡ ಭಾಷೆಯ ಸ್ವರೂಪವನ್ನು ನಮಗೆ ಇಂದಿಗೂ ಕೂಡ ತೋರಿಸುತ್ತೆ. ಹಲ್ಮಿಡಿಯನ್ನು ಕನ್ನಡದ ಮೊಟ್ಟ ಮೊದಲ ಶಾಸನ ಅಂತ ಕರೀತಾರೆ. ಇದು ಕಾಕುತ್ಸವರ್ಮನ ಬಗ್ಗೆ ತಿಳಿಸ್ತಾ ಹೋಗುತ್ತೆ. ಅರ್ಥ ಆಯ್ತಾ? ಅತ್ಯಂತ ಪ್ರಾಚೀನವಾಗಿರ್ತಕ್ಕಂಥ ಹಲ್ಮಿಡಿ ಶಾಸನದಲ್ಲಿ 5ನೇ ಶತಮಾನದಲ್ಲಿ ಎಂಥ ಕನ್ನಡ ಭಾಷೆ ಇತ್ತು ಅನ್ನುವಂಥದ್ದು ಅಲ್ಲಿ ನಮಗೆ ಅರ್ಥ ಆಗುತ್ತೆ. ಇನ್ನು ಹಲ್ಮಿಡಿಯು ಕನ್ನಡದಲ್ಲಿ ದೊರೆತಿರ್ತಕ್ಕಂಥ ಮೊಟ್ಟ ಮೊದಲ ಶಾಸನ, ಇದು ನಮಗೆ ನೆನಪಿರಬೇಕು. ಆಮೇಲೆ ಮಳವಳ್ಳಿಯ ಶಾಸನವು ಪ್ರಾಕೃತ ಭಾಷೆಯ ಪರಿಚಯವನ್ನು ಮಾಡಿಕೊಡುತ್ತೆ. ಆಮೇಲೆ ತಾಳಗುಂದ ಶಾಸನ, ಇದು ಬಹಳಷ್ಟು ಇಂಪಾರ್ಟೆಂಟ್ ನೋಡಿ. ಕನ್ನಡದ ಮೊಟ್ಟ ಮೊದಲ ಶಾಸನ ಹಲ್ಮಿಡಿ ಶಾಸನ ಅಂತ ಗೊತ್ತಾಯ್ತು ನಮಗೆ. ಆದರೆ ಕರ್ನಾಟಕದಲ್ಲಿ ದೊರೆತಿರ್ತಕ್ಕಂಥ ಮೊಟ್ಟ ಮೊದಲ ಸಂಸ್ಕೃತ ಶಾಸನ ಯಾವುದು ಅಂದರೆ ತಾಳಗುಂದ ಶಾಸನ.
ಇತಿಹಾಸವನ್ನು ಯಾಕೆ ನಾವು ಓದಬೇಕು ಅಂದರೆ ಪ್ರತಿಯೊಂದು ಅಂಶಗಳು ಇಲ್ಲಿ ಇಂಪಾರ್ಟೆಂಟ್ ಆಗ್ತವೆ. ನಾನು ಕೊಟ್ಟಿರ್ತಕ್ಕಂಥ ಪ್ರತಿಯೊಂದು ಲೈನ್ನಲ್ಲೂ ಕೂಡ ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಅಂಶಗಳು ನಿಮಗೆ ತಿಳಿಯುತ್ತಾ ಹೋಗ್ತವೆ. ಆದ್ದರಿಂದ ಈ ತರಗತಿಯನ್ನು ಯಾರು ಸ್ಕಿಪ್ ಮಾಡಬೇಡಿ. ಮತ್ತು ಯಾರಾದರೂ ಈ ತರಗತಿಗೆ ಇನ್ನೂ ಲೈಕ್ ಮಾಡಿಲ್ಲ ಅಂದರೆ ದಯವಿಟ್ಟು ಲೈಕ್ ಮಾಡಿ, ಯಾಕಂದರೆ ಭಾಳಷ್ಟು ವಿಷಯಗಳನ್ನ ಕಲ್ತ್ಕೊಳ್ತಾ ಹೋಗ್ತಾ ಇದ್ದೀವಿ ನಾವು. ಕರ್ನಾಟಕದಲ್ಲಿ ವಾಸ್ತುಶಿಲ್ಪ ಕಲೆಗೆ ತಳಹದಿಯನ್ನು ಹಾಕಿದವರು ಯಾರು ಅಂತಂದರೆ ಕದಂಬರು ಅನ್ನುವಂಥದ್ದು ನಮಗೆ ನೆನಪಿರಬೇಕು. ಬನವಾಸಿಯಲ್ಲಿ ಅನೇಕ ದೇವಾಲಯ ಬಸದಿಗಳನ್ನು ಕದಂಬರು ನಿರ್ಮಾಣ ಮಾಡ್ತಾರೆ. ಇನ್ನು ಕದಂಬರ ಕಾಲದ ಪ್ರಮುಖ ಪ್ರಾಥಮಿಕ ಹಾಗೂ ಉನ್ನತ ಶಿಕ್ಷಣ ಕೇಂದ್ರಗಳಾಗಿರ್ತಕ್ಕಂಥ ಅಗ್ರಹಾರಗಳು, ಬ್ರಹ್ಮಪುರಿಗಳು, ಘಟಕ ಸ್ಥಾನಗಳು ಸ್ಥಾಪನೆಗೊಳ್ತವೆ. ಅಂದರೆ ಇಲ್ಲಿ ಅಗ್ರಹಾರಗಳು, ಬ್ರಹ್ಮಪುರಿಗಳು ಮತ್ತು ಘಟಕ ಸ್ಥಾನಗಳು ಇವುಗಳ ಮೂಲಕ ಇಲ್ಲಿ ಪ್ರಾಥಮಿಕ ಮತ್ತು ಉನ್ನತ ಶಿಕ್ಷಣ ನಡೀತಾ ಇತ್ತು. ಇನ್ನು ಕದಂಬರ ಕಾಲದ ಪ್ರಮುಖ ಅಗ್ರಹಾರಗಳು ಯಾವುವು ಅಂತಂದರೆ ತಾಳಗುಂದ ಮತ್ತು ಬಳ್ಳಿಗಾವಿಯಲ್ಲಿ ಇದ್ವು. ಕದಂಬರ ಕಾಲದ ಪ್ರಮುಖ ಅಗ್ರಹಾರಗಳು ಎಲ್ಲೆಲ್ಲಿ ಇದ್ವು ಅಂದರೆ ತಾಳಗುಂದದಲ್ಲಿ ಇದ್ವು ಮತ್ತು ಬಳ್ಳಿಗಾವಿಯಲ್ಲಿ ಇದ್ವು. ಈ ಅಗ್ರಹಾರಗಳು ಗುರುಕುಲಗಳಾಗಿದ್ದು ವಸತಿ ಶಾಲೆಗಳಂತೆ ಕೆಲಸವನ್ನು ನಿರ್ವಹಿಸ್ತಾ ಇದ್ವು. ಇದಿಷ್ಟು ಅಧ್ಯಾಯ 18ಕ್ಕೆ ಸಂಬಂಧಪಟ್ಟಂತೆ ದಕ್ಷಿಣ ಭಾರತದ ರಾಜವಂಶಗಳು ಬರ್ತಕ್ಕಂಥ ಕದಂಬರ ಬಗ್ಗೆ ನಾವು ಬಹಳಷ್ಟು ಡೀಟೇಲ್ ಆಗಿ ತಿಳ್ಕೊಂಡ್ವಿ. ಇನ್ನು ನೇರವಾಗಿ 18ನೇ ಅಧ್ಯಾಯದಲ್ಲಿ ಬರ್ತಕ್ಕಂಥ ಗಂಗರಿಗೆ ಸಂಬಂಧಪಟ್ಟಂಗೆ ಬಹಳಷ್ಟು ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಗಂಗರು ಸಾಮಾನ್ಯ ಶಕ 350ರಿಂದ ಸಾಮಾನ್ಯ ಶಕ 1004 ತನಕ ಆಳ್ವಿಕೆಯನ್ನು ಮಾಡ್ತಾರೆ. ಗಂಗ ವಂಶದ ಸಂಸ್ಥಾಪಕರು ತಮ್ಮನ್ನು ಇಕ್ಷ್ವಾಕು ವಂಶದವರು ಅಂತ ಹೇಳ್ಕೊಳ್ತಾರೆ. ಅರ್ಥ ಆಯ್ತಾ? ಗಂಗ ವಂಶದ ಸ್ಥಾಪಕರು ಏನಂತಾರೆ ಅಂದರೆ ನಾವು ಇಕ್ಷ್ವಾಕು ವಂಶದವರು ಅಂತ ಹೇಳ್ಕೊಳ್ತಾರೆ. ಕುವಲಾಲ, ತಲಕಾಡು ಹಾಗೂ ಮಾನ್ಯಪುರ ಅಂದರೆ ಈಗಿನ ಮಣ್ಣೆ, ನೆಲಮಂಗಲ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಇವುಗಳಿಂದ ಗಂಗರು ರಾಜ್ಯವನ್ನು ಆಳ್ವಿಕೆ ಮಾಡ್ತಾರೆ. ದಡಿಗನಿಂದ ಪ್ರಾರಂಭವಾದ ಗಂಗವಾಡಿ ರಾಜ್ಯವು, ನೋಡಿ ಗಂಗರ ಸ್ಥಾಪಕ ಯಾರು ಅಂದರೆ ದಡಿಗ, ನಮಗೆ ನೆನಪಿರಬೇಕು. ದಡಿಗನಿಂದ ಆರಂಭವಾಗಿರ್ತಕ್ಕಂಥ ಗಂಗವಾಡಿ ರಾಜ್ಯವು ಸುಮಾರು 27 ಮಂದಿ ರಾಜರಿಂದ ಆಳಲ್ಪಡುತ್ತೆ. ಅಪ್ರತಿಮ ಹಾಗೂ ವಿದ್ವಾಂಸನಾಗಿರ್ತಕ್ಕಂಥ ದುರ್ವಿನೀತ ಗಂಗರ ಅರಸರಲ್ಲಿಯೇ ಅತ್ಯಂತ ಪ್ರಖ್ಯಾತನಾದವನು. ಅರ್ಥ ಆಯ್ತಾ? ಗಂಗರಲ್ಲಿ ಅತ್ಯಂತ ಪ್ರಸಿದ್ಧನಾಗಿರ್ತಕ್ಕಂಥ ಅರಸ ಯಾರು ಅಂದರೆ ದುರ್ವಿನೀತ ಅನ್ನುವಂಥದ್ದು ನಮಗೆಲ್ಲ ನೆನಪಿರಬೇಕು. ಇನ್ನು ದುರ್ವಿನೀತನು ಅನೇಕ ಕೆರೆಗಳನ್ನು ನೀರಾವರಿಗಾಗಿ ಕಟ್ಟಿಸ್ತಾ ಹೋಗ್ತಾನೆ. ನಲ್ಲಾಳ ತಾಮ್ರಪಟ್ಟಗಳಿಂದ ಈ ಮಾಹಿತಿ ನಮಗೆ ತಿಳಿದು ಬರುತ್ತೆ. ದುರ್ವಿನೀತ ಅನೇಕ ಕೆರೆಗಳನ್ನು ನೀರಾವರಿಗಾಗಿ ಕಟ್ಟಿಸಿದ ಅನ್ನುವಂಥ ವಿಚಾರ ನಮಗೆ ಹೆಂಗೆ ತಿಳಿದು ಬರುತ್ತೆ ಅಂದರೆ ನಲ್ಲಾಳ ತಾಮ್ರಪಟ್ಟಗಳಿಂದ ತಿಳಿದು ಬರುತ್ತೆ. ಆಮೇಲೆ ಸಾಹಿತ್ಯ ಪ್ರೇಮಿಯಾಗಿರ್ತಕ್ಕಂಥ ದುರ್ವಿನೀತ ಸ್ವತಃ ಸಂಸ್ಕೃತ ಮತ್ತು ಕನ್ನಡ ಭಾಷೆಯಲ್ಲಿ ಸಾಹಿತ್ಯವನ್ನು ರಚನೆ ಮಾಡಿದ್ದಾನೆ. ಗುಣಾಢ್ಯನು ಬರೆದಿರ್ತಕ್ಕಂಥ ಒಡ್ಡ ಕಥಾ ಗ್ರಂಥವನ್ನು ಪ್ರಾಕೃತದಿಂದ ಸಂಸ್ಕೃತಕ್ಕೆ ಭಾಷಾಂತರ ಮಾಡಿರ್ತಕ್ಕಂಥ ಕೀರ್ತಿ ಯಾರಿಗೆ ಸಲ್ಲುತ್ತೆ ಅಂದರೆ ದುರ್ವಿನೀತನಿಗೆ ಸಲ್ಲುತ್ತೆ. ಅರ್ಥ ಆಯ್ತಾ? ಗುಣಾಢ್ಯನು ಒಡ್ಡ ಕಥಾವನ್ನು ಬರೆದಿದ್ದ ಈ ಗ್ರಂಥ ಪ್ರಾಕೃತ ಭಾಷೆಯಲ್ಲಿತ್ತು. ಪ್ರಾಕೃತ ಭಾಷೆಯಲ್ಲಿರ್ತಕ್ಕಂಥ ಈ ಒಡ್ಡ ಕಥಾವನ್ನು ಏನು ಮಾಡ್ತಾನೆ ಅಂದರೆ ದುರ್ವಿನೀತ ಸಂಸ್ಕೃತಕ್ಕೆ ಭಾಷಾಂತರ ಮಾಡ್ತಾನೆ, ಟ್ರಾನ್ಸ್ಲೇಟ್ ಮಾಡ್ತಾನೆ. ಅರ್ಥ ಆಯ್ತಾ? ಗಂಗರ ರಾಜನಿಗೆ ಸಹಾಯಕವಾಗಿ ಮಂತ್ರಾಲೋಚನೆ ಸಭೆ ಇರ್ತಾ ಇತ್ತು. ಗಂಗರ ರಾಜನಿಗೆ ಸಹಾಯ ಮಾಡಲಿಕ್ಕೆ ಮಂತ್ರಾಲೋಚನೆ ಅನ್ನುವಂಥ ಸಭೆ ಇತ್ತು. ಗಂಗರು ಜೈನ ಮತಾವಲಂಬಿಗಳಾಗಿದ್ದರಿಂದ ಜೈನ ಮತವು ಈ ಕಾಲದಲ್ಲಿ ಅಭಿವೃದ್ಧಿಗೆ ಬರುತ್ತೆ. ಗಂಗರ ಕಾಲದಲ್ಲಿದ್ದ ಪೂಜ್ಯಪಾದ, ವಜ್ರನಂದಿ, ಅಜಿತಸೇನ ಅನ್ನುವಂಥ ಮುಂತಾದ ಜೈನ ಮುನಿಗಳಿಂದ ಏನಾಯಿತು ಅಂದರೆ ಜೈನ ಧರ್ಮ ಬಹಳಷ್ಟು ಜನಪ್ರಿಯ ಆಗುತ್ತೆ. ಶ್ರವಣಬೆಳಗೊಳದಲ್ಲಿ 58 ಅಡಿ ಏಕಶಿಲಾ ಗೊಮ್ಮಟೇಶ್ವರ ಪ್ರತಿಮೆಯನ್ನು ಪ್ರತಿಷ್ಠಾಪನೆಗೊಳಿಸಿ ಅದನ್ನು ಅತ್ಯಂತ ಪ್ರಸಿದ್ಧ ಕೇಂದ್ರವನ್ನಾಗಿ ಮಾಡಿರ್ತಕ್ಕಂಥ ಕೀರ್ತಿ ಗಂಗರಿಗೆ ಸಲ್ಲುತ್ತೆ. ಶ್ರವಣಬೆಳಗೊಳದಲ್ಲಿ ಇಂದಿಗೂ ಕೂಡ ಕಾಣ್ತೀವಿ ಗೊಮ್ಮಟೇಶ್ವರ ಮೂರ್ತಿ 58 ಅಡಿ ಇದೆ. ಏಕಶಿಲಾ ಗೊಮ್ಮಟೇಶ್ವರ ಮೂರ್ತಿ ಅದು. ಇದನ್ನು ನಿರ್ಮಾಣ ಮಾಡಿರ್ತಕ್ಕಂಥ ಕೀರ್ತಿ 4ನೇ ರಾಚಮಲ್ಲನ ಪ್ರಧಾನಮಂತ್ರಿಯಾಗಿರ್ತಕ್ಕಂಥ ಚಾವುಂಡರಾಯನಿಗೆ ಸಲ್ಲುತ್ತೆ. ಇವರು ಗಂಗರ ಅರಸರು. ಇನ್ನು ಇಂದಿಗೂ ಕೂಡ ಪ್ರತಿ 12 ವರ್ಷಗಳಿಗೊಮ್ಮೆ ಗೊಮ್ಮಟೇಶ್ವರನಿಗೆ ಮಹಾಮಸ್ತಕಾಭಿಷೇಕ ನಡೆಯುವಂಥದ್ದನ್ನು ನಾವು ಇಂದಿಗೂ ಕೂಡ ಕಾಣ್ತೀವಿ. ಶ್ರವಣಬೆಳಗೊಳದ ಗೊಮ್ಮಟೇಶ್ವರ ಮೂರ್ತಿಯು ವಿರಕ್ತ ಜೀವನದ ಸಂಕೇತವಾಗಿದೆ. ಇದು ಭಾಳಷ್ಟು ಇಂಪಾರ್ಟೆಂಟ್ ನೋಡಿ. ಶ್ರವಣಬೆಳಗೊಳದಲ್ಲಿರ್ತಕ್ಕಂಥ ಗೊಮ್ಮಟೇಶ್ವರ ಮೂರ್ತಿ ಯಾವುದರ ಸಂಕೇತ ಅಂದರೆ ವಿರಕ್ತ ಜೀವನದ ಸಂಕೇತ ಅದು. ಇನ್ನು ಗಂಗರ 4ನೆಯ ರಾಚಮಲ್ಲನ ಮಂತ್ರಿಯಾಗಿದ್ದ ಚಾವುಂಡರಾಯ ಈ ಶ್ರವಣಬೆಳಗೊಳದ ಏಕಶಿಲಾ ಗೊಮ್ಮಟೇಶ್ವರ ಮೂರ್ತಿಯನ್ನು ನಿರ್ಮಾಣ ಮಾಡಿಸ್ತಾನೆ. ಮಣ್ಣೆಯಲ್ಲಿರುವ ಕಪಿಲೇಶ್ವರ ದೇವಸ್ಥಾನ, ತಲಕಾಡಿನ ಪಾತಾಳೇಶ್ವರ ದೇವಸ್ಥಾನ, ಮರುಳೇಶ್ವರ ದೇವಸ್ಥಾನ ಹಾಗೂ ಕೋಲಾರದ ಕೋಲಾರಮ್ಮ, ಬೇಗೂರಿನ ನಾಗರೇಶ್ವರ, ಶ್ರವಣಬೆಳಗೊಳದ ಗೊಮ್ಮಟೇಶ್ವರ ಇವುಗಳು ಗಂಗರ ಕಾಲದಲ್ಲಿ ಸ್ಥಾಪನೆಯಾಗಿರ್ತಕ್ಕಂಥ ಪ್ರಸಿದ್ಧವಾದ ದೇವಾಲಯಗಳು. ಇನ್ನು ಸಾಹಿತ್ಯ ಅಭಿಮಾನಿಗಳಾಗಿರ್ತಕ್ಕಂಥ ಗಂಗರಾಜರು ಸಂಸ್ಕೃತ, ಪ್ರಾಕೃತ ಮತ್ತು ಕನ್ನಡ ಭಾಷೆಗಳಿಗೆ ಪ್ರೋತ್ಸಾಹವನ್ನು ನೀಡಿದರು. ಇಮ್ಮಡಿ ಮಾಧವನು ದತ್ತಕ ಸೂತ್ರಕ್ಕೆ ಟಿಪ್ಪಣಿಯನ್ನು ಬರೀತಾನೆ. ಅರ್ಥ ಆಯ್ತಾ? ಇಮ್ಮಡಿ ಮಾಧವ ಏನು ಮಾಡ್ತಾರೆ ಅಂದರೆ ದತ್ತಕ ಸೂತ್ರ ಅನ್ನುವಂಥ ಗ್ರಂಥಕ್ಕೆ ಟಿಪ್ಪಣಿಯನ್ನು ಬರೀತಾರೆ. ಇನ್ನು ದುರ್ವಿನೀತನು ಶಬ್ದಾವತಾರ ಸಂಸ್ಕೃತ ಕೃತಿಯನ್ನು ರಚಿಸಿದನಲ್ಲದೆ ಗುಣಾಢ್ಯನು ಬರೆದಿರ್ತಕ್ಕಂಥ ಒಡ್ಡ ಕಥೆಯನ್ನು ಪ್ರಾಕೃತದಿಂದ ಸಂಸ್ಕೃತಕ್ಕೆ ಅನುವಾದ ಮಾಡ್ತಾನೆ.
ನಾನು ಆಲ್ರೆಡಿ ಹೇಳಿದೆ ನಿಮಗೆ, ಗಂಗರ ಪ್ರಸಿದ್ಧ ಅರಸ ಯಾರು ಅಂದರೆ ದುರ್ವಿನೀತ. ಈ ದುರ್ವಿನೀತ ಸಾಹಿತಿ ಕೂಡ ಆಗಿದ್ದ. ಈತ ಶಬ್ದಾವತಾರ ಅನ್ನುವಂಥ ಸಂಸ್ಕೃತ ಕೃತಿಯನ್ನು ರಚನೆ ಮಾಡ್ತಾನೆ. ಜೊತೆಗೆ ಗುಣಾಢ್ಯ ಬರೆದಿರ್ತಕ್ಕಂಥ ಒಡ್ಡ ಕಥೆಯನ್ನು ಪ್ರಾಕೃತದಿಂದ ಸಂಸ್ಕೃತಕ್ಕೆ ಅನುವಾದ ಮಾಡ್ತಾನೆ. ಹಾಗೆ ಶ್ರೀಪುರುಷ ಗಜಶಾಸ್ತ್ರವನ್ನು ಬರೆದರೆ ಎರಡನೇ ಶಿವಮಾಧವ ಏನು ಮಾಡ್ತಾನೆ ಅಂದರೆ ಗಜಾಷ್ಟಕ ಅನ್ನುವಂಥ ಕನ್ನಡ ಕೃತಿಯನ್ನು ರಚನೆ ಮಾಡ್ತಾನೆ. ಹಾಗೆ ಕವಿ ಹೇಮಸೇನನು ರಾಘವ ಪಾಂಡವೀಯ ಅನ್ನುವಂಥದ್ದನ್ನು ರಚನೆ ಮಾಡ್ತಾನೆ. ಅದಾದ ನಂತರ ವಾದೀಪ ಸಿಂಹ ಏನು ಮಾಡ್ತಾನೆ ಅಂದರೆ ಗದ್ಯ ಚಿಂತಾಮಣಿ ಮತ್ತು ಶಾಸ್ತ್ರ ಚೂಡಾಮಣಿ ಅನ್ನುವಂಥ ಕೃತಿಗಳನ್ನ ರಚನೆ ಮಾಡ್ತಾನೆ. ಆಮೇಲೆ ನೇಮಿಚಂದ್ರನು ದ್ರವ್ಯ ಸಾರ ಸಂಗ್ರಹ ಅನ್ನುವಂಥ ಕೃತಿಯನ್ನು ಬರೀತಾನೆ. ಹಾಗೆ ಚಾವುಂಡರಾಯನು ಚಾವುಂಡರಾಯ ಪುರಾಣವನ್ನು ರಚನೆ ಮಾಡ್ತಾನೆ. ಇವೆಲ್ಲ ಏನು ಅಂತಂದರೆ ಗಂಗರ ಕಾಲದಲ್ಲಿ ರಚನೆಯಾಗಿರ್ತಕ್ಕಂಥ ಪ್ರಮುಖ ಸಾಹಿತ್ಯ ಕೃತಿಗಳು. ಅರ್ಥ ಆಯ್ತಾ? ಗಂಗರ ಕಾಲದಲ್ಲಿ ರಚನೆಯಾಗಿರ್ತಕ್ಕಂಥ ಪ್ರಮುಖ ಸಾಹಿತ್ಯ ಕೃತಿಗಳಿವು ನಮಗೆಲ್ಲ ನೆನಪಿರಬೇಕು. ಹೇಮಸೇನ ರಾಘವ ಪಾಂಡವಿಯ ಬರಿತಾನೆ, ವಾದೀಪ ಸಿಂಹನು ಗದ್ಯ ಚಿಂತಾಮಣಿ ಮತ್ತು ಶಾಸ್ತ್ರ ಚೂಡಾಮಣಿ, ನೇಮಿಚಂದ್ರನು ದ್ರವ್ಯ ಸಾರ ಸಂಗ್ರಹ, ಚಾವುಂಡರಾಯನು ಚಾವುಂಡರಾಯ ಪುರಾಣವನ್ನು ಬರೀತಾನೆ. ಅರ್ಥ ಆಯ್ತಾ? ಇವೆಲ್ಲ ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕೃತಿಗಳಿವು. ಇವನ್ನು ನೀವು ನೋಟ್ ಮಾಡ್ಕೋಬೇಕು. ಇನ್ನು ದುರ್ವಿನೀತನ ಬಗ್ಗೆ ಕೂಡ ಪ್ರಶ್ನೆಗಳು ಬರುವಂಥ ಸಾಧ್ಯತೆಗಳಿರುತ್ತೆ. ಸೊ ಇದಿಷ್ಟು ಅಧ್ಯಾಯ 18ಕ್ಕೆ ಸಂಬಂಧಪಟ್ಟಂಗೆ ನಾವು ಬಹಳಷ್ಟು ಡೀಟೇಲ್ ಆಗಿ ತಿಳ್ಕೊಂಡ್ವಿ. ಶಾತವಾಹನರ ಬಗ್ಗೆ, ಕದಂಬರ ಬಗ್ಗೆ ಮತ್ತು ಗಂಗರ ಬಗ್ಗೆ ಬಹಳಷ್ಟು ಡೀಟೇಲ್ ಆಗಿ ತಿಳ್ಕೊಂಡ್ವಿ. ಇದಿಷ್ಟು ಅಧ್ಯಾಯ 18. ಇನ್ನು ನೇರವಾಗಿ 19ನೇ ಅಧ್ಯಾಯಕ್ಕೆ ಹೋಗೋಣ. 19ನೇ ಅಧ್ಯಾಯ ಬಂದಿದೆ. ಇದರಲ್ಲಿ ನಾವು ಬಾದಾಮಿಯ ಚಾಲುಕ್ಯರು ಮತ್ತು ಕಂಚಿಯ ಪಲ್ಲವರ ಬಗ್ಗೆ ತಿಳ್ಕೊಳ್ತಾ ಹೋಗ್ತೀವಿ. ಮೊದಲಿಗೆ ನಾವು ಬಾದಾಮಿಯ ಚಾಲುಕ್ಯರ ಬಗ್ಗೆ ನೋಡ್ತಾ ಹೋಗೋಣ. ಅರ್ಥ ಆಯ್ತಾ? ಬಾದಾಮಿಯ ಚಾಲುಕ್ಯರು ಸಾಮಾನ್ಯ ಶಕ ಎಲ್ಲಿಂದ ಆಳ್ವಿಕೆಯನ್ನು ನಡೆಸ್ತಾರೆ ಅಂತಂದರೆ 540ರಿಂದ ಸಾಮಾನ್ಯ ಶಕ 540ರಿಂದ 735 ತನಕ ಆಳ್ವಿಕೆಯನ್ನು ನಡೆಸ್ತಾರೆ. ಎಲ್ಲಿಂದ 540ರಿಂದ 735 ತನಕ ಇವರು ಆಳ್ವಿಕೆಯನ್ನು ನಡೆಸ್ತಾರೆ. 6ನೇ ಶತಮಾನದಲ್ಲಿ ಕರ್ನಾಟಕದಲ್ಲಿ ಮಹಾನ್ ಶಕ್ತಿಶಾಲಿ ರಾಜರುಗಳು ಆಳ್ತಾರೆ. ಅವರೇ ಯಾರು ಅಂದರೆ ಬಾದಾಮಿಯ ಚಾಲುಕ್ಯರು. ರಾಜ ಜಯಸಿಂಹ ಬಾದಾಮಿ ಚಾಲುಕ್ಯರ ಸಂಸ್ಥಾಪಕ. ಬಹಳಷ್ಟು ಇಂಪಾರ್ಟೆಂಟ್ ಇದು, ನಿಮಗೆ ನೆನಪಿರಬೇಕು. ರಾಜ ಜಯಸಿಂಹನನ್ನು ಬಾದಾಮಿ ಚಾಲುಕ್ಯರ ಸಂಸ್ಥಾಪಕ ಅಂತ ಕರೀತಾರೆ. ಹಾಗಾದರೆ ಬಾದಾಮಿ ಚಾಲುಕ್ಯರ ಪ್ರಖ್ಯಾತ ಅರಸ ಯಾರು ಅಂದರೆ ಇಮ್ಮಡಿ ಪುಲಕೇಶಿ. ಈ ರಾಜವಂಶದ ಅತ್ಯಂತ ಶಕ್ತಿಶಾಲಿ ಮತ್ತು ಹೆಸರಾಂತ ಚಕ್ರವರ್ತಿ ಯಾರು ಅಂದರೆ ಇಮ್ಮಡಿ ಪುಲಕೇಶಿಯನ್ನು ದಕ್ಷಿಣಾಪತೇಶ್ವರ ಅಂತ ಕರೆಯಲಾಗುತ್ತೆ. ಇಮ್ಮಡಿ ಪುಲಕೇಶಿಯು ಗಂಗರು, ಕದಂಬರು ಮತ್ತು ಅಳುಪರನ್ನು ಗೆದ್ದು ತನ್ನ ಚಕ್ರಾಧಿಪತ್ಯವನ್ನು ವಿಸ್ತಾರ ಮಾಡ್ತಾ ಹೋಗ್ತಾನೆ. ದಕ್ಷಿಣ ದಖ್ಖನ್ನಿನಲ್ಲಿ ಪಲ್ಲವರು ತಮ್ಮ ವೈಭವದ ಕಾಲದಲ್ಲಿ ಇದ್ದರೂ ದೊರೆ ಮಹೇಂದ್ರ ವರ್ಮ ಏನು ಮಾಡ್ತಾನೆ ಅಂತಂದರೆ ಇಮ್ಮಡಿ ಪುಲಕೇಶಿಯ ಪರಮಾಧಿಕಾರವನ್ನು ಒಪ್ಕೊಳ್ಳೋದಿಲ್ಲ. ಹೀಗಾಗಿ ಇಮ್ಮಡಿ ಪುಲಕೇಶಿ ಏನು ಮಾಡ್ತಾನೆ ಅಂದರೆ ಕಂಚಿಯ ಪಲ್ಲವರ ದೊರೆಯಾಗಿರ್ತಕ್ಕಂಥ ಮಹೇಂದ್ರ ವರ್ಮನನ್ನು ಸೋಲಿಸ್ತಾನೆ. ಯಾರು? ಇಮ್ಮಡಿ ಪುಲಕೇಶಿ ಏನು ಮಾಡ್ತಾನೆ ಅಂದರೆ ಕಂಚಿಯ ದೊರೆಯಾಗಿರ್ತಕ್ಕಂಥ ಮಹೇಂದ್ರ ವರ್ಮನನ್ನು ಸೋಲಿಸ್ತಾನೆ. ಯಾಕಂದರೆ ಅಲ್ಲಿ ಮಹೇಂದ್ರ ವರ್ಮ ಇಮ್ಮಡಿ ಪುಲಕೇಶಿಯ ಪರಮಾಧಿಕಾರತ್ವವನ್ನು ಒಪ್ಕೊಳ್ಳೋದಿಲ್ಲ. ಹೀಗಾಗಿ ಇಮ್ಮಡಿ ಪುಲಕೇಶಿ ಏನು ಮಾಡ್ತಾನೆ ಅಂದರೆ ಮಹೇಂದ್ರ ವರ್ಮನನ್ನು ಸೋಲಿಸ್ತಾನೆ. ಉತ್ತರ ಭಾರತವನ್ನು ಆಳ್ವಿಕೆ ಮಾಡ್ತಾ ಇರತಕ್ಕಂಥ ಹರ್ಷವರ್ಧನನ್ನು ನರ್ಮದಾ ನದಿಯ ತೀರದಲ್ಲಿ ತಡೆಗಟ್ಟಿ ಇಮ್ಮಡಿ ಪುಲಕೇಶಿ ಆತನನ್ನು ಸೋಲಿಸಿ ದಕ್ಷಿಣಾಪತೇಶ್ವರ ಹಾಗೂ ತ್ರಿಸಾಗರಗಳಿಂದ ಆವೃತವಾದ ಪ್ರದೇಶದ ಅಧಿಪತಿ ಅನ್ನುವಂಥ ಬಿರುದುಗಳನ್ನು ಪಡೀತಾನೆ. ಅರ್ಥ ಆಯ್ತಾ? ಹರ್ಷವರ್ಧನನ್ನು ಸೋಲಿಸಿದ ನಂತರ ದಕ್ಷಿಣಾಪತೇಶ್ವರ ಮತ್ತು ತ್ರಿಸಾಗರಗಳಿಂದ ಆವೃತವಾದ ಪ್ರದೇಶದ ಅಧಿಪತಿ ಅನ್ನುವಂಥ ಬಿರುದುಗಳನ್ನು ಇಮ್ಮಡಿ ಪುಲಕೇಶಿ ಪಡೀತಾನೆ. ಇನ್ನು ಇಮ್ಮಡಿ ಪುಲಕೇಶಿಯು ತನ್ನ ತಮ್ಮನಾಗಿರ್ತಕ್ಕಂಥ ಕುಬ್ಜ ವಿಷ್ಣುವರ್ಧನನನ್ನು ವೆಂಗಿಯ ರಾಜನನ್ನಾಗಿ ಹಾಗೂ ಜಯಸಿಂಹನನ್ನು ಗುಜರಾತ್ ಪ್ರಾಂತ್ಯದ ಅಧಿಕಾರಿಗಳನ್ನಾಗಿ ನೇಮಕ ಮಾಡ್ತಾನೆ. ಅರ್ಥ ಆಯ್ತಾ? ವೆಂಗಿಗೆ ಯಾರನ್ನ ನೇಮಿಸ್ತಾನೆ? ಕುಬ್ಜ ವಿಷ್ಣುವರ್ಧನನನ್ನು. ಗುಜರಾತಿಗೆ ಯಾರನ್ನು ನೇಮಿಸ್ತಾನೆ ಅಂದರೆ ಜಯಸಿಂಹನನ್ನು ನೇಮಿಸ್ತಾನೆ. ಪರ್ಷಿಯನ್ ದೊರೆಯಾಗಿರ್ತಕ್ಕಂಥ ಇಮ್ಮಡಿ ಖುಸ್ರುವಿನೊಡನೆ ಇಮ್ಮಡಿ ಪುಲಕೇಶಿ ರಾಯಭಾರ ಸಂಬಂಧಗಳನ್ನು ಹೊಂದಿದ್ದ ಅಂತ ಅರಬ್ ಇತಿಹಾಸಕಾರರು ತಿಳಿಸ್ತಾರೆ. ಕೆಲವು ವರ್ಷಗಳ ನಂತರ ತನ್ನ ತಂದೆಯಾಗಿರ್ತಕ್ಕಂಥ ಮಹೇಂದ್ರ ವರ್ಮನಿಗೆ ಉಂಟಾದ ಸೋಲಿಗೆ ಪಲ್ಲವರ ದೊರೆಯಾಗಿರ್ತಕ್ಕಂಥ ಮೊದಲನೇ ನರಸಿಂಹ ಏನು ಮಾಡ್ತಾನೆ ಅಂದರೆ ಚಾಲುಕ್ಯರ ಮೇಲೆ ಸೇಡನ್ನು ತೀರಿಸ್ಕೊಳ್ತಾನೆ. ಯಾವಾಗ ಕಂಚಿಯ ಪಲ್ಲವರ ಅರಸನಾಗಿರ್ತಕ್ಕಂಥ ಮೊದಲನೇ ನರಸಿಂಹ ಇಮ್ಮಡಿ ಪುಲಕೇಶಿಯ ಮೇಲೆ ದಾಳಿ ಮಾಡಿ ಆತನನ್ನು ಸೋಲಿಸಿ ಬಾದಾಮಿಯನ್ನು ವಶಪಡಿಸಿಕೊಳ್ತಾನೆ, ವಾತಾಪಿಯನ್ನು ವಶಪಡಿಸಿಕೊಳ್ತಾನೆ. ಹೀಗಾಗಿ ಇಲ್ಲಿ ಕಂಚಿಯ ಪಲ್ಲವರ ಅರಸನಾಗಿರ್ತಕ್ಕಂಥ ಮೊದಲನೇ ನರಸಿಂಹ ಏನು ಮಾಡ್ತಾನೆ ಅಂದರೆ ವಾತಾಪಿ ಕೊಂಡ ಅನ್ನುವಂಥ ಬಿರುದನ್ನು ಪಡೀತಾರೆ. ಅರ್ಥ ಆಯ್ತಾ? ಇದು ಕತೆ ಏನು ಅಂತ. ಇಲ್ಲಿ ಹಿಂದೆ ಇಮ್ಮಡಿ ಪುಲಕೇಶಿ ಏನು ಮಾಡಿದ್ದ ಅಂದರೆ ಕಂಚಿಯ ಪಲ್ಲವರ ಅರಸನಾಗಿರ್ತಕ್ಕಂಥ ಮಹೇಂದ್ರ ವರ್ಮನನ್ನು ಸೋಲಿಸಿದ್ದ. ಈ ಸೋಲಿನಿಂದ ಉಂಟಾಗಿರ್ತಕ್ಕಂಥ ಅವಮಾನಕ್ಕೆ ಸೇಡು ತೀರಿಸಿಕೊಳ್ಬೇಕು ಅಂತ ಕಂಚಿಯ ಪಲ್ಲವರ ಅರಸನಾಗಿರ್ತಕ್ಕಂಥ ಮೊದಲ ನರಸಿಂಹವರ್ಮ ಏನು ಮಾಡ್ತಾನೆ ಅಂದರೆ ಇಮ್ಮಡಿ ಪುಲಕೇಶಿ ಮೇಲೆ ದಾಳಿ ಮಾಡಿ ವಾತಾಪಿಯನ್ನು ವಶಪಡಿಸಿಕೊಳ್ತಾನೆ, ಬಾದಾಮಿಯನ್ನು ವಶಪಡಿಸಿಕೊಳ್ತಾನೆ. ಹೀಗಾಗಿ ಬಾದಾಮಿಯನ್ನು ವಶಪಡಿಸಿಕೊಂಡು ತಾನು ವಾತಾಪಿ ಕೊಂಡ ಅನ್ನುವಂಥ ಬಿರುದನ್ನು ಪಡಿತಾನೆ. ಚಾಲುಕ್ಯರ ರಾಜ್ಯವಾಗಿರ್ತಕ್ಕಂಥ ವಾತಾಪಿಯನ್ನು ಆಕ್ರಮಿಸಿ ಅದನ್ನು ವಶಪಡಿಸಿಕೊಳ್ತಾನೆ. ಅದನ್ನು ವಶಪಡಿಸಿಕೊಂಡು ತಾನು ವಾತಾಪಿ ಕೊಂಡ ಅನ್ನುವಂಥ ಬಿರುದನ್ನು ಪಡಿತಾನೆ.
ಆಮೇಲೆ ಚಾಲುಕ್ಯರ ಕಡೆಯ ದೊರೆ ಯಾರು ಅಂದರೆ ಕೀರ್ತಿವರ್ಮ. ಈತನ ಕಾಲದಲ್ಲಿ ರಾಷ್ಟ್ರಕೂಟರು ಏನು ಮಾಡ್ತಾರೆ ಅಂದರೆ ಈತನ ಸಾಮ್ರಾಜ್ಯವನ್ನು ಆಕ್ರಮಣ ಮಾಡಿ ತಾವು ಆಳ್ವಿಕೆಯನ್ನು ನಡೆಸಲಿಕ್ಕೆ ಆರಂಭ ಮಾಡ್ತಾರೆ. ಅರ್ಥ ಆಯ್ತಾ? ಚಾಲುಕ್ಯರ ಕಡೆಯ ಅರಸ ಯಾರು ಅಂದರೆ ಕೀರ್ತಿವರ್ಮ. ಇನ್ನು ಮುಂದಿನ ವರ್ಷಗಳಲ್ಲಿ ವ್ಯಂಗ್ಯ ಚಾಲುಕ್ಯರು ಅನ್ನುವಂಥ ಹೆಸರಿನಿಂದ ಸುಮಾರು 5 ಶತಮಾನಗಳ ಕಾಲ ಇವರು ಆಳ್ವಿಕೆ ನಡೆಸ್ತಾರೆ. ಹುಯೆನ್ ತ್ಸಾಂಗ್ ಚಾಲುಕ್ಯರ ರಾಜಧಾನಿಗೆ ಭೇಟಿ ನೀಡಿದ್ದ. ಅರ್ಥ ಆಯ್ತಾ? ಇಮ್ಮಡಿ ಪುಲಕೇಶಿಯ ಆಸ್ಥಾನಕ್ಕೆ ಯಾರು ಭೇಟಿ ನೀಡಿದರು ಅಂದರೆ ಹುಯೆನ್ ತ್ಸಾಂಗ್ ಭೇಟಿ ನೀಡಿದರು. ನಿಮಗೆ ಇನ್ನೊಂದು ವಿಚಾರ ನೆನಪಿರಲಿ, ನರ್ಮದಾ ನದಿ ಕಾಳಗ ನಡೆಯುವುದಕ್ಕಿಂತ ಮೊದಲು ಹುಯೆನ್ ತ್ಸಾಂಗ್ ಎಲ್ಲಿದ್ದ ಅಂದರೆ ವರ್ಧನ ಅರಸರಾಗಿರ್ತಕ್ಕಂಥ ಹರ್ಷವರ್ಧನನ ಆಸ್ಥಾನದಲ್ಲಿದ್ದ. ಯಾವಾಗ ಆ ಯುದ್ಧದಲ್ಲಿ ಹರ್ಷವರ್ಧನ ಸೋಲ್ತಾನೆ, ಅಲ್ಲಿಂದ ಹುಯೆನ್ ತ್ಸಾಂಗ್ ಏನು ಮಾಡ್ತಾನೆ ಅಂದರೆ ದಕ್ಷಿಣದ ಇಮ್ಮಡಿ ಪುಲಕೇಶಿಯ ಆಸ್ಥಾನಕ್ಕೆ ಬರ್ತಾನೆ. ಇಮ್ಮಡಿ ಪುಲಕೇಶಿಯ ರಾಜಧಾನಿಯಾಗಿರ್ತಕ್ಕಂಥ ಬಾದಾಮಿಗೆ ಈತ ಭೇಟಿ ನೀಡಿದ್ದ. ಹಾಗೆ ಹುಯೆನ್ ತ್ಸಾಂಗ್ ಭೇಟಿ ನೀಡಿ ಏನು ಮಾಡ್ತಾನೆ ಅಂದರೆ ಇಮ್ಮಡಿ ಪುಲಕೇಶಿ ಮತ್ತು ಚಾಲುಕ್ಯರ ರಾಜ್ಯದ ಬಗ್ಗೆ ವಿವರಣೆ ಕೊಡ್ತಾನೆ ತನ್ನ ಪುಸ್ತಕದಲ್ಲಿ. ಏನು ಹೇಳ್ತಾನೆ ಅಂತಂದರೆ, ದೊರೆಯು ನ್ಯಾಯವಾದಿ ಹಾಗೂ ಕರುಣಾಳುವಾಗಿದ್ದ. ಸೈನ್ಯವು ಶಿಸ್ತಿನಿಂದ ಕೂಡಿತ್ತು. ಸೈನಿಕರು ಮರಣಕ್ಕೆ ಹೆದರದೆ ಕಾದಾಡುವಂಥ ಯೋಧರಾಗಿದ್ದರು. ಪ್ರಜೆಗಳು ಸತ್ಯಪ್ರಿಯರಾಗಿದ್ದರು, ಅಂದರೆ ಪ್ರಜೆಗಳು ಸತ್ಯವನ್ನು ನುಡಿಯುವಂಥವರಾಗಿದ್ದರು. ಆಮೇಲೆ ಸಂತೋಷ ಚಿತ್ತರಾಗಿದ್ದರು, ಸ್ವಾಭಿಮಾನಿಗಳಾಗಿದ್ದರು, ಸಂಪದ್ಭರಿತರಾಗಿದ್ದರು, ಗೌರವ ಪ್ರಿಯರಾಗಿದ್ದರು, ಆಮೇಲೆ ರಾಜನಿಷ್ಠರಾಗಿದ್ದರು. ಆಮೇಲೆ ರಾಜನಲ್ಲಿ ಅತ್ಯಂತ ಗೌರವ, ಅಂತೆಯೇ ರಾಜನಿಗೆ ಪ್ರಜೆಗಳಲ್ಲಿ ಅಪಾರ ಪ್ರೀತಿ ಇದ್ದಿತು ಅಂತ ಹುಯೆನ್ ತ್ಸಾಂಗ್ ತನ್ನ ಗ್ರಂಥದಲ್ಲಿ ಬರೀತಾನೆ. ಯಾರ ಬಗ್ಗೆ ಅಂದರೆ ಬಾದಾಮಿ ಚಾಲುಕ್ಯರ ಬಗ್ಗೆ, ಇಮ್ಮಡಿ ಪುಲಕೇಶಿಯ ಬಗ್ಗೆ, ಬಾದಾಮಿ ಚಾಲುಕ್ಯರಲ್ಲಿ ಇರ್ತಕ್ಕಂಥ ಜನಸಾಮಾನ್ಯರ ಬಗ್ಗೆ ಹುಯೆನ್ ತ್ಸಾಂಗ್ ಬರೀತಾನೆ. ಕನ್ನಡ ನಾಡು ನುಡಿ ಸಂಸ್ಕೃತಿಗಳನ್ನು ಬೆಳೆಸಿ ಪೋಷಿಸಿ ರಕ್ಷಿಸಿ ಧರ್ಮ, ಸಾಹಿತ್ಯ, ಕಲೆ, ವಾಸ್ತುಶಿಲ್ಪದಲ್ಲಿ ಅಗಾಧವಾದ ಕೊಡುಗೆ ನೀಡಿದವರು ಯಾರು ಅಂದರೆ ಬಾದಾಮಿ ಚಾಲುಕ್ಯರು. ಈ ದೇಶಕ್ಕೆ ಕರ್ನಾಟಕ ಅನ್ನುವಂಥ ಹೆಸರನ್ನು ಕೊಟ್ಟವರು ಕೂಡ ಬಾದಾಮಿ ಚಾಲುಕ್ಯರೇ ಅನ್ನುವಂಥದ್ದು ವಿಶೇಷ. ಬಾದಾಮಿ ಚಾಲುಕ್ಯರು ರಾಜ್ಯವನ್ನು ವಿಷಯ ಅಂದರೆ ಜಿಲ್ಲೆಯನ್ನಾಗಿ ವಿಂಗಡಣೆ ಮಾಡಿದ್ರು. ವಿಷಯದ ಆಡಳಿತವನ್ನು ವಿಷಯಾಧಿಪತಿ ನೋಡ್ಕೊಳ್ತಾ ಇದ್ದ. ಇವಾಗ ನಮ್ಮಲ್ಲಿ ಹೆಂಗೆ ಜಿಲ್ಲೆಯನ್ನು DC ನೋಡ್ಕೊಳ್ತಾರೆ, ಹಾಗೆ ಬಾದಾಮಿ ಚಾಲುಕ್ಯರ ಕಾಲದಲ್ಲಿ ವಿಷಯವನ್ನು ಅಂದರೆ ಜಿಲ್ಲೆಯನ್ನು ವಿಷಯ ಅಂತ ಕರೀತಾ ಇದ್ರು. ಈ ವಿಷಯದ ಆಡಳಿತವನ್ನು ಯಾರು ನೋಡ್ಕೊಳ್ತಾ ಇದ್ರು ಅಂದರೆ ವಿಷಯಾಧಿಪತಿ ಅನ್ನುವಂಥವನು. ಆಮೇಲೆ ಗ್ರಾಮವು ಆಡಳಿತ ಘಟಕದಲ್ಲಿ ಅತ್ಯಂತ ಚಿಕ್ಕದಾಗಿತ್ತು. ಗ್ರಾಮದ ಮುಖ್ಯಸ್ಥರು ಲೆಕ್ಕಪತ್ರ ವಹಿವಾಟುಗಳನ್ನು ನೋಡ್ಕೋತಾ ಇದ್ರು. ಇನ್ನು ಬಾದಾಮಿ ಚಾಲುಕ್ಯರು ಶೈವ, ವೈಷ್ಣವ, ಜೈನ ಮುಂತಾದ ಎಲ್ಲ ಪಂಥಗಳ ಸಂಪ್ರದಾಯಗಳನ್ನು ಪ್ರೋತ್ಸಾಹ ಮಾಡ್ತಾರೆ. ಬೌದ್ಧ ವಿಹಾರಗಳು ಕೂಡ ಇವರ ಕಾಲದಲ್ಲಿ ಪ್ರೋತ್ಸಾಹಿಸಲ್ಪಡ್ತವೆ. ಬಾದಾಮಿ ಚಾಲುಕ್ಯರು ಸಾಹಿತ್ಯಕ್ಕೆ ಪ್ರೋತ್ಸಾಹ ನೀಡಿದ್ದು ಕನ್ನಡ ಹಾಗೂ ಸಂಸ್ಕೃತ ಭಾಷೆಗಳು ಚೆನ್ನಾಗಿ ಈ ಕಾಲದಲ್ಲಿ ಬೆಳೀತವೆ. ಬಾದಾಮಿಯ ಕಪ್ಪೆ ಅರಭಟ್ಟನ ಶಾಸನ ಬಹಳಷ್ಟು ಇಂಪಾರ್ಟೆಂಟ್ ಇದು. ಬಾದಾಮಿಯ ಕಪ್ಪೆ ಅರಭಟ್ಟನ ಶಾಸನದ ಒಂದು ಪದ್ಯವು ತ್ರಿಪದಿ ಶೈಲಿಯಲ್ಲಿರುವುದು ಕಂಡುಬರುತ್ತೆ. ಆಮೇಲೆ ಬಾದಾಮಿ ಚಾಲುಕ್ಯರ ಕಾಲದ ಸಂಸ್ಕೃತ ವಿದ್ವಾಂಸರು ಯಾರ್ಯಾರು ಅಂತಂದರೆ ರವಿಕೀರ್ತಿ, ವಿಜ್ಜಿಕ ಮತ್ತು ಅಕಳಂಕರು. ಬಾದಾಮಿ ಚಾಲುಕ್ಯರ ಕಾಲದ ಸಂಸ್ಕೃತ ವಿದ್ವಾಂಸರು ಯಾರು ಅಂದರೆ ರವಿಕೀರ್ತಿ, ವಿಜ್ಜಿಕ ಮತ್ತು ಅಕಳಂಕರು. ಈ ರವಿಕೀರ್ತಿ ಏನು ಮಾಡ್ತಾರೆ ಅಂತಂದರೆ ಬಾದಾಮಿ ಚಾಲುಕ್ಯರಿಗೆ ಸಂಬಂಧಪಟ್ಟಂಗೆ ಇಮ್ಮಡಿ ಪುಲಕೇಶಿಯ ನರ್ಮದಾ ನದಿ ಕಾಳಗವನ್ನು ತನ್ನ ಐಹೊಳೆ ಶಾಸನದಲ್ಲಿ ಬಹಳಷ್ಟು ಡೀಟೇಲ್ ಆಗಿ ವರ್ಣನೆ ಮಾಡ್ತಾ ಹೋಗ್ತಾನೆ. ಇನ್ನು ಇಮ್ಮಡಿ ಪುಲಕೇಶಿಯ ಸೊಸೆಯಾಗಿರ್ತಕ್ಕಂಥ ವಿಜ್ಜಿಕ ಅನ್ನುವಂಥ ಕವಯಿತ್ರಿ ಏನು ಮಾಡ್ತಾರೆ ಅಂತಂದರೆ ಕೌಮುದಿ ಮಹೋತ್ಸವ ಅನ್ನುವಂಥ ಗ್ರಂಥವನ್ನು ರಚನೆ ಮಾಡ್ತಾರೆ. ಆಮೇಲೆ ಶಿವಭಟ್ಟಾರಕ ಅನ್ನುವಂಥವರು ಹರಪಾರ್ವತಿಯ ಅನ್ನುವಂಥ ನಾಟಕಗಳನ್ನು ಬರೀತಾರೆ. ಅರ್ಥ ಆಯ್ತಾ? ಇವೆರಡು ಮುಖ್ಯವಾಗಿರ್ತಕ್ಕಂಥ ಸಂಸ್ಕೃತ ನಾಟಕಗಳು. ಇಮ್ಮಡಿ ಪುಲಕೇಶಿಯ ಸೊಸೆ ವಿಜ್ಜಿಕ ಅಥವಾ ವಿಜ್ಜಿಕೆ ಅಂತಾರೆ ಈಕೆಗೆ. ಕೌಮುದಿ ಮಹೋತ್ಸವ ಅನ್ನುವಂಥ ನಾಟಕವನ್ನು ಬರೆದರೆ ಶಿವಭಟ್ಟಾರಕನು ಹರಪಾರ್ವತಿಯ ಅನ್ನುವಂಥ ನಾಟಕವನ್ನು ಬರೀತಾನೆ. ಇವೆರಡು ಪ್ರಮುಖ ಸಂಸ್ಕೃತ ನಾಟಕಗಳು. ಬಾದಾಮಿಯ ಚಾಲುಕ್ಯರು ಬಾದಾಮಿ, ಐಹೊಳೆ, ಪಟ್ಟದಕಲ್ಲುಗಳಲ್ಲಿ ಸೊಗಸಾದ ಮತ್ತು ಅತ್ಯುತ್ಕೃಷ್ಟವಾಗಿರ್ತಕ್ಕಂಥ ದೇವಾಲಯಗಳನ್ನ ನಿರ್ಮಾಣ ಮಾಡ್ತಾರೆ. ಇನ್ನೊಂದು ಪ್ರಮುಖವಾದ ವಿಚಾರ ಏನು ಅಂದರೆ ಬಾದಾಮಿ ಚಾಲುಕ್ಯರ ಕಾಲದಲ್ಲಿ ಚಾಲುಕ್ಯ ಶೈಲಿ ಅನ್ನುವಂಥ ವಿಶಿಷ್ಟ ಶಿಲ್ಪಕಲಾ ಶೈಲಿಯನ್ನು ಭಾರತೀಯ ವಾಸ್ತುಶಿಲ್ಪದಲ್ಲಿ ಇವರು ಆರಂಭ ಮಾಡ್ತಾರೆ. ಅಲ್ಲಿ ಹಿಂದೆ ಹೆಂಗೆ ಕುಶಾಣರು ಗಾಂಧಾರ ಶಿಲ್ಪಕಲೆಯನ್ನು ಆರಂಭ ಮಾಡಿದರು, ಹಾಗೆ ಕರ್ನಾಟಕದಲ್ಲಿ ಬಾದಾಮಿ ಚಾಲುಕ್ಯರು ಏನು ಮಾಡ್ತಾರೆ ಅಂತಂದರೆ ಚಾಲುಕ್ಯ ಶೈಲಿ ಅನ್ನುವಂಥ ವಿಶಿಷ್ಟವಾದ ಶಿಲ್ಪಕಲಾ ಶೈಲಿಯನ್ನು ಭಾರತೀಯ ಶಿಲ್ಪಕಲೆಗೆ ಪರಿಚಯ ಮಾಡಿ ಕೊಡ್ತಾರೆ. ಇನ್ನು ಬಾದಾಮಿಯಲ್ಲಿರ್ತಕ್ಕಂಥ ಶಿಲೆಯಲ್ಲಿ ಕೊರೆದ ಗುಹಾಂತರ ದೇವಾಲಯಗಳನ್ನ ಇಂದಿಗೂ ಕೂಡ ನಾವು ಕಾಣ್ತೀವಿ. ಇವುಗಳನ್ನ ನಿರ್ಮಾಣ ಮಾಡಿದವರು ಯಾರು ಅಂದರೆ ಬಾದಾಮಿಯ ಚಾಲುಕ್ಯರು. ಚಾಲುಕ್ಯ ಶೈಲಿಯ ಅತ್ಯುತ್ತಮ ದೇವಾಲಯಗಳು ಐಹೊಳೆ ಮತ್ತು ಪಟ್ಟದಕಲ್ಲಿನಲ್ಲಿ ಇಂದಿಗೂ ಕೂಡ ನಮಗೆ ಕಾಣಲಿಕ್ಕೆ ಸಿಗ್ತವೆ. ದೇವಾಲಯ ವಾಸ್ತುಶಿಲ್ಪದ ತೊಟ್ಟಿಲುಗಳಲ್ಲಿ ಐಹೊಳೆ ಕೂಡ ಒಂದು. ಐಹೊಳೆಯನ್ನು ದೇವಾಲಯದ ವಾಸ್ತುಶಿಲ್ಪದ ತೊಟ್ಟಿಲು ಅಂತ ಕರೀತಾರೆ. ಐಹೊಳೆಯನ್ನು ದೇವಾಲಯಗಳ ವಾಸ್ತುಶಿಲ್ಪದ ತೊಟ್ಟಿಲು ಅಂತ ಕರೀತಾರೆ ಅನ್ನುವಂಥದ್ದು ನಮಗೆಲ್ಲ ಗೊತ್ತಿದೆ. ಪಟ್ಟದಕಲ್ಲಿನಲ್ಲಿ ಇರ್ತಕ್ಕಂಥ ಲೋಕೇಶ್ವರ ದೇವಾಲಯ ಅಂದರೆ ವಿರೂಪಾಕ್ಷ ದೇವಾಲಯ ಮತ್ತು ತ್ರೈಲೋಕೇಶ್ವರ ದೇವಾಲಯ ಅಂದರೆ ಮಲ್ಲಿಕಾರ್ಜುನ ದೇವಾಲಯ ಮುಂತಾದವುಗಳು ಬಾದಾಮಿ ಚಾಲುಕ್ಯರ ಪ್ರಸಿದ್ಧವಾಗಿರ್ತಕ್ಕಂಥ ದೇವಾಲಯಗಳು. ಇನ್ನು ಬಾದಾಮಿಯ ಗುಹಾಂತರ ದೇವಾಲಯಗಳಿರ್ತಕ್ಕಂಥ ವಿಷ್ಣು, ವರಾಹ, ಹರಿಹರ, ಅರ್ಧನಾರೀಶ್ವರರ ಎತ್ತರದ ವಿಗ್ರಹಗಳು ಚಾಲುಕ್ಯರ ಕಲಾತ್ಮಕ ಸಾಧನೆಯ ಅತ್ಯುತ್ತಮ ಕುರುಹುಗಳಾಗಿವೆ.
ಚಿತ್ರಕಲೆಗೂ ಕೂಡ ಇಲ್ಲಿ ಪ್ರೋತ್ಸಾಹ ಸಿಕ್ಕಿತ್ತು. ಈ ಕಾಲದ ಅಜಂತ ಕಲೆ ಲೋಕವಿಖ್ಯಾತವಾಗಿದೆ ಅನ್ನುವಂಥದ್ದು ನಮಗೆಲ್ಲ ನೆನಪಿರಬೇಕು. ಸೊ ಇದಿಷ್ಟು 19ನೇ ಅಧ್ಯಾಯದಲ್ಲಿ ಬರ್ತಕ್ಕಂಥ ಬಾದಾಮಿ ಚಾಲುಕ್ಯರಿಗೆ ಸಂಬಂಧಪಟ್ಟಂಗೆ ನಾವು ಬಹಳಷ್ಟು ಡೀಟೇಲ್ ಆಗಿ ತಿಳ್ಕೊಂಡ್ವಿ. ಇನ್ನು ನೇರವಾಗಿ ಏನು ಮಾಡೋಣ ಅಂದರೆ 19ನೇ ಅಧ್ಯಾಯದಲ್ಲಿ ಬರ್ತಕ್ಕಂಥ ಕಂಚಿಯ ಪಲ್ಲವರಿಗೆ ಸಂಬಂಧಪಟ್ಟಂಗೆ ತಿಳ್ಕೊಳ್ತಾ ಹೋಗೋಣ. ಕಂಚಿಯ ಪಲ್ಲವರು ಮತ್ತು ಬಾದಾಮಿಯ ಚಾಲುಕ್ಯರು ಬದ್ಧ ವೈರಿಗಳು. ಯಾಕಂದರೆ ಬಾದಾಮಿ ಚಾಲುಕ್ಯರ ಇಮ್ಮಡಿ ಪುಲಕೇಶಿ ಏನು ಮಾಡ್ತಾನೆ ಅಂದರೆ ಕಂಚಿಯ ಪಲ್ಲವರ ಅರಸನಾಗಿರ್ತಕ್ಕಂಥ ಮಹೇಂದ್ರ ವರ್ಮನನ್ನು ಸೋಲಿಸ್ತಾನೆ. ನಂತರ ಬಂದಿರತಕ್ಕಂಥ ಕಂಚಿಯ ಪಲ್ಲವರ ಮೊದಲನೇ ನರಸಿಂಹ ಏನು ಮಾಡ್ತಾನೆ ಅಂದರೆ ಮತ್ತೆ ವಾಪಸ್ ಏನು ಮಾಡ್ತಾನೆ ಅಂದರೆ ಬಾದಾಮಿ ಚಾಲುಕ್ಯರ ಇಮ್ಮಡಿ ಪುಲಕೇಶಿಯನ್ನು ಸೋಲಿಸಿ ವಾತಾಪಿಯನ್ನು ವಶಪಡಿಸಿಕೊಂಡು ವಾತಾಪಿಕೊಂಡ ಅನ್ನುವಂಥ ಬಿರುದನ್ನು ಪಡಿತಾನೆ. ಹೀಗಾಗಿ ಈ ಕಾಲದಲ್ಲಿ ಏನಾಗುತ್ತೆ ಅಂದರೆ ಕಂಚಿಯ ಪಲ್ಲವರಿಗೂ ಮತ್ತು ಬಾದಾಮಿ ಚಾಲುಕ್ಯರಿಗೂ ಬದ್ಧ ವೈರ ಇರುವಂಥದ್ದನ್ನು ನಾವು ಗಮನಿಸ್ತೀವಿ. ಈಗ ನೇರವಾಗಿ ಕಂಚಿಯ ಪಲ್ಲವರಿಗೆ ಸಂಬಂಧಪಟ್ಟಂಗೆ ನೋಡ್ತಾ ಹೋಗೋಣ. 19ನೇ ಅಧ್ಯಾಯದಲ್ಲಿ ಬರ್ತಕ್ಕಂಥ ಕಂಚಿಯ ಪಲ್ಲವರು ಸಾಮಾನ್ಯ ಶಕ 350ರಿಂದ ಸಾಮಾನ್ಯ ಶಕ 895ರವರೆಗೆ ಇವರು ಆಳ್ವಿಕೆಯನ್ನು ನಡೆಸ್ತಾರೆ. ಯಾರು? ಕಂಚಿಯ ಪಲ್ಲವರು. ಪಲ್ಲವರು ತಮಿಳುನಾಡಿನ ಪ್ರಪ್ರಥಮ ರಾಜರುಗಳು. ದಕ್ಷಿಣ ಭಾರತವನ್ನು ಆಳಿದ ವಂಶಗಳಲ್ಲಿ ಪಲ್ಲವರಿಗೆ ವಿಶೇಷವಾಗಿರ್ತಕ್ಕಂಥ ಸ್ಥಾನ ಇದೆ. ದಕ್ಷಿಣ ಭಾರತವನ್ನು ಆಳಿರ್ತಕ್ಕಂಥ ಕಂಚಿಯ ಪಲ್ಲವರಿಗೆ ವಿಶೇಷವಾದ ಸ್ಥಾನ ಇದೆ. ಆರಂಭದಲ್ಲಿ ಕಂಚಿಯ ಪಲ್ಲವರು ಶಾತವಾಹನರ ಅಧೀನದಲ್ಲಿದ್ದರು. ಶಾತವಾಹನರ ರಾಜ್ಯವು ಯಾವಾಗ ಅವನತಿ ಆಗುತ್ತೆ ಆವಾಗ ಪಲ್ಲವರು ತಮ್ಮನ್ನು ತಾವೇ ಸ್ಥಳೀಯ ರಾಜರುಗಳು ಅಂತ ಘೋಷಣೆ ಮಾಡ್ಕೋತಾರೆ. ಶಿವಸ್ಕಂದ ವರ್ಮ ಕಂಚಿಯ ಪಲ್ಲವರ ಮೊದಲ ದೊರೆ. ನೆನಪಿರಲಿ ನಿಮಗೆ, ಶಿವಸ್ಕಂದ ವರ್ಮ ಕಂಚಿಯ ಪಲ್ಲವರ ಮೊದಲ ದೊರೆ ಅನ್ನುವಂಥದ್ದು. ಕಂಚಿಯ ಪಲ್ಲವರು ಮತ್ತು ಕದಂಬರು ನಿರಂತರ ವೈರ ಹೊಂದಿದ್ರು ಅಂತ ಇದೆ ಪುಸ್ತಕದಲ್ಲಿ ಹಿಂಗೆ ಕೊಟ್ಟಿದ್ದಾರೆ, ಬಟ್ ಅದು ಕಂಚಿಯ ಪಲ್ಲವರು ಮತ್ತು ಬಾದಾಮಿ ಚಾಲುಕ್ಯರು ಆಗಬೇಕಿತ್ತು. ಕಂಚಿಯ ಪಲ್ಲವರು ಮತ್ತು ಕದಂಬರು ನಿರಂತರ ವೈರ ಹೊಂದಿದ್ರು. ಅನಂತರ ಬಂದ ಬಾದಾಮಿಯ ಚಾಲುಕ್ಯರ ಇಮ್ಮಡಿ ಪುಲಕೇಶಿಯು ಕೂಡ ಪಲ್ಲವರ ಮಹೇಂದ್ರವರ್ಮನನ್ನು ಸೋಲಿಸ್ತಾನೆ. ಮುಂದೆ ಬಂದಿರತಕ್ಕಂಥ ಪ್ರಥಮ ನರಸಿಂಹ, 1ನೇ ನರಸಿಂಹ ಅಂತ ಕೂಡ ಇದನ್ನು ಕರೀತಾರೆ. ಈತ ಪಲ್ಲವ ರಾಜರುಗಳಲ್ಲಿ ಅತ್ಯಂತ ಪ್ರಸಿದ್ಧನಾಗಿರ್ತಕ್ಕಂಥ ಅರಸ. ಯಾರು? ಪ್ರಥಮ ನರಸಿಂಹ. ಈತ ಏನು ಮಾಡ್ತಾನೆ ಅಂದರೆ ತನಗೆ ಚಾಲುಕ್ಯರ ಮೇಲಿದ್ದ ಸೇಡನ್ನು ತೀರಿಸಿಕೊಂಡು ಇಮ್ಮಡಿ ಪುಲಕೇಶಿಯನ್ನು ಸೋಲಿಸಿ ವಾತಾಪಿಯನ್ನು ವಶಪಡಿಸಿಕೊಳ್ತಾನೆ. ಆದ್ದರಿಂದ ಪ್ರಥಮ ನರಸಿಂಹನು ಮಹಾಮಲ್ಲ ಮತ್ತು ವಾತಾಪಿಕೊಂಡ ಅನ್ನುವಂಥ ಬಿರುದುಗಳನ್ನು ಪಡಿತಾನೆ. ಯಾರನ್ನ ಸೋಲಿಸಿ? ಬಾದಾಮಿ ಚಾಲುಕ್ಯರ ಇಮ್ಮಡಿ ಪುಲಕೇಶಿಯನ್ನು ಸೋಲಿಸಿ ಪ್ರಥಮ ನರಸಿಂಹ ಏನು ಮಾಡ್ತಾನೆ ಅಂದರೆ ಮಹಾಮಲ್ಲ ಹಾಗೂ ವಾತಾಪಿಕೊಂಡ ಅನ್ನುವಂಥ ಬಿರುದುಗಳನ್ನು ಪಡಿತಾನೆ. ಕಂಚಿಯ ಪಲ್ಲವರ ಪ್ರಥಮ ನರಸಿಂಹನ ಆಳ್ವಿಕೆಯ ಕಾಲದಲ್ಲಿ ಚೀನಾದ ಪ್ರವಾಸಿಗನಾಗಿರ್ತಕ್ಕಂಥ ಹ್ಯುಯನ್ ತ್ಸಾಂಗ್ ಭೇಟಿ ನೀಡಿದ್ದ. ನೋಡಿ, ಹರ್ಷವರ್ಧನ ಆಸ್ಥಾನಕ್ಕೆ ಬರ್ತಾನೆ ಮೊದಲು ಹ್ಯುಯನ್ ತ್ಸಾಂಗ್, ಅಲ್ಲಿಂದ ಇಮ್ಮಡಿ ಪುಲಕೇಶಿ ಆಸ್ಥಾನಕ್ಕೆ, ಅದಾದ ನಂತರ ಕಂಚಿಯ ಪಲ್ಲವರ ಮೊದಲ ನರಸಿಂಹನ ಆಸ್ಥಾನಕ್ಕೂ ಕೂಡ ಹ್ಯುಯನ್ ತ್ಸಾಂಗ್ ಭೇಟಿ ನೀಡಿದ್ದ. ಸೊ ಇದು ಭಾಳಷ್ಟು ಇಂಪಾರ್ಟೆಂಟ್ ಆಗಿರುವಂಥದ್ದು, ಇದನ್ನು ನೀವು ನೆನಪಿಟ್ಕೋಬೇಕು. ಇನ್ನು ಕಂಚಿಯ ಬಳಿಯಲ್ಲಿನ ಸಮುದ್ರ ತೀರದಲ್ಲಿ ನರಸಿಂಹವರ್ಮ ಏನು ಮಾಡ್ತಾನೆ ಅಂದರೆ ಒಂದು ನಗರವನ್ನು ನಿರ್ಮಾಣ ಮಾಡಿ ಅದಕ್ಕೆ ಮಹಾಬಲಿಪುರಂ ಅನ್ನುವಂಥ ಹೆಸರನ್ನು ಇಡ್ತಾನೆ. ಮಹಾಬಲಿಪುರಂ ಅನ್ನುವಂಥ ನಗರವನ್ನು ನಿರ್ಮಾಣ ಮಾಡಿದ ಕೀರ್ತಿ ಯಾರಿಗೆ ಸಲ್ಲತ್ತೆ ಅಂದರೆ 1ನೇ ನರಸಿಂಹವರ್ಮನಿಗೆ ಸಲ್ಲತ್ತೆ. ಇನ್ನು 1ನೇ ನರಸಿಂಹವರ್ಮನು ಅನೇಕ ಏಕಶಿಲಾ ದೇವಾಲಯಗಳನ್ನು ಕೂಡ ನಿರ್ಮಾಣ ಮಾಡ್ತಾನೆ. ಅಪರಾಜಿತ ಪಲ್ಲವನ ಆಳ್ವಿಕೆ ಕಾಲದಲ್ಲಿ ಪಲ್ಲವ ಸಾಮ್ರಾಜ್ಯ ಚೋಳರ ಆದಿತ್ಯನಿಂದ ಕೊನೆಗೊಳ್ಳುತ್ತೆ. ಅರ್ಥ ಆಯ್ತಾ? ಹೀಗಾಗಿ ಕಂಚಿಯ ಪಲ್ಲವರ ಅರಸ, ಕೊನೆಯ ಅರಸ ಯಾರು ಅಂದರೆ ಅಪರಾಜಿತ ಪಲ್ಲವ. ಈತನನ್ನು ಯಾರು ಸೋಲಿಸ್ತಾರೆ ಅಂದರೆ ಚೋಳರ ಅರಸನಾಗಿರ್ತಕ್ಕಂಥ ಆದಿತ್ಯ ಈತನನ್ನು ಸೋಲಿಸಿ ಕಂಚಿಯ ಪಲ್ಲವರ ಸಾಮ್ರಾಜ್ಯವನ್ನು ನಿರ್ಮೂಲನೆ ಮಾಡ್ತಾನೆ. ಇನ್ನು ವಾತಾಪಿಯಲ್ಲಿ ಚಾಳುಕ್ಯರು ಮತ್ತು ಕಂಚಿಯಲ್ಲಿ ಪಲ್ಲವರು ಆಳುತ್ತಿದ್ದ ಕಾಲವೇ ದಕ್ಷಿಣದಲ್ಲಿ ವೀರಯುಗ ಅಂತ ಹೇಳಲಾಗುತ್ತೆ. ದಕ್ಷಿಣದಲ್ಲಿ ಯಾವುದು ವೀರಯುಗ ಅಂತಂದರೆ ಯಾವಾಗ ಬಾದಾಮಿಯಲ್ಲಿ ಚಾಲುಕ್ಯರು ಆಳ್ತಾ ಇದ್ರು ಮತ್ತು ಕಂಚಿಯಲ್ಲಿ ಪಲ್ಲವರು ಆಳ್ತಾ ಇದ್ರು ಅದನ್ನು ದಕ್ಷಿಣದಲ್ಲಿ ವೀರಯುಗ ಅಂತ ಕರೆಯಲಾಗುತ್ತೆ. ಪಲ್ಲವರು ಸಂಸ್ಕೃತ ಮತ್ತು ತಮಿಳು ಭಾಷೆಗಳಿಗೆ ಎರಡಕ್ಕೂ ಪ್ರೋತ್ಸಾಹವನ್ನು ನೀಡ್ತಾರೆ. ಕಂಚಿಯು ಸಂಸ್ಕೃತ ಸಾಹಿತ್ಯದ ಕೇಂದ್ರ ಆಗಿತ್ತು. ಪಲ್ಲವರ ಆಸ್ಥಾನದಲ್ಲಿ ಇರ್ತಕ್ಕಂಥ ಕವಿಗಳು ಭಾರವಿ, ಈತ ಕಿರಾತಾರ್ಜುನೀಯವನ್ನು ರಚನೆ ಮಾಡ್ತಾನೆ. ಆಮೇಲೆ ದಂಡಿ ದಶಕುಮಾರ ಚರಿತೆಯನ್ನು ರಚನೆ ಮಾಡ್ತಾನೆ. ಹಾಗೆ ರಾಜ ಮಹೇಂದ್ರವರ್ಮನು ಸ್ವತಃ ಮತ್ತ ವಿಲಾಸ ಪ್ರಹಸನ ಅನ್ನುವಂಥ ಸಾಮಾಜಿಕ ನಾಟಕವನ್ನು ಹಾಗೂ ಭಗವದಜ್ಜುಕೀಯ ಅನ್ನುವಂಥ ಗ್ರಂಥವನ್ನು ರಚನೆ ಮಾಡ್ತಾನೆ. ಯಾರು? ರಾಜ ಮಹೇಂದ್ರವರ್ಮ. ಮತ್ತ ವಿಲಾಸ ಪ್ರಹಸನ ಮತ್ತು ಭಗವದಜ್ಜುಕೀಯ ಅನ್ನುವಂಥ ಕೃತಿಗಳನ್ನು ರಚನೆ ಮಾಡ್ತಾರೆ. ಮೊದಲು ಪಲ್ಲವ ದೊರೆಗಳು ಬೌದ್ಧ ಮತೀಯರಾಗಿದ್ದರು. ನಳಂದ ವಿಶ್ವವಿದ್ಯಾಲಯದ ಮಹಾನ್ ವಿದ್ವಾಂಸನಾಗಿರ್ತಕ್ಕಂಥ ಧರ್ಮಪಾಲ ಕಂಚಿಯಲ್ಲಿ ಜನಿಸಿದವನು. ಕಂಚಿಯಲ್ಲಿ ಜನಿಸಿ ಈತ ನಳಂದಕ್ಕೆ ಹೋಗಿದ್ದ. ನಳಂದ ವಿಶ್ವವಿದ್ಯಾಲಯದಲ್ಲಿ ಧರ್ಮಪಾಲ ಬೋಧಕನಾಗಿ ಕೆಲಸ ಮಾಡ್ತಾ ಇದ್ದ. ಇನ್ನು ಮಹೇಂದ್ರವರ್ಮನು ಜೈನ ಮತಾವಲಂಬಿ ಆಗಿದ್ದರಿಂದ ನಾಡಿನಲ್ಲಿ ಅನೇಕ ಜೈನರು ಕೂಡ ಇದ್ದರು. ಇನ್ನು 7ನೇ ಶತಮಾನದಲ್ಲಿ ಶೈವ ವೈಷ್ಣವ ಭಕ್ತಿ ಪಂಥಗಳು ಜನಪ್ರಿಯ ಆಗ್ತವೆ. ನಯನ್ಮಾರರು ಅನ್ನುವಂಥ 63 ಯತಿಶ್ರೇಷ್ಠರು ಶೈವ ಮತವನ್ನು ಪ್ರಚಾರಗೊಳಿಸಿದರು. ಶೈವ ಮತವನ್ನು ಈ ಕಂಚಿಯ ಪಲ್ಲವರ ಕಾಲದಲ್ಲಿ ಯಾರು ಪ್ರಚಾರಗೊಳಿಸ್ತಾರೆ ಅಂತಂದರೆ ನಯನ್ಮಾರರು ಅನ್ನುವಂಥ 63 ಯತಿಶ್ರೇಷ್ಠರು.
ಈ 63 ಯತಿಶ್ರೇಷ್ಠರು ಶೈವ ಮತವನ್ನು ಪ್ರಸಾರ ಮಾಡ್ತಾರೆ. ಆಮೇಲೆ 12 ಮಂದಿ ಆಳ್ವಾರರುಗಳು ವೈಷ್ಣವ ಮತವನ್ನು ಪ್ರಸಾರಗೊಳಿಸ್ತಾರೆ. ಕಂಚಿಯ ಪಲ್ಲವರ ಯುಗವು ಭಕ್ತಿ ಚಳವಳಿಯ ಉದಯವನ್ನು ಕಾಣುತ್ತೆ. ವೈದಿಕ ಧರ್ಮದ ಪುನರುಜ್ಜೀವನಕ್ಕೂ ಕೂಡ ಈ ಕಂಚಿಯ ಪಲ್ಲವರು ಸಹಾಯ ಮಾಡ್ತಾರೆ. ಆಮೇಲೆ ತಮಿಳಿನಲ್ಲಿ ಶ್ಲೋಕಗಳು ರಚನೆ ಆಗ್ತವೆ. ಇವರ ಕಾಲದಲ್ಲಿ ತಮಿಳು ಸಾಹಿತ್ಯದ ನಿಧಿ ಅಂತ ಇದನ್ನು ಕರೀತಾರೆ. ತಮಿಳು ಸಾಹಿತ್ಯದ ನಿಧಿ ಯಾವುದು ಅಂದರೆ ಕಂಚಿಯ ಪಲ್ಲವರ ಕಾಲ. ತಮಿಳಿನಲ್ಲಿ ಈ ಕಾಲದಲ್ಲಿ ಶ್ಲೋಕಗಳು ರಚನೆ ಆಗ್ತವೆ. ಮಹಾಬಲಿಪುರಂನಲ್ಲಿ ಕಲ್ಲಿನಲ್ಲಿ ಕೊರೆದು ಮಾಡಿದ ಅನೇಕ ದೇವಾಲಯಗಳನ್ನು ನಾವು ಇಂದಿಗೂ ಕೂಡ ಕಾಣ್ಬೋದು. ಏಕಶಿಲೆಗಳಲ್ಲಿ ಅದ್ಭುತವಾದ ವಿಗ್ರಹಗಳನ್ನು ಕೆತ್ತಿ ಬಿಡಿಸಲಾಗಿದೆ. ಮಹಾಭಾರತದ ಮತ್ತು ಭಾಗವತದ ಕಥೆಗಳನ್ನು ಇವುಗಳು ಅಂದರೆ ಈ ಏಕಶಿಲಾ ವಿಗ್ರಹಗಳು ಒಳಗೊಂಡಿವೆ. ಮಹಾಬಲಿಪುರದಲ್ಲಿರ್ತಕ್ಕಂಥ ಪಂಚರಥಗಳು ಸುಪ್ರಸಿದ್ಧ ಏಕಶಿಲಾ ದೇವಾಲಯಗಳಾಗಿವೆ. ಮಹಾಬಲಿಪುರದಲ್ಲಿ ಏನು ಪಂಚರಥಗಳಿದ್ದಾವೆ ಅವುಗಳು ಸುಪ್ರಸಿದ್ಧವಾಗಿರ್ತಕ್ಕಂಥ ಏಕಶಿಲಾ ದೇವಾಲಯಗಳು. ಇನ್ನು ಅರ್ಜುನನ ತಪಸ್ಸು ಎನ್ನುವ ಕೆತ್ತನೆಯ ದೃಶ್ಯವು ಅತ್ಯುತ್ತಮ ಕಲಾಕೃತಿಯಾಗಿದೆ. ಕಂಚಿಯಲ್ಲಿ ಇರ್ತಕ್ಕಂಥ ಕೈಲಾಸನಾಥ ದೇವಾಲಯ, ಏಕಾಂಬರನಾಥ ದೇವಾಲಯ ಮತ್ತು ವೈಕುಂಠ ಪೆರುಮಾಳರ ದೇವಾಲಯಗಳು, ಮಹಾಬಲಿಪುರದ ಕಡಲ ದಂಡೆಯಲ್ಲಿರ್ತಕ್ಕಂಥ ದೇವಾಲಯಗಳು ಪ್ರಾಚೀನ ಭಾರತದ ವಾಸ್ತುಶಿಲ್ಪದ ಅತ್ಯುತ್ತಮ ನಿದರ್ಶನಗಳಾಗಿವೆ ಅಂತಲೇ ಹೇಳ್ಬೋದು. ಸೊ ಇದಿಷ್ಟು ಕಂಚಿಯ ಪಲ್ಲವರಿಗೆ ಸಂಬಂಧಪಟ್ಟಂತೆ ನಾವು ಬಹಳಷ್ಟು ಡೀಟೇಲನ್ನು ತಿಳ್ಕೊಂಡ್ವಿ. ಕಂಚಿಯ ಪಲ್ಲವರು. ಸೊ ಇದು ಕಂಚಿಯ ಪಲ್ಲವರಿಗೆ ಸಂಬಂಧಪಟ್ಟಂಗೆ ಬಹಳಷ್ಟು ಡೀಟೇಲ್ ಆಗಿ ತಿಳ್ಕೊಂಡ್ವಿ. ಇದಿಷ್ಟು 19ನೇ ಅಧ್ಯಾಯಕ್ಕೆ ಸಂಬಂಧಪಟ್ಟಂಗೆ. ಇನ್ನು ನೇರವಾಗಿ ನಾವೇನು ಮಾಡೋಣ ಅಂತಂದರೆ 20ನೇ ಅಧ್ಯಾಯಕ್ಕೆ ಹೋಗೋಣ. 20ನೇ ಅಧ್ಯಾಯದಲ್ಲಿ ನಾವೇನು ಮಾಡ್ತೀವಿ ಅಂದರೆ ಮಾನ್ಯಖೇಟದ ರಾಷ್ಟ್ರಕೂಟರು ಮತ್ತು ಕಲ್ಯಾಣದ ಚಾಲುಕ್ಯರ ಬಗ್ಗೆ ತಿಳ್ಕೊಳ್ತಾ ಹೋಗ್ತೀವಿ. ಮೊದಲಿಗೆ ನಾವು ಮಾನ್ಯಖೇಟದ ರಾಷ್ಟ್ರಕೂಟರ ಬಗ್ಗೆ ನೋಡ್ತಾ ಹೋಗೋಣ. ಸಾಮಾನ್ಯ ಶಕ 753ರಿಂದ ಸಾಮಾನ್ಯ ಶಕ 973ರ ತನಕ ಇವರು ಆಳ್ವಿಕೆಯನ್ನು ನಡೆಸ್ತಾರೆ. ಆರಂಭದಲ್ಲಿ ಇವರು ಚಾಲುಕ್ಯರ ಸಾಮಂತರಾಗಿದ್ದರು. ಕನ್ನಡಿಗರಿವರು ರಾಷ್ಟ್ರಕೂಟರು. ಕನ್ನಡ ನಾಡಿನ ಇತಿಹಾಸದಲ್ಲಿ ರಾಷ್ಟ್ರಕೂಟರ ಯುಗವು ಅತ್ಯಂತ ಪ್ರಮುಖವಾಗಿರ್ತಕ್ಕಂಥದ್ದು. ಕರ್ನಾಟಕ ಸಾಮ್ರಾಜ್ಯದ ವೈಭವವನ್ನು ಉತ್ತುಂಗಕ್ಕೆ ಒಯ್ದ ಕೀರ್ತಿ ರಾಷ್ಟ್ರಕೂಟರಿಗೆ ಸಲ್ಲುತ್ತೆ. ಉತ್ತರದ ನರ್ಮದಾ ನದಿಯಿಂದ ದಕ್ಷಿಣದ ಕಾವೇರಿ ನದಿಯವರೆಗೆ ಹರಡಿದ ಸಾಮ್ರಾಜ್ಯ, ಎಲ್ಲೋರದ ಕೈಲಾಸನಾಥ ದೇವಾಲಯ, ಕನ್ನಡದ ಮೊಟ್ಟ ಮೊದಲ ಗ್ರಂಥವಾಗಿರ್ತಕ್ಕಂಥ ಕವಿರಾಜ ಮಾರ್ಗ ಇವೆಲ್ಲ ರಾಷ್ಟ್ರಕೂಟರನ್ನು ಅಜರಾಮರರನ್ನಾಗಿ ಮಾಡಿವೆ. ಅರ್ಥ ಆಯ್ತಾ? ದಂತಿದುರ್ಗನಿಂದ ಆರಂಭವಾಗಿರ್ತಕ್ಕಂಥ ಸಾಮ್ರಾಜ್ಯ ಕೃಷ್ಣ, ಇಮ್ಮಡಿ ಗೋವಿಂದ, ಧ್ರುವ, ಮುಮ್ಮಡಿ ಗೋವಿಂದ, ಅಮೋಘ ವರ್ಷ ನೃಪತುಂಗ ಮುಂತಾದವರಿಂದ ಮುಂದುವರೆದು ಉತ್ತುಂಗವನ್ನು ಮುಟ್ಟುತ್ತೆ. ಮಾನ್ಯಖೇಟ ರಾಷ್ಟ್ರಕೂಟರ ಮೊದಲ ಅರಸ ಯಾರು ಅಂದರೆ ದಂತಿದುರ್ಗ. ಇದು ನಮಗೆ ನೆನಪಿರಬೇಕು. ಅತ್ಯಂತ ಪ್ರಸಿದ್ಧರಾಗಿರ್ತಕ್ಕಂಥ ಅರಸರು ಯಾರು ಅಂತಂದರೆ ಕೃಷ್ಣ, ಇಮ್ಮಡಿ ಗೋವಿಂದ, ಧ್ರುವ, ಮುಮ್ಮಡಿ ಗೋವಿಂದ, ಅಮೋಘ ವರ್ಷ ನೃಪತುಂಗ. ಇವರೆಲ್ಲ ಯಾರು ಅಂತಂದರೆ ರಾಷ್ಟ್ರಕೂಟರ ಅತ್ಯಂತ ಪ್ರಸಿದ್ಧರಾಗಿರ್ತಕ್ಕಂಥ ಅರಸರು. ಇನ್ನು ಅಮೋಘ ವರ್ಷ ನೃಪತುಂಗನು ಗಂಗರೊಡನೆ ಹಾಗೂ ಪಲ್ಲವರೊಡನೆ ವಿವಾಹ ಸಂಬಂಧದಿಂದ ವೈಷಮ್ಯವನ್ನು ನಿವಾರಿಸ್ತಾನೆ. ಅರಬ ಯಾತ್ರಿಕನಾಗಿರ್ತಕ್ಕಂಥ ಸುಲೈಮಾನ್ ಏನು ಮಾಡ್ತಾನೆ ಅಂದರೆ ಅಮೋಘ ವರ್ಷನನ್ನು ಕುರಿತು ಒಂದು ಸಾಲನ್ನು ಹೇಳ್ತಾನೆ. ಜಗತ್ತಿನ 4 ಪ್ರಬಲ ಚಕ್ರವರ್ತಿಗಳಲ್ಲಿ ಅಮೋಘ ವರ್ಷ ನೃಪತುಂಗ ಕೂಡ ಒಬ್ಬ ಅಂತ ಸುಲೈಮಾನ್ ಅರಬ್ ಪ್ರವಾಸಿಗ ಹೇಳ್ತಾನೆ ಈ ಮಾತನ್ನು. ಇನ್ನು ರಾಷ್ಟ್ರಕೂಟರ 2ನೇ ಕರ್ಕಣ್ಣ ಕಾಲದಲ್ಲಿ ಆಡಳಿತ ದುರ್ಬಲತೆಯಿಂದ ಸಾಮಂತರಾಗಿರ್ತಕ್ಕಂಥ ಕಲ್ಯಾಣದ ಚಾಲುಕ್ಯರ ವಂಶದ 2ನೇ ತೈಲಪ ಏನು ಮಾಡ್ತಾನೆ ಅಂದರೆ ಉದಯ ಆಗ್ತಾನೆ. ಇದರಿಂದ ರಾಷ್ಟ್ರಕೂಟರ ಆಳ್ವಿಕೆ ಅನ್ನುವಂಥದ್ದು ಕೊನೆಗೊಳ್ಳುತ್ತೆ. ರಾಷ್ಟ್ರಕೂಟರ ಕೊನೆಯ ಅರಸ ಯಾರು? 2ನೇ ಕರ್ಕ. ಈತನ ದುರ್ಬಲತೆಯಿಂದ ಕಲ್ಯಾಣ ಚಾಲುಕ್ಯ ವಂಶದ 2ನೇ ತೈಲಪ ಏನು ಮಾಡ್ತಾನೆ ಅಂದರೆ 2ನೇ ಕರ್ಕನನ್ನು ಸೋಲಿಸಿ ರಾಷ್ಟ್ರಕೂಟರನ್ನು ನಿರ್ನಾಮ ಮಾಡಿ ಕಲ್ಯಾಣಿ ಚಾಲುಕ್ಯರ ವಂಶದ ಆಡಳಿತವನ್ನು ಆರಂಭ ಮಾಡ್ತಾನೆ. ಇನ್ನು ರಾಷ್ಟ್ರಕೂಟರು ಆಡಳಿತದ ಅನುಕೂಲಕ್ಕಾಗಿ ಸಾಮ್ರಾಜ್ಯವನ್ನು ರಾಷ್ಟ್ರ ಅಂದರೆ ಮಂಡಲ, ವಿಷಯ, ನಾಡು, ಗ್ರಾಮಗಳಾಗಿ ವಿಭಜನೆ ಮಾಡಿಕೊಂಡಿದ್ರು. ಗ್ರಾಮದ ಮುಖ್ಯಸ್ಥನಿಗೆ ಗ್ರಾಮಪತಿ ಅಥವಾ ಪ್ರಭುಗಾವುಂಡ ಅಂತ ಕರೀತಾ ಇದ್ರು. ಭಾಳಷ್ಟು ಇಂಪಾರ್ಟೆಂಟ್ ನೋಡಿ. ರಾಷ್ಟ್ರಕೂಟರ ಕಾಲದಲ್ಲಿ ಗ್ರಾಮದ ಮುಖ್ಯಸ್ಥನಿಗೆ ಏನಂತ ಕರೀತಾ ಇದ್ರು? ಗ್ರಾಮಪತಿ ಅಥವಾ ಪ್ರಭುಗಾವುಂಡ ಅಂತ ಕರೀತಾ ಇದ್ರು. ಗ್ರಾಮ ಸೈನ್ಯಕ್ಕೆ ಈ ಗ್ರಾಮಪತಿಯ ಮುಖ್ಯಸ್ಥನಾಗಿದ್ದ. ಈ ಗ್ರಾಮ ಮುಖ್ಯಸ್ಥನಿಗೆ ಅಥವಾ ಈ ಗ್ರಾಮಪತಿಗೆ ಸಹಾಯಕನಾಗಿ ಗ್ರಾಮ ಲೆಕ್ಕಿಗ, ವಿಲೇಜ್ ಅಕೌಂಟೆಂಟ್ ಅಂತ ಏನು ನಾವು ಇವಾಗ ಕರಿತೀವಿ, ಇವರು ಈ ಗ್ರಾಮಪತಿಗೆ ಸಹಾಯಕರಾಗಿ ಕೆಲಸ ಮಾಡ್ತಾಯಿದ್ರು. ಇದೇ ರೀತಿ ವಿಷಯ ಮತ್ತು ರಾಷ್ಟ್ರಗಳ ಮೇಲೂ ಕೂಡ ಅಧಿಕಾರಿಗಳಿರ್ತಾಯಿದ್ರು. ಸಂಸ್ಕೃತ ಸಾಹಿತ್ಯದ ಪ್ರಥಮ ಚಂಪು ಕೃತಿಯಾದ ನಳಚಂಪುವನ್ನು ತ್ರಿವಿಕ್ರಮ ಬರೀತಾನೆ. ಭಾಳಷ್ಟು ಇಂಪಾರ್ಟೆಂಟ್ ನೋಡಿ ಇದು. ಸಂಸ್ಕೃತ ಸಾಹಿತ್ಯದ ಮೊಟ್ಟ ಮೊದಲ ಚಂಪು ಕೃತಿ ಯಾವುದು ಅಂದರೆ ನಳಚಂಪು. ಈ ನಳಚಂಪುವನ್ನು ಯಾರು ಬರೀತಾರೆ ಅಂದರೆ ತ್ರಿವಿಕ್ರಮ ಬರೀತಾನೆ. ಆಮೇಲೆ ಹಲಾಯುಧ ಅನ್ನುವಂಥವನು ಕವಿ ರಹಸ್ಯವನ್ನು ಬರೀತಾನೆ.
ಹಲಾಯುಧ ಕವಿರಹಸ್ಯವನ್ನು ಬರೀತಾನೆ. ರಾಷ್ಟ್ರಕೂಟರ ಕಾಲಾವಧಿಯಲ್ಲಿ ಜಿನಸೇನ, ಗಣಿತಜ್ಞನಾಗಿರ್ತಕ್ಕಂಥ ಮಹಾವೀರಾಚಾರ್ಯ, ವ್ಯಾಕರಣ ಶಾಸ್ತ್ರಜ್ಞನಾಗಿರ್ತಕ್ಕಂಥ ಶಕಟಾಯನ, ಗುಣಭದ್ರ, ವೀರಸೇನ ಮುಂತಾದವರು ಅಮೋಘ ವರ್ಷನ ಆಸ್ಥಾನದಲ್ಲಿ ಆಶ್ರಯವನ್ನು ಪಡೆದಿದ್ರು. ಆಮೇಲೆ ಕವಿ ಚಕ್ರವರ್ತಿಯಾಗಿರ್ತಕ್ಕಂಥ ಪೊನ್ನನು ಶಾಂತಿ ಪುರಾಣ ಅನ್ನುವಂಥ ಕೃತಿಯನ್ನು ರಚನೆ ಮಾಡ್ತಾನೆ. ಅಮೋಘ ವರ್ಷನ ಆಸ್ಥಾನದಲ್ಲಿದ್ದ ಶ್ರೀ ವಿಜಯ ಕವಿರಾಜ ಮಾರ್ಗವನ್ನು ರಚನೆ ಮಾಡ್ತಾನೆ. ಕವಿರಾಜ ಮಾರ್ಗವನ್ನು ಯಾರು ರಚನೆ ಮಾಡಿದ್ರು ಅಂದರೆ ಶ್ರೀ ವಿಜಯ. ಈ ಶ್ರೀ ವಿಜಯ ರಾಷ್ಟ್ರಕೂಟರ ಅಮೋಘ ವರ್ಷನ ಆಸ್ಥಾನದಲ್ಲಿ ಇದ್ದ ಅನ್ನುವಂಥದ್ದು ನಮಗೆ ಗೊತ್ತಿರಬೇಕು. ಇನ್ನು ಈ ಕವಿರಾಜ ಮಾರ್ಗ ಅನ್ನುವಂಥ ಕೃತಿ ಕನ್ನಡದ ಮೇರು ಕೃತಿ ಇದು. ಇದರಿಂದ ಕನ್ನಡ ಸಾಹಿತ್ಯವು ಪ್ರಾಚೀನ ಕಾಲದಿಂದಲೂ ಬೆಳೆದು ಬಂದಿರುವಂಥದ್ದನ್ನು ನಾವು ತಿಳ್ಕೊಬೋದು. ಆಮೇಲೆ ಆದಿಕವಿಯಾಗಿರ್ತಕ್ಕಂಥ ಪಂಪನ ಹೆಸರಿನಲ್ಲಿ ಹಂಪಿ ಕನ್ನಡ ವಿಶ್ವವಿದ್ಯಾಲಯ ನಾಡೋಜ ಅನ್ನುವಂಥ ಪ್ರಶಸ್ತಿಯನ್ನು ಕರ್ನಾಟಕದ ಹಿರಿಯ ಸಾಧಕರಿಗೆ ನೀಡುತ್ತಾ ಬಂದಿದೆ. ಇದು ಬಹಳಷ್ಟು ಇಂಪಾರ್ಟೆಂಟ್. GKಯಲ್ಲಿ ಇಂಥ ಪ್ರಶ್ನೆಗಳನ್ನು ಕೇಳ್ತಾರೆ. ಹಂಪಿ ಕನ್ನಡ ವಿಶ್ವವಿದ್ಯಾಲಯ ಯಾವ ಪ್ರಶಸ್ತಿಯನ್ನು ನೀಡುತ್ತೆ ಅಂದರೆ ನಾಡೋಜ, ಅಥವಾ ನಾಡೋಜ ಅನ್ನುವಂಥ ಪ್ರಶಸ್ತಿಯನ್ನು ಯಾವ ವಿಶ್ವವಿದ್ಯಾಲಯ ನೀಡುತ್ತೆ ಅಂದರೆ ಹಂಪಿ ಕನ್ನಡ ವಿಶ್ವವಿದ್ಯಾಲಯ ನೀಡುತ್ತೆ, ಆದಿಕವಿ ಪಂಪನ ಹೆಸರಿನಲ್ಲಿ. ಇನ್ನು ರಾಷ್ಟ್ರಕೂಟರ ಕಾಲದ ಇನ್ನೊಂದು ಸಂಪನ್ನವಾದ ಗದ್ಯ ಕೃತಿ ಯಾವುದು ಅಂದರೆ ವಡ್ಡಾರಾಧನೆ. ಈ ವಡ್ಡಾರಾಧನೆ ಕೃತಿಯನ್ನು ಬರೆದವರು ಯಾರು ಅಂದರೆ ಶಿವಕೋಟಾಚಾರ್ಯರು. ಹಾಗಾದರೆ ಈ ವಡ್ಡಾರಾಧನೆ ಕೃತಿ ಏನನ್ನು ತಿಳಿಸುತ್ತೆ? ಜೈನ ಧಾರ್ಮಿಕ ಕಥೆಗಳ ಸಂಗ್ರಹ ಇದೊಂದು. ಇಲ್ಲಿ ಕನ್ನಡ ದೇಸಿಗೆ ವಿಶೇಷ ಪ್ರಾಧಾನ್ಯತೆ ಅನ್ನುವಂಥದ್ದು ದೊರಕಿದೆ. ಶಿವಕೋಟ್ಯಾಚಾರ್ಯರು ರಚನೆ ಮಾಡಿರ್ತಕ್ಕಂಥ ವಡ್ಡಾರಾಧನೆ ಕೃತಿ ಜೈನ ಧಾರ್ಮಿಕ ಕಥೆಗಳನ್ನು ಒಳಗೊಂಡಿರ್ತಕ್ಕಂಥ ಒಂದು ಸಂಗ್ರಹ. ಇಲ್ಲಿ ಕನ್ನಡ ದೇಸಿಗೆ ಅಂದರೆ ದೇಸಿಯ ಕನ್ನಡ ಭಾಷೆಗೆ ಪ್ರಾಧಾನ್ಯತೆಯನ್ನು ನೀಡಲಾಗಿದೆ. ಸನ್ನಿವೇಶದ ರಚನೆ ಆಗಿರ್ಬೋದು, ಪಾತ್ರದ ಸೃಷ್ಟಿ ಆಗಿರ್ಬೋದು, ಸಂವಾದಗಳಲ್ಲಿ ಸಹಜತೆ ಅನ್ನುವಂಥದ್ದು ಈ ವಡ್ಡಾರಾಧನೆ ಕೃತಿಯಲ್ಲಿ ಕಾಣಸಿಗುತ್ತೆ. ಪಂಪ ಪೂರ್ವ ಯುಗದ ಶ್ರೇಷ್ಠ ಗದ್ಯ ಗ್ರಂಥವಾಗಿರ್ತಕ್ಕಂಥ ಈ ವಡ್ಡಾರಾಧನೆ ಅನ್ನುವಂಥ ಕೃತಿ ಇಡೀ ಕನ್ನಡ ಸಾಹಿತ್ಯ ಚರಿತ್ರೆಯಲ್ಲಿ ಚಿರಂತನವಾಗಿ ನಿಲ್ತಕ್ಕಂಥ ಒಂದು ಸರ್ವಶ್ರೇಷ್ಠ ಕೃತಿ ಅಂತಲೇ ಹೇಳ್ಬೋದು. ರಾಷ್ಟ್ರಕೂಟರ ಕಾಲದಲ್ಲಿ ಅಗ್ರಹಾರಗಳು, ಮಠಗಳು ಅಂದಿನ ಪ್ರಮುಖ ಶೈಕ್ಷಣಿಕ ಕೇಂದ್ರಗಳಾಗಿದ್ವು. ಸಂಸ್ಕೃತ, ವೇದ, ಜ್ಯೋತಿಷ್ಯ, ತರ್ಕಶಾಸ್ತ್ರ, ಪುರಾಣಗಳಲ್ಲಿ ಶಿಕ್ಷಣವನ್ನು ಇಲ್ಲಿ ನೀಡಲಾಗ್ತಾ ಇತ್ತು. ಯಾರ ಕಾಲದಲ್ಲಿ? ಮಾನ್ಯಖೇಟದ ರಾಷ್ಟ್ರಕೂಟರ ಕಾಲಾವಧಿಯಲ್ಲಿ. ಆಮೇಲೆ ಬಿಜಾಪುರ ಜಿಲ್ಲೆಯ ಇಂಡಿ ತಾಲೂಕಿನ ಸಾಲೋಟಗಿ ರಾಷ್ಟ್ರಕೂಟರ ಪ್ರಮುಖ ವಿದ್ಯಾಕೇಂದ್ರಗಳಲ್ಲಿ ಒಂದಾಗಿತ್ತು ಅನ್ನುವಂಥ ನಿಮಗೆಲ್ಲ ನೆನಪಿರಬೇಕು. ಆಮೇಲೆ ರಾಷ್ಟ್ರಕೂಟರ ಅರಸರು ಶಿವ ಮತ್ತು ವಿಷ್ಣುವಿನ ಆರಾಧಕರಾಗಿದ್ದರು. ಜೈನ ಮತ ಕೂಡ ರಾಜಾಶ್ರಯವನ್ನು ಪಡೆದಿರತಕ್ಕಂಥ ಪ್ರಬಲ ಮತ ಆಗಿತ್ತು. ಆದರೂ ಎಲ್ಲ ಮತಗಳಿಗೂ ಇವರು ಪ್ರೋತ್ಸಾಹವನ್ನು ನೀಡಿದರು. ಅನೇಕ ಶಿವ ವಿಷ್ಣು ದೇವಾಲಯಗಳನ್ನು ರಾಷ್ಟ್ರಕೂಟರು ನಿರ್ಮಾಣ ಮಾಡಿದ್ದಾರೆ. ಎಲ್ಲೋರ ಮತ್ತು ಎಲಿಫೆಂಟಾಗಳಲ್ಲಿ ಕಲ್ಲಿನಲ್ಲಿ ಕೊರೆದು ಮಾಡಿರುವಂಥ ದೇವಾಲಯಗಳು ಭಾರತೀಯ ಶಿಲ್ಪಕಲೆಗೆ ಇವರು ನೀಡಿರ್ತಕ್ಕಂಥ ಮಹಾನ್ ಕಾಣಿಕೆಗಳು. ರಾಷ್ಟ್ರಕೂಟರ ಅರಸನಾಗಿರ್ತಕ್ಕಂಥ 1ನೇ ಕೃಷ್ಣ ಏನು ಮಾಡ್ತಾರೆ ಅಂದರೆ ಎಲ್ಲೋರದ ಕೈಲಾಸನಾಥ ಮಂದಿರವನ್ನು ನಿರ್ಮಾಣ ಮಾಡ್ತಾರೆ. ಇದು ಏಕಶಿಲೆಯ ಅದ್ಭುತ ರಚನೆ. ಒಂದೇ ಕಲ್ಲಿನಲ್ಲಿ ಎಲ್ಲೋರಾದ ಕೈಲಾಸನಾಥ ಮಂದಿರವನ್ನು 1ನೇ ಕೃಷ್ಣ ನಿರ್ಮಾಣ ಮಾಡ್ತಾನೆ. ಇದು 100 ಅಡಿ ಎತ್ತರ, 276 ಅಡಿ ಉದ್ದ ಹಾಗೂ 154 ಅಡಿ ಅಗಲವಾಗಿದ್ದು ಬೃಹತ್ ಬಂಡೆಯನ್ನು ಕೊರೆದು ಎಲ್ಲೋರಾದ ಕೈಲಾಸನಾಥ ಮಂದಿರವನ್ನು ಕಟ್ಟಲಾಗಿದೆ. ಎಲ್ಲೋರಾದಲ್ಲಿ ಪ್ರಸಿದ್ಧ ದಶಾವತಾರ ಗುಹಾಲಯವನ್ನು ಕೂಡ ನಾವು ಕಾಣ್ತೀವಿ. ದಶಾವತಾರ ಗುಹಾಲಯ ಎಲ್ಲಿದೆ ಅಂದರೆ ಎಲ್ಲೋರದಲ್ಲಿದೆ. ಹಾಗೆ ಮುಂಬೈ ಬಳಿಯ ಎಲಿಫೆಂಟಾದ ಗುಹೆಗಳಲ್ಲಿಯ ಶಿಲ್ಪಕಲೆಯು ರಾಷ್ಟ್ರಕೂಟರ ಕಾಲದ ಶಿಲ್ಪಕಲೆಗೆ ಮುಕುಟಪ್ರಾಯವಾಗಿದೆ. ಅರ್ಧನಾರೀಶ್ವರ, ಮಹೇಶ್ವರ ಮೂರ್ತಿ ಅಂದರೆ ತ್ರಿಮುಖ ವಿಗ್ರಹಗಳನ್ನು ಸೊಗಸಾಗಿ ಮುಂಬೈ ಬಳಿಯ ಎಲಿಫೆಂಟಾದಲ್ಲಿ ಕೆತ್ತಲಾಗಿದೆ. ಆಮೇಲೆ ರಾಯಚೂರು ಜಿಲ್ಲೆಯ ಶಿರ್ವಾಳದಲ್ಲಿ ರಾಷ್ಟ್ರಕೂಟರ ಕಾಲದ ದೇವಾಲಯಗಳು ಇದ್ದಾವೆ. ಆಮೇಲೆ ಪಟ್ಟದಕಲ್ಲಿನಲ್ಲಿ ಸುಂದರ ಜಿನ ದೇವಾಲಯ ಇದೆ ಅನ್ನುವಂಥದ್ದು. ಇದಿಷ್ಟು ಮಾನ್ಯಖೇಟದ ರಾಷ್ಟ್ರಕೂಟರಿಗೆ ಸಂಬಂಧಪಟ್ಟಂಗೆ ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ವಿಷಯಗಳನ್ನ ನಾವು ತಿಳ್ಕೊಂಡ್ವಿ ರಾಷ್ಟ್ರಕೂಟರಿಗೆ ಸಂಬಂಧಪಟ್ಟಂತೆ. ಅರ್ಥ ಆಯ್ತಾ? ಇದಿಷ್ಟು ರಾಷ್ಟ್ರಕೂಟರಿಗೆ ಸಂಬಂಧಪಟ್ಟಂಗೆ. ನೇರವಾಗಿ ನಾವೇನು ಮಾಡೋಣ ಅಂದರೆ ಕಲ್ಯಾಣದ ಚಾಲುಕ್ಯರ ಬಗ್ಗೆ ನೋಡ್ತಾ ಹೋಗೋಣ. ಕಲ್ಯಾಣದ ಚಾಲುಕ್ಯರು ಸಾಮಾನ್ಯ ಶಕ 973ರಿಂದ ಸಾಮಾನ್ಯ ಶಕ 1189 ಒಳಗೆ ಆಳ್ವಿಕೆಯನ್ನು ನಡೆಸ್ತಾರೆ. ಕಲ್ಯಾಣದ ಚಾಲುಕ್ಯರ ಕಾಲವು ಭಾರತದ ಚರಿತ್ರೆಯಲ್ಲಿ ಗೌರವಯುತವಾದ ಸ್ಥಾನವನ್ನು ಪಡ್ಕೊಂಡಿದೆ. ಕಲ್ಯಾಣದ ಚಾಲುಕ್ಯರು ಕಲೆ, ಸಾಹಿತ್ಯ, ಶಿಕ್ಷಣಗಳಿಗೆ ವಿಶೇಷ ಪ್ರೋತ್ಸಾಹವನ್ನು ನೀಡಿದ್ರು. ಕನ್ನಡ ಮತ್ತು ಸಂಸ್ಕೃತ ಭಾಷೆಗಳ ಬೆಳವಣಿಗೆಗೆ ವಿಶೇಷ ಪ್ರೋತ್ಸಾಹವನ್ನು ಕಲ್ಯಾಣದ ಚಾಲುಕ್ಯರು ನೀಡಿದರು. ಕನ್ನಡದ ಪ್ರಸಿದ್ಧ ಕವಿಗಳಾಗಿರ್ತಕ್ಕಂಥ ದುರ್ಗಸಿಂಹ, ರಣ್ಣ, ನಾಗಚಂದ್ರ ಮುಂತಾದವರಿಗೆ ಕಲ್ಯಾಣದ ಚಾಲುಕ್ಯರು ಆಶ್ರಯವನ್ನು ನೀಡಿದರು. ಇನ್ನು 1ನೇ ಸೋಮೇಶ್ವರನು ಚೋಳರ ರಾಜಾಧಿರಾಜನನ್ನು ಕೊಪ್ಪಂ ಅನ್ನುವಂಥ ಯುದ್ಧದಲ್ಲಿ ಸೋಲಿಸ್ತಾನೆ. ಬಹಳಷ್ಟು ಇಂಪಾರ್ಟೆಂಟ್ ಇದು. ಕಲ್ಯಾಣದ ಚಾಲುಕ್ಯರ 1ನೇ ಸೋಮೇಶ್ವರ ಏನು ಮಾಡ್ತಾನೆ ಅಂದರೆ ಚೋಳರ ರಾಜಾಧಿರಾಜನನ್ನು ಕೊಪ್ಪಂ ಅನ್ನುವಂಥ ಯುದ್ಧದಲ್ಲಿ ಸೋಲಿಸ್ತಾನೆ. 1ನೇ ಸೋಮೇಶ್ವರನ ಮಗನಾಗಿರ್ತಕ್ಕಂಥ 6ನೇ ವಿಕ್ರಮಾದಿತ್ಯ ಕಲ್ಯಾಣಿ ಚಾಲುಕ್ಯರ ಅತ್ಯಂತ ಶ್ರೇಷ್ಠನಾಗಿರ್ತಕ್ಕಂಥ ಅರಸ ಮತ್ತು ಅಸಾಧಾರಣ ವೀರ, ಉತ್ತಮ ಆಡಳಿತಗಾರ ಆಗಿದ್ದ. 6ನೇ ವಿಕ್ರಮಾದಿತ್ಯ ಸಾಮಾನ್ಯ ಶಕ 1076ರಲ್ಲಿ, ಭಾಳಷ್ಟು ಇಂಪಾರ್ಟೆಂಟ್ ಇದು. 6ನೇ ವಿಕ್ರಮಾದಿತ್ಯ ಏನು ಮಾಡ್ತಾನೆ ಅಂದರೆ 1076ರಲ್ಲಿ ಚಾಲುಕ್ಯ ವಿಕ್ರಮ ಶಕೆಯನ್ನು ಆರಂಭ ಮಾಡ್ತಾನೆ.
6ನೇ ವಿಕ್ರಮಾದಿತ್ಯನು ಹೊಯ್ಸಳರ ವಿಷ್ಣುವರ್ಧನನ ಬಂಡಾಯವನ್ನು ಅಡಗಿಸ್ತಾನೆ. ಶ್ರೀಲಂಕಾದ ಅರಸನಾಗಿರ್ತಕ್ಕಂಥ ವಿಜಯಬಾಹುವಿನೊಂದಿಗೆ ಸಂಪರ್ಕವನ್ನು 6ನೇ ವಿಕ್ರಮಾದಿತ್ಯ ಹೊಂದಿದ್ದ. 6ನೇ ವಿಕ್ರಮಾದಿತ್ಯನ ಕಾಲದಲ್ಲಿದ್ದ ವಿಜ್ಞಾನೇಶ್ವರನು ಕ್ಷಿತಿತಲದಲ್ಲಿ ಕಲ್ಯಾಣದಂತಹ ನಗರ ಹಿಂದಿರಲಿಲ್ಲ, ಮುಂದಿರಲಾರದು, ವಿಕ್ರಮಾದಿತ್ಯನಂಥ ದೊರೆಯನ್ನು ಕಂಡಿಲ್ಲ, ಕೇಳಿಲ್ಲ ಅಂತ ಹೇಳ್ತಾನೆ. ಯಾರು? 6ನೇ ವಿಕ್ರಮಾದಿತ್ಯನ ಕಾಲದಲ್ಲಿ ವಿಜ್ಞಾನೇಶ್ವರ ಅನ್ನುವಂಥವರಿದ್ದರು. ಈ ವಿಜ್ಞಾನೇಶ್ವರ ಏನು ಮಾಡ್ತಾರೆ ಅಂದರೆ 6ನೇ ವಿಕ್ರಮಾದಿತ್ಯನ ಬಗ್ಗೆ ಮತ್ತು ಆತನ ಸಾಮ್ರಾಜ್ಯದ ಬಗ್ಗೆ ಹೇಳ್ತಾರೆ. ಏನು ಹೇಳ್ತಾರೆ ಅಂದರೆ, ಕ್ಷಿತಿತಲದಲ್ಲಿ ಅಂದರೆ ಭೂಮಿಯಲ್ಲಿ ಕಲ್ಯಾಣದಂತಹ ನಗರ ಹಿಂದೆ ಇರಲಿಲ್ಲ, ಮುಂದೆ ಇರೋದಿಲ್ಲ, ವಿಕ್ರಮಾದಿತ್ಯನಂಥ ದೊರೆಯನ್ನು ನಾನು ಇದುವರೆಗೂ ಕಂಡಿಲ್ಲ, ಕೇಳಿಲ್ಲ ಅಂತ ವಿವರಣೆ ಮಾಡ್ತಾನೆ ವಿಜ್ಞಾನೇಶ್ವರ ಮಿತಾಕ್ಷರ ಸಂಹಿತದ ಕರ್ತೃ. ಇದು ನಮಗೆ ನೆನಪಿರಬೇಕು. ಇನ್ನು 4ನೇ ಸೋಮೇಶ್ವರನ ಕಾಲದಲ್ಲಿ ರಾಜ್ಯವು ಕ್ಷೀಣಿಸಿ ಕಲಚೂರಿಯ ಬಿಜ್ಜಳನು ಏನು ಮಾಡ್ತಾನೆ ಅಂದರೆ ಕಲ್ಯಾಣವನ್ನು ಆಕ್ರಮಣ ಮಾಡಿಕೊಂಡು ಸ್ವತಂತ್ರವಾಗಿ ಆಳ್ವಿಕೆಯನ್ನು ಮಾಡಲಿಕ್ಕೆ ಆರಂಭ ಮಾಡ್ತಾನೆ. ಹೀಗಾಗಿ ಕಲ್ಯಾಣಿ ಚಾಲುಕ್ಯರ ಕೊನೆಯ ಅರಸ ಯಾರು ಅಂದರೆ 4ನೇ ಸೋಮೇಶ್ವರ. ಇನ್ನು ಇದೇ ಕಾಲದಲ್ಲಿ ಬೆಳಕಿಗೆ ಬಂದವರು ಸಾಮಾಜಿಕ ಮತ್ತು ಧಾರ್ಮಿಕ ಕ್ರಾಂತಿಯನ್ನು ಉಂಟು ಮಾಡಿರ್ತಕ್ಕಂಥ ಜಗಜ್ಯೋತಿ ಬಸವೇಶ್ವರರು. ಬಸವೇಶ್ವರರು ಏನು ಮಾಡ್ತಾರೆ ಅಂದರೆ ವೀರಶೈವ ಪಂಥದ ಮೌಲ್ಯಗಳನ್ನು ಜನಸಾಮಾನ್ಯರಿಗೂ ತಲುಪಿಸುವಂಥ ಕೈಂಕರ್ಯದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದರು. ಅನೇಕ ವಚನಗಳನ್ನು ಕೂಡ ಜನಸಾಮಾನ್ಯರಿಗೆ ಅರ್ಥವಾಗುವಂಗೆ ರಚನೆ ಮಾಡ್ತಾರೆ. ಕಲ್ಯಾಣಿ ಚಾಲುಕ್ಯರ ಇನ್ನೊಂದು ವಿಶೇಷತೆ ಏನು ಅಂದರೆ ವಚನ ಸಾಹಿತ್ಯದ ಕಾಲ ಅದು. ಇನ್ನು ಬಸವೇಶ್ವರರು ಏನು ಮಾಡ್ತಾರೆ ಅಂದರೆ ಶಿವನಲ್ಲಿ ಅನನ್ಯ ಭಕ್ತಿಯಿಂದ ಶರಣು ಹೋಗುವುದೊಂದೇ ಮುಕ್ತಿಗೆ ಇರ್ತಕ್ಕಂಥ ಮಾರ್ಗ ಅಂತ ಬೋಧನೆ ಮಾಡ್ತಾರೆ. ಅಲ್ಲದೆ ಬಸವೇಶ್ವರರು ಕಾಯಕವೇ ಕೈಲಾಸ ಅಂತ ಸಾರ್ತಾರೆ. ಆಮೇಲೆ ಸಾಮಾನ್ಯ ಶಕ 1162ರಲ್ಲಿ ಅನುಭವ ಮಂಟಪವನ್ನು ಸ್ಥಾಪನೆ ಮಾಡ್ತಾರೆ. ಇದರ ಅಧ್ಯಕ್ಷರಾಗಿ ಯಾರು ಇರ್ತಾರೆ ಅಂತಂದರೆ ಅಲ್ಲಮ ಪ್ರಭುಗಳು ಇರ್ತಾರೆ. ಆಮೇಲೆ ಮಾತನಾಡುವ ತಿಳಿಗನ್ನಡದಲ್ಲಿ ವಚನಗಳನ್ನು ರಚನೆ ಮಾಡಿ ಜನರ ಮನಸ್ಸಿಗೆ ನಾಟುವಂತೆ ಇವರು ಬೋಧನೆಯನ್ನು ಮಾಡ್ತಾರೆ. ಕಲ್ಯಾಣದ ಚಾಲುಕ್ಯರು ಬಾದಾಮಿಯ ಚಾಲುಕ್ಯರಂತೆ ವಿಶೇಷ ಕೊಡುಗೆಗಳನ್ನು ಇತಿಹಾಸದಲ್ಲಿ ನೀಡ್ತಾರೆ. ಕಲ್ಯಾಣದ ಚಾಲುಕ್ಯರು ರಾಜ್ಯವನ್ನು ಪ್ರಾಂತ್ಯಗಳನ್ನಾಗಿ ಮಾಡಿಕೊಂಡಿದ್ರು. ಅಂದರೆ ಪ್ರಾಂತ್ಯ ಅಂದರೆ ಮಂಡಲ ಮತ್ತು ಕಿರು ಪ್ರಾಂತ್ಯಗಳನ್ನಾಗಿ ನಾಡುಗಳನ್ನಾಗಿ ಮಾಡಿಕೊಂಡಿದ್ರು. ಇದಲ್ಲದೆ ಕಂಪಣಗಳು ಅಂದರೆ ಈಗಿನ ಹೋಬಳಿಗಳು ಇದ್ದು ಗ್ರಾಮಗಳ ಆಡಳಿತಕ್ಕೆ ಸಹಾಯ ಆಗಿದ್ವು. ಆಮೇಲೆ ಭೂ ಕಂದಾಯ ವ್ಯವಸ್ಥೆಗಾಗಿ ಕಡಿತ ವೆರ್ಗಡೆ ಅನ್ನುವಂಥ ಅಧಿಕಾರಿಯನ್ನು ನೇಮಕ ಮಾಡಲಾಗಿತ್ತು. ಭೂ ಕಂದಾಯದ ವ್ಯವಸ್ಥೆ ಮಾಡಲಿಕ್ಕೆ ಕಡಿತ ವೆರ್ಗಡೆ ಅನ್ನುವಂಥ ಅಧಿಕಾರಿಯನ್ನು ನೇಮಕ ಮಾಡಲಾಗಿತ್ತು. ಜೈನ ವಿದ್ವಾಂಸರ ನೆರವಿನಿಂದ ಕನ್ನಡ ಸಾಹಿತ್ಯ ಕೂಡ ಈ ಸಂದರ್ಭದಲ್ಲಿ ಅಭಿವೃದ್ಧಿ ಹೊಂದುತ್ತೆ. ಪ್ರಸಿದ್ಧ ಜೈನ ಸಾಹಿತಿಯಾಗಿರ್ತಕ್ಕಂಥ ರನ್ನ ಬರೆದಿರ್ತಕ್ಕಂಥ ಗದಾಯುದ್ಧ, ಇದನ್ನು ಸಾಹಸ ಭೀಮ ವಿಜಯ ಅಂತ ಕೂಡ ಕರೀತಾರೆ. ಆಮೇಲೆ ದುರ್ಗಸಿಂಹನ ಪಂಚತಂತ್ರ, ಬಿಲ್ಹಣನ ವಿಕ್ರಮಾಂಕ ದೇವಚರಿತ, ನಯಸೇನನ ಧರ್ಮಾಮೃತ, ವಿಜ್ಞಾನೇಶ್ವರ ಬರೆದಿರ್ತಕ್ಕಂಥ ಕಾನೂನು ಗ್ರಂಥವಾದ ಮಿತಾಕ್ಷರ ಅನ್ನುವಂಥವುಗಳು ಈ ಕಾಲದಲ್ಲಿ ರಚನೆಯಾಗಿರ್ತಕ್ಕಂಥ ಪ್ರಸಿದ್ಧ ಗ್ರಂಥಗಳು. ಇನ್ನು ರಾಜ 3ನೇ ಸೋಮೇಶ್ವರನು ಬರೆದಿರ್ತಕ್ಕಂಥ ಮಾನಸೋಲ್ಲಾಸ ಅನ್ನುವಂಥದ್ದು ಸಂಸ್ಕೃತ ವಿಶ್ವಕೋಶ ಅನಿಸಿದೆ. ಕಲ್ಯಾಣಿ ಚಾಲುಕ್ಯರ ರಾಜನಾಗಿರ್ತಕ್ಕಂಥ 3ನೇ ಸೋಮೇಶ್ವರ ಬರೆದಿರ್ತಕ್ಕಂಥ ಮಾನಸೋಲ್ಲಾಸ ಅನ್ನುವಂಥ ಕೃತಿ ಸಂಸ್ಕೃತ ವಿಶ್ವಕೋಶ ಅಂತ ಅನಿಸ್ಕೊಂಡಿದೆ. ಚಾಲುಕ್ಯರ ಕಾಲದ ವಿಶಿಷ್ಟ ಕೊಡುಗೆ ವಚನ ಸಾಹಿತ್ಯ ಅನ್ನುವಂಥದ್ದು. ಬಸವಣ್ಣ ಆಗಿರ್ಬೋದು, ಅಕ್ಕ ಮಹಾದೇವಿ, ಅಲ್ಲಮಪ್ರಭು, ಮಾಚಯ್ಯ ಮುಂತಾದವರು ಈ ಕಾಲದ ಗಣ್ಯ ವಚನಕಾರರಾಗಿದ್ದರು. ಆಮೇಲೆ ಕಲ್ಯಾಣ ಚಾಲುಕ್ಯರ ಕಾಲದಲ್ಲಿ ಗದ್ಯಾಣ, ಪಣ, ದ್ರಮ್ಮ, ಪೊನ್, ಸುವರ್ಣ ಅನ್ನುವಂಥ ಮುಂತಾದ ನಾಣ್ಯಗಳನ್ನ ಟಂಕಿಸಲಿಕ್ಕೆ ಲಕ್ಕುಂಡಿ ಹಾಗೂ ಸೂಡಿಗಳಲ್ಲಿ ಇವರು ಟಂಕಸಾಲೆಗಳನ್ನು ಸ್ಥಾಪನೆ ಮಾಡಿದರು. ಲಕ್ಕುಂಡಿಯ ಕಾಶಿ ವಿಶ್ವೇಶ್ವರ, ಇಟಗಿಯ ಮಹಾದೇವ ದೇವಾಲಯ, ಕುರವತ್ತಿಯ ಮಲ್ಲಿಕಾರ್ಜುನ ಮಂದಿರ, ಗದುಗಿನ ತ್ರಿಕೂಟೇಶ್ವರ ಮಂದಿರ ಪ್ರಸಿದ್ಧ ದೇವಾಲಯಗಳು. ಇವೆಲ್ಲ ಕಲ್ಯಾಣಿ ಚಾಲುಕ್ಯರ ಕಾಲದಲ್ಲಿ ನಿರ್ಮಾಣವಾಗಿರ್ತಕ್ಕಂಥ ಪ್ರಸಿದ್ಧ ದೇವಾಲಯಗಳು. ಇನ್ನು ಕಲ್ಯಾಣಿ ಚಾಲುಕ್ಯರ ಮಹಾರಾಣಿಯಾಗಿರ್ತಕ್ಕಂಥ ಚಂದ್ರಲೇಖೆಯು ಅನೇಕ ಸಂಗೀತ ವಿದ್ವಾಂಸರಿಗೆ ಮತ್ತು ನೃತ್ಯಗಾರ್ತಿಯರಿಗೆ ಆಶ್ರಯವನ್ನು ನೀಡಿದರು. ಸಂಗೀತ, ನೃತ್ಯ, ಕಲೆ, ಆಭರಣ ಮುಂತಾದ ವಿಷಯಗಳು ಮಾನಸೋಲ್ಲಾಸ ಹಾಗೂ 2ನೇ ಜಗದೇಕಮಲ್ಲನ ಸಂಗೀತ ಚೂಡಾಮಣಿ ಗ್ರಂಥಗಳಲ್ಲಿ ವ್ಯಕ್ತವಾಗಿವೆ. ಇದಿಷ್ಟು ಕಲ್ಯಾಣದ ಚಾಲುಕ್ಯರಿಗೆ ಸಂಬಂಧಪಟ್ಟಂಗೆ ಬಹಳಷ್ಟು ಡೀಟೇಲ್ ಆಗಿ ನಾವು ತಿಳ್ಕೊಂಡ್ವಿ. ಇನ್ನು ನೇರವಾಗಿ ಇವತ್ತಿನ ತರಗತಿಯ ಕೊನೆಯ ಅಧ್ಯಾಯವಾಗಿರ್ತಕ್ಕಂಥ ಅಧ್ಯಾಯ 21ಕ್ಕೆ ಹೋಗೋಣ. ಈ 21ನೇ ಅಧ್ಯಾಯದಲ್ಲಿ ಚೋಳರು ಮತ್ತು ದ್ವಾರ ಸಮುದ್ರದ ಹೊಯ್ಸಳರ ಬಗ್ಗೆ ನಾವು ಭಾಳಷ್ಟು ಡೀಟೇಲ್ ಆಗಿ ತಿಳ್ಕೊಳ್ತೀವಿ. ಮೊಟ್ಟ ಮೊದಲಿಗೆ ನಾವು ಚೋಳರ ಬಗ್ಗೆ ನೋಡ್ತಾ ಹೋಗೋಣ. ಚೋಳರು ಸಾಮಾನ್ಯ ಶಕ 850ರಿಂದ ಸಾಮಾನ್ಯ ಶಕ 1279ರವರೆಗೆ ಆಳ್ವಿಕೆಯನ್ನು ಮಾಡ್ತಾರೆ. ಚೋಳರು ದಕ್ಷಿಣ ಭಾರತದಲ್ಲಿ 9ನೇ ಶತಮಾನದಿಂದ 13ನೇ ಶತಮಾನದವರೆಗೆ ತಮಿಳುನಾಡು, ಆಂಧ್ರ ಮತ್ತು ಕರ್ನಾಟಕದ ಅನೇಕ ಪ್ರದೇಶಗಳ ಮೇಲೆ ಹಿಡಿತವನ್ನು ಸಾಧಿಸಿ ಭಾರತೀಯ ಸಂಸ್ಕೃತಿಯು ಕೂಡ ವಿದೇಶಗಳಲ್ಲಿ ಹರಡಲಿಕ್ಕೆ ಕಾರಣರಾಗ್ತಾರೆ ಚೋಳರು. ಬೃಹದೀಶ್ವರ ದೇವಾಲಯವು ಚೋಳರ ಅತ್ಯದ್ಭುತ ಕೊಡುಗೆಯಾಗಿದೆ. ತಮಿಳು ಸಾಹಿತ್ಯಕ್ಕೆ ಚೋಳರು ಪ್ರೋತ್ಸಾಹವನ್ನು ನೀಡ್ತಾರೆ. ಪಲ್ಲವರ ಆಶ್ರಯದಲ್ಲಿದ್ದ ಚೋಳರು ನಂತರ ಸ್ವತಂತ್ರರಾಗ್ತಾರೆ. ಹಾಗೆ ಸಂಗಮ ಸಾಹಿತ್ಯದ ಪ್ರಕಾರ ಕರಿಕಾಲ ಚೋಳನು ಈ ವಂಶದ ಮೂಲಪುರುಷ.
ನೆನಪಿರಲಿ ನಿಮಗೆ. ಚೋಳರ ಮೂಲ ಪುರುಷ ಯಾರು? ಸಂಗಮ ಸಾಹಿತ್ಯದ ಪ್ರಕಾರ ಕರಿಕಾಲ ಚೋಳ ಅನ್ನುವಂಥವನು. ಅದಾದ ನಂತರ ವಿಜಯಾಲಯ ಚೋಳನು ರಾಜ್ಯವನ್ನು ಪುನರುಜ್ಜೀವನಗೊಳಿಸಿ ತಂಜಾವೂರನ್ನು ತನ್ನ ರಾಜಧಾನಿಯನ್ನಾಗಿ ಮಾಡಿಕೊಳ್ತಾನೆ. ಹಾಗೆ ಚೋಳರ ಪ್ರಮುಖ ದೊರೆ ಯಾರು ಅಂದರೆ ಒಂದನೆಯ ರಾಜರಾಜ ಚೋಳನು ನೌಕಾ ಸೈನ್ಯವನ್ನು ನಿರ್ಮಾಣ ಮಾಡಿ ಶ್ರೀಲಂಕಾವನ್ನು ವಶಪಡಿಸಿಕೊಳ್ತಾನೆ. ಆಮೇಲೆ ಮಲೇಷಿಯಾ, ಸಿಂಗಾಪುರ್ಗಳಲ್ಲಿ ಇಂದಿಗೂ ಕೂಡ ತಮಿಳರ ಪ್ರಾಬಲ್ಯವನ್ನು ನಾವು ಗಮನಿಸಬಹುದು. ಒಂದನೆಯ ರಾಜರಾಜ ಚೋಳನು ತಂಜಾವೂರಿನ ಬೃಹದೀಶ್ವರ ದೇವಾಲಯವನ್ನು ಕಟ್ಟಿಸ್ತಾನೆ. ಬಹಳಷ್ಟು ಇಂಪಾರ್ಟೆಂಟ್ ಇದು. ತಂಜಾವೂರಿನಲ್ಲಿರ್ತಕ್ಕಂಥ ಬೃಹದೀಶ್ವರ ದೇವಾಲಯವನ್ನು ಕಟ್ಟಿಸಿದ ಕೀರ್ತಿ ಯಾರಿಗೆ ಸಲ್ಲುತ್ತೆ ಅಂದರೆ ಒಂದನೆಯ ರಾಜರಾಜ ಚೋಳನಿಗೆ ಸಲ್ಲುತ್ತೆ. ಇನ್ನು ಮೂರನೆಯ ರಾಜೇಂದ್ರನ ಕಾಲದಲ್ಲಿ ಚೋಳ ರಾಜ್ಯವು ಕ್ಷೀಣಿಸಿ ಪಾಂಡವರು ಮೇಲುಗೈಯನ್ನು ಸಾಧಿಸ್ತಾರೆ. ಹೀಗಾಗಿ ಚೋಳರ ಕೊನೆಯ ಅರಸ ಯಾರು ಅಂದರೆ ಮೂರನೆಯ ರಾಜೇಂದ್ರ. ಚೋಳರು ಉತ್ತಮವಾದ ಹಾಗೂ ದಕ್ಷ ಆಡಳಿತ ವ್ಯವಸ್ಥೆಯನ್ನು ತಮ್ಮ ರಾಜ್ಯದಲ್ಲಿ ಏರ್ಪಡಿಸ್ತಾ ಇದ್ರು. ರಾಜ್ಯವನ್ನು ಮಂಡಲಂ, ಕೊಟ್ವಂಗಿ, ನಾಡು, ಕುರ್ರಂ ಅಥವಾ ಗ್ರಾಮ ಸಮುದಾಯ ಹಾಗೂ ತರಕುರ್ರಂ ಅಂತ ವಿಭಾಗ ಮಾಡಿಕೊಂಡಿದ್ರು. ಚೋಳರ ವಿಶೇಷತೆ ಏನು ಅಂದರೆ ಅವರ ಗ್ರಾಮಾಡಳಿತ ವ್ಯವಸ್ಥೆ ಅಂತ ನಾವು ಹೇಳ್ತೀವಿ. ಇಲ್ಲಿ ಇವರು ರಾಜ್ಯವನ್ನು ಮಂಡಲಂ, ಕೊಟ್ವಂಗಿ, ನಾಡು, ಕುರ್ರಂ ಅಥವಾ ಗ್ರಾಮ ಸಮುದಾಯ ಹಾಗೂ ತರಕುರಂ ಅಂತ ವಿಭಾಗ ಮಾಡಿಕೊಂಡಿದ್ರು. ಪ್ರತಿ ಗ್ರಾಮದಲ್ಲೂ ಕೂಡ ಊರ್ ಅನ್ನುವಂಥ ಪ್ರಜೆಗಳ ಸಭೆ ಇರ್ತಾ ಇತ್ತು. ನೋಡಿ, ಪ್ರತಿಯೊಂದು ಗ್ರಾಮದಲ್ಲೂ ಕೂಡ ಊರ್ ಅನ್ನುವಂಥ ಒಂದು ಪ್ರಜೆಗಳ ಸಭೆ ಇರ್ತಾ ಇತ್ತು. ಚೋಳರ ಆಳ್ವಿಕೆಯ ಪ್ರಮುಖ ಲಕ್ಷಣ ಏನು ಅಂದರೆ ಗ್ರಾಮದ ಸ್ವಯಮಾಧಿಪತ್ಯದ ಬೆಳವಣಿಗೆ. ಬ್ರಿಟಿಷರು ಕೂಡ ಇವರ ಚೋಳರ ಆಡಳಿತವನ್ನು ನೋಡಿ ಗಾಬರಿಯಾಗಿದ್ದರು. ಚೋಳರ ಪ್ರತಿಯೊಂದು ಗ್ರಾಮದಲ್ಲಿರ್ತಕ್ಕಂಥ ಆಡಳಿತ ವ್ಯವಸ್ಥೆ ಒಂದು ನಗರಕ್ಕೆ ಸಮವಾಗಿದೆ ಅಂತ ಬ್ರಿಟಿಷರು ಹೇಳ್ತಾರೆ. ಇದು ನಮಗೆ ನೆನಪಿರಬೇಕು. ಇನ್ನು ಗ್ರಾಮ ಸಭೆಗಳು ಪ್ರಥಮ ಸಭೆಗಳಾಗಿದ್ವು. ತರಕುರಂ ಒಂದು ಹಳ್ಳಿಯಾಗಿತ್ತು. ತರಕುರಂ ಅಂತಂದರೆ ಇದೊಂದು ಹಳ್ಳಿ. ಪ್ರತಿ ಕುರಂಗೂ ಕೂಡ ಮಹಾಸಭಾ ಅನ್ನುವಂಥ ಒಂದು ಗ್ರಾಮ ಸಭೆ ಇರ್ತಾ ಇತ್ತು. ಮಹಾಸಭೆ ಅನ್ನುವಂಥ ಗ್ರಾಮ ಸಭೆಯನ್ನು ಪೆರಂಗುರಿ ಅಂತ ಕರಿತಾ ಇದ್ರು. ಹಾಗೂ ಈ ಪೆರಂಗುರಿಯ ಮಹಾಸಭೆಯ ಸದಸ್ಯರನ್ನು ಪೆರುಮಕ್ಕಳ್ ಅಂತ ಕರೆಯಲಾಗ್ತಾ ಇತ್ತು. ಅರ್ಥ ಆಯ್ತಾ? ಈ ಪೆರುಮಕ್ಕಳ್ ಯಾರು? ಮಹಾಸಭೆಯ ಸದಸ್ಯರು ಅಥವಾ ಪೆರಂಗುರಿಯ ಸದಸ್ಯರಾಗಿದ್ದರು. ಹಾಗೆ ಸದಸ್ಯರನ್ನು ಚುನಾವಣೆಯ ಮೂಲಕ ಇಲ್ಲಿ ಆಯ್ಕೆ ಮಾಡಲಾಗ್ತಾ ಇತ್ತು. ನೋಡಿ, ಯಾವಾಗ 12ನೇ ಶತಮಾನದಲ್ಲಿನೇ ಸದಸ್ಯರನ್ನು ಚುನಾವಣೆಯ ಮೂಲಕ ಆಯ್ಕೆ ಮಾಡ್ತಕ್ಕಂಥ ಪದ್ಧತಿ ಇತ್ತು. ಸಂಸ್ಕೃತ ವಿದ್ವಾಂಸರು ಹಾಗೂ ಶ್ರೀಮಂತರು ಈ ಚುನಾವಣೆಗೆ ಅರ್ಹರಾಗಿದ್ದರು. ಬೆಂಗಳೂರು ಬಳಿ ಇರ್ತಕ್ಕಂಥ ಬೆಳ್ಳಂದೂರು ಕೆರೆ ಚೋಳರ ಅಮೋಘವಾಗಿರ್ತಕ್ಕಂಥ ರಚನೆ ಅಂತಲೇ ಹೇಳ್ಬೋದು. ಇನ್ನು ಗಂಗೈಕೊಂಡ ಚೋಳಪುರದಲ್ಲಿ ಒಂದು ವಿಶಾಲವಾದ ಕೃತಕ ಸರೋವರವನ್ನು ಕಟ್ಟಿಸ್ತಾರೆ. ಚೋಳರು ಶೈವರಾಗಿದ್ದು ಇವರು ಅನೇಕ ಶಿವಾಲಯಗಳನ್ನ ಕಟ್ಟಿಸ್ತಾರೆ. ತಂಜಾವೂರಿನ ಬೃಹದೀಶ್ವರ ದೇವಾಲಯ 500 ಅಡಿ ಉದ್ದ, 250 ಅಡಿ ಅಗಲದ ವಿಶಾಲ ಪ್ರಾಕಾರದಲ್ಲಿದೆ. ಇದರ ಶಿಖರ ಎಷ್ಟು ಅಡಿ ಎತ್ತರ ಇದೆ ಅಂದರೆ 200 ಅಡಿ ಎತ್ತರವಾಗಿರ್ತಕ್ಕಂಥ ಶಿಖರವನ್ನು ಹೊಂದಿದೆ ಬೃಹದೀಶ್ವರ ದೇವಾಲಯ. ಒಂದನೇ ರಾಜ ಚೋಳ ಇದನ್ನು ನಿರ್ಮಾಣ ಮಾಡ್ತಾನೆ. ಇನ್ನು ರಾಜೇಂದ್ರನು ಕಟ್ಟಿಸಿದ ಚೋಳೇಶ್ವರ ಅಂದರೆ ಗಂಗೈಕೊಂಡ ಚೋಳಪುರ, ಚನ್ನಪಟ್ಟಣ ಹತ್ತಿರದ ಅಪ್ರಮೇಯ, ಬೆಂಗಳೂರು ಬಳಿ ಇರ್ತಕ್ಕಂಥ ಬೇಗೂರಿನ ಚೋಳೇಶ್ವರ, ಬಿಣ್ಣಮಂಗಲದ ಮುಕ್ತೇಶ್ವರ ಕರ್ನಾಟಕದಲ್ಲಿನ ಇವರ ಪ್ರಮುಖವಾಗಿರ್ತಕ್ಕಂಥ ದೇವಾಲಯಗಳು. ಚೋಳರ ಕಾಲದ ದೇವಾಲಯಗಳು ಆರ್ಥಿಕ ಸಾಂಸ್ಕೃತಿಕ ಕೇಂದ್ರಗಳಾಗಿ ಕೆಲಸ ಮಾಡ್ತಾ ಇದ್ವು. ಇವರ ಕಾಲದಲ್ಲಿ ಇರ್ತಕ್ಕಂಥ ಶಿವ, ಗಣಪತಿ, ವಿಷ್ಣು, ಕಾರ್ತಿಕೇಯರ ಮೂರ್ತಿಗಳು ಪ್ರಸಿದ್ಧವಾಗಿದ್ವು. ಚೋಳರ ಕಾಲದಲ್ಲಿ ವಿದ್ಯೆಗೆ ಪ್ರೋತ್ಸಾಹ ನೀಡಲು ಅನೇಕ ಅಗ್ರಹಾರಗಳು ಇದ್ವು. ಉತ್ತರ ಮೇರೂರು ಅಗ್ರಹಾರವು ಅದರಲ್ಲಿ ಪ್ರಸಿದ್ಧವಾಗಿತ್ತು. ನಮಗೆ ಇನ್ನೊಂದು ವಿಚಾರ ನೆನಪಿರಬೇಕು. ಉತ್ತರ ಮೇರೂರು ಶಾಸನ ಏನು ಮಾಡುತ್ತೆ ಅಂದರೆ ಚೋಳರ ಗ್ರಾಮಾಡಳಿತದ ಬಗ್ಗೆ ವಿವರಣೆ ಕೊಡುತ್ತೆ. ಇದರ ಬಗ್ಗೆ ಹಲವಾರು ಬಾರಿ ಪ್ರಶ್ನೆ ಬಂದಿವೆ. ಆಮೇಲೆ ಚೋಳರ ಕಾಲವು ತಮಿಳು ಸಾಹಿತ್ಯದ ಸರ್ವತೋಮುಖ ಪ್ರಗತಿಯ ಕಾಲ ಆಗಿತ್ತು. ಕಂಬ ರಚಿಸಿದ ರಾಮಾಯಣ, ಸೆಕ್ಕಿಳರ ರಚಿಸಿದ ಪೆರಿಯ ಪುರಾಣ, ತಿರುಕ್ಕಾದೇವನ ಜೀವಕ ಚಿಂತಾಮಣಿ ಮುಂತಾದವುಗಳು ಚೋಳರ ಕಾಲದ ಅತ್ಯಂತ ಪ್ರಸಿದ್ಧವಾಗಿರ್ತಕ್ಕಂಥ ಸಾಹಿತ್ಯ ಕೃತಿಗಳು. ಸೊ ಇದಿಷ್ಟು ಚೋಳರ ಬಗ್ಗೆ ನಾವು ಬಹಳಷ್ಟು ಡೀಟೇಲ್ ಆಗಿ ತಿಳ್ಕೊಂಡ್ವಿ ಅಧ್ಯಾಯ 21ಕ್ಕೆ ಸಂಬಂಧಪಟ್ಟಂಗೆ. ಇನ್ನು ನೇರವಾಗಿ ದ್ವಾರ ಸಮುದ್ರದ ಹೊಯ್ಸಳರಿಗೆ ಸಂಬಂಧಪಟ್ಟಂಗೆ ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ದ್ವಾರ ಸಮುದ್ರದ ಹೊಯ್ಸಳರು ಸಾಮಾನ್ಯ ಶಕ 984ರಿಂದ 1346ರವರೆಗೆ ಆಳ್ವಿಕೆಯನ್ನು ನಡೆಸ್ತಾರೆ. ಚಾಲುಕ್ಯರು ಕ್ಷೀಣಿಸಿದ ನಂತರ ಕರ್ನಾಟಕದಲ್ಲಿ ತಲೆ ಎತ್ತಿದವರು ಯಾರು ಅಂದರೆ ಹೊಯ್ಸಳರು. ಚಿಕ್ಕಮಗಳೂರು ಜಿಲ್ಲೆಯ ಮೂಡಗೆರೆ ತಾಲೂಕಿನ ಸೊಸೆವೂರು, ಈಗಿನ ಅಂಗಡಿ ಹಳ್ಳಿಯ ಬಳಿ ಈ ಮನೆತನದ ಮೂಲ ಪುರುಷನಾಗಿರ್ತಕ್ಕಂಥ ಸಳನು ಜೈನ ಮುನಿಯಾಗಿರ್ತಕ್ಕಂಥ ಸುದತ್ತ ಮುನಿಯ ಆದೇಶದ ಮೇರೆಗೆ ಹುಲಿಯೊಡನೆ ಕಾದಾಡಿ ಅದನ್ನು ಕೊಂದು ಹೊಯ್ಸಳ ಅಂತ ಅನಿಸ್ಕೊಳ್ತಾನೆ. ಈ ವಂಶದ ಸ್ಥಾಪಕನಾಗ್ತಾನೆ. ದ್ವಾರ ಸಮುದ್ರದ ಹೊಯ್ಸಳರ ಮೂಲ ಪುರುಷ ಯಾರು? ಹೊಯ್ಸಳ. ನೃಪಕಾಮ, ಯರೆಯಂಗ, ಬಲ್ಲಾಳರ ನಂತರ ಹೊಯ್ಸಳರ ಪ್ರಮುಖ ರಾಜನಾದವನು ಯಾರು ಅಂದರೆ ವಿಷ್ಣುವರ್ಧನ. ಈತನನ್ನು ಬಿಟ್ಟಿದೇವ ಅಂತ ಕೂಡ ಕರೀತಾ ಇದ್ರು. ಇನ್ನು ದ್ವಾರ ಸಮುದ್ರದ ಹೊಯ್ಸಳರ ಪ್ರಸಿದ್ಧ ಅರಸ ವಿಷ್ಣುವರ್ಧನನು ಚೋಳರಿಂದ ಗಂಗವಾಡಿಯನ್ನು ಗೆದ್ದುಕೊಂಡು ತಲಕಾಡುಗೊಂಡ ಅನ್ನುವಂಥ ಬಿರುದನ್ನು ಪಡಿತಾನೆ. ನೋಡಿ, ಅಲ್ಲಿ
ಕಂಚಿಯ ಪಲ್ಲವರ ಅರಸನಾಗಿರ್ತಕ್ಕಂಥ 1ನೇ ನರಸಿಂಹವರ್ಮ ಏನು ಮಾಡ್ತಾನೆ ಅಂದರೆ ಬಾದಾಮಿಯ ಇಮ್ಮಡಿ ಪುಲಕೇಶಿಯನ್ನು ಸೋಲಿಸಿ ಬಾದಾಮಿಯನ್ನು ವಾತಾಪಿಯನ್ನು ವಶಪಡಿಸಿಕೊಂಡು ವಾತಾಪಿಕೊಂಡ ಅನ್ನುವಂಥ ಬಿರುದನ್ನು ಪಡೆದ. ಹಾಗೆ ಇಲ್ಲಿ ದ್ವಾರ ಸಮುದ್ರದ ಹೊಯ್ಸಳರ ಪ್ರಸಿದ್ಧ ಅರಸನಾಗಿರ್ತಕ್ಕಂಥ ವಿಷ್ಣುವರ್ಧನ ಏನು ಮಾಡ್ತಾನೆ ಅಂದರೆ ಚೋಳರಿಂದ ಗಂಗವಾಡಿಯನ್ನು ಗೆದ್ದು ತಲಕಾಡುಗೊಂಡ ಅನ್ನುವಂಥ ಬಿರುದನ್ನು ಪಡೀತಾನೆ. ಈ ವಿಜಯದ ನೆನಪಿಗಾಗಿ ತಲಕಾಡಿನಲ್ಲಿ ಕೀರ್ತಿನಾರಾಯಣ ದೇವಾಲಯವನ್ನು ನಿರ್ಮಾಣ ಮಾಡ್ತಾನೆ. ಹಾಗೆ ಬೇಲೂರಿನಲ್ಲಿ ಚನ್ನಕೇಶವ ದೇವಾಲಯ ಅಂದರೆ ವಿಜಯನಾರಾಯಣ ದೇವಾಲಯವನ್ನು ಕಟ್ಟಿಸ್ತಾನೆ. ಯಾರು? ವಿಷ್ಣುವರ್ಧನ, ದ್ವಾರ ಸಮುದ್ರದ ಹೊಯ್ಸಳರ ಪ್ರಸಿದ್ಧ ಅರಸ ಈತ. ಇನ್ನು ರಾಜ್ಯವನ್ನು ವಿಸ್ತರಿಸಲು ಪ್ರಯತ್ನಪಟ್ಟು ಚಾಲುಕ್ಯರ ಅರಸನಾಗಿರ್ತಕ್ಕಂಥ 6ನೇ ವಿಕ್ರಮಾದಿತ್ಯನಿಂದ ವಿಷ್ಣುವರ್ಧನ ಸೋಲನ್ನು ಅನುಭವಿಸ್ತಾನೆ. ರಾಮಾನುಜಾಚಾರ್ಯರು ತಮ್ಮ ವಿಶಿಷ್ಟಾದ್ವೈತ ತತ್ವವನ್ನು ಚೋಳ ರಾಜ್ಯದಲ್ಲಿ ಪ್ರಚಾರ ಮಾಡಲಿಕ್ಕೆ ಆಗದೆ ಬಿಟ್ಟಿದೇವನ ಅಂದರೆ ವಿಷ್ಣುವರ್ಧನನ ಆಶ್ರಯದಲ್ಲಿ ಬಂದು ನೆಲೆ ನಿಂತು ಕರ್ನಾಟಕದಾದ್ಯಂತ ವಿಶಿಷ್ಟಾದ್ವೈತ ತತ್ವವನ್ನು ಪ್ರಸಾರ ಮಾಡ್ತಾರೆ ರಾಮಾನುಜಾಚಾರ್ಯರು ಪ್ರತಿಪಾದಿಸಿದ ತತ್ವ ಯಾವುದು ಅಂದರೆ ವಿಶಿಷ್ಟಾದ್ವೈತ. ಈ ಬಗ್ಗೆ ಕೂಡ ಪ್ರಶ್ನೆಗಳು ಬರುವಂಥ ಸಾಧ್ಯತೆಗಳು ಇರುತ್ತೆ. ರಾಜ್ಯದ ಆಡಳಿತವನ್ನು ಯಾರಿಗೆ ಕೊಡಲಾಗ್ತಾ ಇತ್ತು ಅಂದರೆ ಯುವರಾಜ, ರಾಣಿ ಮತ್ತು ಅರಸು ಮನೆತನದವರಿಗೆ ಕೊಡಲಾಗ್ತಾ ಇತ್ತು. ನಾಡು ಮತ್ತು ವಿಷಯಗಳ ಆಡಳಿತವನ್ನು ಅಧಿಕಾರಿಗಳು ನೋಡ್ಕೊಳ್ತಾ ಇದ್ರು. ಹಳ್ಳಿಗಳಲ್ಲಿ ಗೌಡ, ಶಾನುಭೋಗ, ತಳವಾರ ಮುಂತಾದ ಸರ್ಕಾರದ ಪ್ರತಿನಿಧಿಗಳು ಇರ್ತಾ ಇದ್ರು. ಹೊಯ್ಸಳರ ಸಮಾಜದ ವೈಶಿಷ್ಟ್ಯ ಏನು ಅಂತಂದರೆ ಅರಸನಿಗೆ ಗರುಡರು ಅನ್ನುವಂಥ ವಿಶೇಷ ಅಂಗರಕ್ಷಕ ದಳ ಇರ್ತಾ ಇತ್ತು. ನೋಡಿ, ಹೊಯ್ಸಳ ಸಾಮ್ರಾಜ್ಯದ ವಿಶೇಷತೆ ಏನು ಅಂತಂದರೆ ಗರುಡರು ಅನ್ನುವಂಥ ವಿಶೇಷ ಅಂಗರಕ್ಷಕ ದಳ ಇರ್ತಾ ಇತ್ತು. ಈ ಅಂಗರಕ್ಷಕರು ಏನು ಮಾಡ್ತಾ ಇದ್ರು ಅಂದರೆ ಯಾವಾಗ ರಾಜನು ಮರಣ ಹೊಂದ್ತಾ ಇದ್ನೋ ಆವಾಗ ತಾವುಗಳು ಕೂಡ ಪ್ರಾಣತ್ಯಾಗ ಮಾಡ್ತಾ ಇದ್ರು. ಇದು ಹೊಯ್ಸಳ ಸಮಾಜದ ವಿಶಿಷ್ಟತೆ ಅಂತಾನೆ ಹೇಳಬೇಕು. ಯಾವಾಗ ರಾಜ ತೀರ್ಕೊಳ್ತಾನೆ ಅವನಿಗೆ ಇರ್ತಕ್ಕಂಥ ಗರುಡರು ಅನ್ನುವಂಥ ಅಂಗರಕ್ಷಕ ದಳದವರು ಅವರು ಕೂಡ ತಮ್ಮ ಪ್ರಾಣವನ್ನು ತ್ಯಾಗ ಮಾಡ್ತಾ ಇದ್ರು. ಇನ್ನು ಹೊಯ್ಸಳರ ಕಾಲದಲ್ಲಿ ಜೈನ, ಬೌದ್ಧ, ಶೈವ, ವೈಷ್ಣವ, ವೀರಶೈವ, ಶ್ರೀ ವೈಷ್ಣವ ಮತಗಳು ಪ್ರಚಲಿತದಲ್ಲಿ ಇದ್ವು. ಹೊಯ್ಸಳರ ಕಾಲದಲ್ಲಿ ಕನ್ನಡ ಸಾಹಿತ್ಯ ವಿಪುಲವಾಗಿ ಬೆಳೆದಿತ್ತು. ರುದ್ರಭಟ್ಟನು ಜಗನ್ನಾಥ ವಿಜಯ, ಕವಿಚಕ್ರವರ್ತಿಯಾಗಿರ್ತಕ್ಕಂಥ ಜನ್ನನು ಯಶೋಧರ ಚರಿತೆಯನ್ನು ಬರೀತಾನೆ. ಹರಿಹರನು ಗಿರಿಜಾ ಕಲ್ಯಾಣವನ್ನು ಬರೀತಾನೆ. ಈ ಗಿರಿಜಾ ಕಲ್ಯಾಣ ಅನ್ನುವಂಥದ್ದು ಒಂದು ಚಂಪು ಕಾವ್ಯ, ನಮಗೆ ನೆನಪಿರಬೇಕು. ಹರಿಹರನು ಬರೆದಿರ್ತಕ್ಕಂಥದ್ದು ಗಿರಿಜಾ ಕಲ್ಯಾಣ, ಇದೊಂದು ಚಂಪು ಕಾವ್ಯ. ಆಮೇಲೆ ರಾಘವಾಂಕನು ಹರಿಶ್ಚಂದ್ರ ಕಾವ್ಯವನ್ನು ಬರೀತಾನೆ. ಹಾಗೆ ಕೇಶಿರಾಜನು ಶಬ್ದಮಣಿ ದರ್ಪಣವನ್ನು ರಚನೆ ಮಾಡ್ತಾನೆ. ಇವಿಷ್ಟು ಭಾಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕೃತಿಗಳು. ಇವೆಲ್ಲ ನೆನಪಿಟ್ಕೋಬೇಕು ನೀವು. ಯಾವ್ಯಾವು? ರುದ್ರಭಟ್ಟನು ಜಗನ್ನಾಥ ವಿಜಯ ಬರೀತಾನೆ, ಕವಿಚಕ್ರವರ್ತಿಯಾಗಿರ್ತಕ್ಕಂಥ ಜನ್ನ ಯಶೋಧರ ಚರಿತೆಯನ್ನು ಬರೀತಾನೆ, ಹರಿಹರ ಗಿರಿಜಾ ಕಲ್ಯಾಣ ಬರೀತಾನೆ. ಆಮೇಲೆ ಈ ಗಿರಿಜಾ ಕಲ್ಯಾಣ ಅನ್ನೋಂಥದ್ದು ಒಂದು ಚಂಪು ಕಾವ್ಯ. ರಾಘವಾಂಕನು ಹರಿಶ್ಚಂದ್ರ ಕಾವ್ಯವನ್ನು ರಚನೆ ಮಾಡ್ತಾನೆ. ಕೇಶಿರಾಜ ಏನು ಮಾಡ್ತಾನೆ ಅಂದರೆ ಶಬ್ದಮಣಿ ದರ್ಪಣವನ್ನು ರಚನೆ ಮಾಡ್ತಾನೆ. ಇದಿಷ್ಟು ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಆಮೇಲೆ ಸಂಸ್ಕೃತದಲ್ಲೂ ಕೂಡ ರಾಮಾನುಜಾಚಾರ್ಯರ ಶ್ರೀಭಾಷ್ಯ, ಪರಾಶರ ಭಟ್ಟರ ಶ್ರೀ ಗುಣರತ್ನಕೋಶ ಇವುಗಳು ಕೂಡ ಪ್ರಸಿದ್ಧವಾಗಿರ್ತಕ್ಕಂಥ ಸಂಸ್ಕೃತ ಕೃತಿಗಳು. ಇನ್ನು ಹೊಯ್ಸಳರ ಶಿಲ್ಪಕಲೆ ಜಗದ್ವಿಖ್ಯಾತವಾದದ್ದು. ಬಳಪದ ಮೃದುಕಲ್ಲಿನಿಂದ ಹೊಯ್ಸಳರು ಅಸಂಖ್ಯಾತ ದೇವಾಲಯಗಳನ್ನು ರಚನೆ ಮಾಡ್ತಾರೆ. ಇವರ ದೇವಾಲಯಗಳು ನಕ್ಷತ್ರಾಕಾರದ ಗರ್ಭಗೃಹವನ್ನು ಹೊಂದಿರುತ್ತೆ. ಉಪಪೀಠ ಅಂದರೆ ಜಗತಿ, ಭಿತ್ತಿ ಅಲಂಕರಣ, ಶಿಖರ ಹಾಗೂ ಕಂಬಗಳೆಂಬ 5 ಲಕ್ಷಣಗಳನ್ನು ಇವರ ದೇವಾಲಯಗಳು ಒಳಗೊಂಡಿದ್ವು. ಯಾವ್ಯಾವುದು? ನಕ್ಷತ್ರಾಕಾರದ ಗರ್ಭಗೃಹ 1, ಉಪಪೀಠ 2, ಭಿತ್ತಿ ಅಲಂಕರಣ 3, ಶಿಖರ 4, ಕಂಬಗಳು ಅನ್ನುವಂಥ 5 ವಿಶಿಷ್ಟ ಲಕ್ಷಣಗಳನ್ನು ನಾವು ಹೊಯ್ಸಳರ ಕಾಲದ ಶಿಲ್ಪಕಲೆಯಲ್ಲಿ ಕಾಣ್ಬೋದು. ಆಮೇಲೆ ಬೇಲೂರಿನ ಚನ್ನಕೇಶವ ದೇವಾಲಯದ ಕಂಬಗಳ ಚಾಚುಪೀಠಗಳಲ್ಲಿ ಸುಂದರ ಮದನಿಕೆರೆ ವಿಗ್ರಹಗಳನ್ನು ನಾವು ಇಂದಿಗೂ ಕೂಡ ಕಾಣ್ತೀವಿ. ಬಹಳಷ್ಟು ಸುಂದರವಾಗಿ ಅವುಗಳನ್ನ ಕೆತ್ತಲಾಗಿದೆ. ಹಳೆಬೀಡಿನ ಹೊಯ್ಸಳೇಶ್ವರ ದೇವಾಲಯವನ್ನು ದಂಡನಾಯಕನಾಗಿರ್ತಕ್ಕಂಥ ಕೇತಮಲ್ಲ ಕಟ್ಟಿಸ್ತಾನೆ. ನೆನಪಿರಲಿ ನಿಮಗೆ, ಹಳೆಬೀಡಿನಲ್ಲಿರ್ತಕ್ಕಂಥ ಹೊಯ್ಸಳೇಶ್ವರ ದೇವಾಲಯವನ್ನು ಯಾರು ನಿರ್ಮಾಣ ಮಾಡ್ತಾರೆ ಅಂದರೆ ಕೇತಮಲ್ಲ ಅನ್ನುವಂಥ ದಂಡನಾಯಕ ನಿರ್ಮಾಣ ಮಾಡ್ತಾನೆ. ಇನ್ನು ಸೋಮದಂಡನಾಯಕ ಏನು ಮಾಡ್ತಾನೆ ಅಂದರೆ ಸೋಮನಾಥಪುರದ ಕೇಶವ ದೇವಾಲಯವನ್ನು ನಿರ್ಮಿಸ್ತಾನೆ. ಅರ್ಥ ಆಯ್ತಾ? ಸೋಮನಾಥಪುರದಲ್ಲಿರ್ತಕ್ಕಂಥ ಪ್ರಸಿದ್ಧವಾದ ಕೇಶವ ದೇವಾಲಯವನ್ನು ಯಾರು ನಿರ್ಮಾಣ ಮಾಡಿದರು ಅಂದರೆ ಸೋಮದಂಡನಾಯಕ. ಇನ್ನು ಅರಸೀಕೆರೆ, ಗೋವಿಂದನಹಳ್ಳಿ, ದೊಡ್ಡಗದ್ದವಳ್ಳಿ, ಭದ್ರಾವತಿ ಮುಂತಾದ ಕಡೆಗಳಲ್ಲಿ ಹೊಯ್ಸಳರ ಹಲವಾರು ದೇವಾಲಯಗಳನ್ನು, ಬಸದಿಗಳನ್ನು ಇಂದಿಗೂ ಕೂಡ ನಾವು ಕಾಣ್ತೀವಿ. ಇವೆಲ್ಲವೂ ಅತಿ ಸೂಕ್ಷ್ಮ ಕುಸುರಿ ಕೆತ್ತನೆಗೆ ಹೆಸರುವಾಸಿಯಾಗಿರ್ತಕ್ಕಂಥ ದೇವಾಲಯಗಳು. ವಾಸ್ತುಶಿಲ್ಪಗಳಲ್ಲಿ ಅಳಿಸಲಾಗದ ಪ್ರಭಾವವನ್ನು ಇವೆಲ್ಲ ಬೀರಿವೆ. ಇನ್ನು ಹೊಯ್ಸಳರ ಕಾಲದಲ್ಲಿ ದಾಸೋಜ, ಚಾವಣ, ಜಕಣ, ಡಂಕಣ ಅನ್ನುವಂಥ ಮುಂತಾದ ಖ್ಯಾತ ವಾಸ್ತುಶಿಲ್ಪಿಗಳು ಇದ್ದರು ಅನ್ನುವಂಥದ್ದನ್ನು ನಾವು ಗಮನಿಸ್ತೀವಿ. ಹೊಯ್ಸಳರ ಕಾಲದಲ್ಲಿರ್ತಕ್ಕಂಥ ಖ್ಯಾತ ವಾಸ್ತುಶಿಲ್ಪಿಗಳು. ಇನ್ನು ಹೊಯ್ಸಳರ ಸ್ಥಾಪಕ ಯಾರು ಅಂತಂದರೆ ನೃಪಕಾಮ. ಹೊಯ್ಸಳರ ಪ್ರಸಿದ್ಧ ಅರಸ ಯಾರು ಅಂದರೆ ವಿಷ್ಣುವರ್ಧನ. ಈತನ ಮೊದಲ ಹೆಸರು ಬಿಟ್ಟಿದೇವ.
ದಕ್ಷಿಣ ಚಕ್ರವರ್ತಿ ಅಂತ ಬಿರುದನ್ನು ಪಡೆದಿರ್ತಕ್ಕಂಥ ಹೊಯ್ಸಳರ ದೊರೆ ಯಾರು ಅಂದರೆ ಎರಡನೇ ಬಲ್ಲಾಳ. ಈ ಎರಡನೇ ಬಲ್ಲಾಳನೇ ಏನು ಮಾಡ್ತಾನೆ ಅಂದರೆ ಕವಿ ಜನ್ನನಿಗೆ ಕವಿ ಚಕ್ರವರ್ತಿ ಅನ್ನುವಂಥ ಬಿರುದನ್ನು ಕೊಡ್ತಾರೆ. ಆಮೇಲೆ ನೊಳಂಬವಾಡಿಗೊಂಡ ಅನ್ನುವಂಥ ಬಿರುದನ್ನು ಪಡೆದವರು ವಿಷ್ಣುವರ್ಧನ. ತಲಕಾಡುಗೊಂಡ, ನೊಳಂಬವಾಡಿಗೊಂಡ ಅನ್ನುವಂಥ ಬಿರುದನ್ನು ವಿಷ್ಣುವರ್ಧನ ಪಡಿತಾನೆ. ಸೊ ಇದಿಷ್ಟು ಆತ್ಮೀಯರೇ ದ್ವಾರ ಸಮುದ್ರದ ಹೊಯ್ಸಳರಿಗೆ ಸಂಬಂಧಪಟ್ಟಂಗೆ ಬಹಳಷ್ಟು ಡೀಟೇಲ್ ಆಗಿ ನಾವು ತಿಳ್ಕೊಂಡ್ವಿ. ಸೊ ಇದುವರೆಗೂ ನಾವೇನು ಮಾಡಿದ್ವಿ ಅಂದರೆ 8ನೇ ತರಗತಿಯ ಭಾಗ 2ರ ಪುಸ್ತಕದಲ್ಲಿ ಬರ್ತಕ್ಕಂಥ 6 ಇತಿಹಾಸದ ಅಧ್ಯಾಯಗಳಿಗೆ ಸಂಬಂಧಪಟ್ಟಂಗೆ 352 ಪ್ರಮುಖ ಅಂಶಗಳ ಬಗ್ಗೆ ತಿಳ್ಕೊಂಡಿದ್ದೀವಿ. ಸೊ ಇವತ್ತಿನ ಈ ತರಗತಿ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ. ಈ ತರಗತಿ ಇಷ್ಟ ಆಗಿತ್ತು ಅಂದರೆ ದಯವಿಟ್ಟು ತರಗತಿಗೆ ಒಂದು ಲೈಕ್ ಕೊಡಿ. ಹಾಗೆ ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಇವತ್ತಿನ ಈ ತರಗತಿಯ ಕುರಿತಾದ ನಿಮ್ಮ ಅಮೂಲ್ಯವಾದ ಪ್ರತಿಕ್ರಿಯೆಯನ್ನು ನಮಗೆ ಕಾಮೆಂಟ್ ಮೂಲಕ ತಿಳಿಸಿ. ಸೊ ಇದಿಷ್ಟು ಇವತ್ತಿನ ತರಗತಿಯಾಗಿತ್ತು. ಮುಂದಿನ ತರಗತಿಯಲ್ಲಿ ನಾವೇನು ಮಾಡೋಣ ಅಂತಂದರೆ ಮುಂದಿನ ತರಗತಿಯಲ್ಲಿ 9ನೇ ತರಗತಿಯ ಸಮಾಜ ವಿಜ್ಞಾನ ಭಾಗ 1ರಲ್ಲಿ ಬರ್ತಕ್ಕಂಥ ಸಂಪೂರ್ಣ 1 ಅಂಕದ ಪ್ರಶ್ನೋತ್ತರಗಳ ನೋಟ್ಸನ್ನು ಒಂದೇ ತರಗತಿಯಲ್ಲಿ ನಿಮಗೆ ಕೊಡುವಂಥ ಪ್ರಯತ್ನ ಮಾಡ್ತೀವಿ. ಸೊ ಆ ತರಗತಿ ಕೂಡ ಆದಷ್ಟು ಬೇಗ ಬರುತ್ತೆ. ಆ ತರಗತಿಯನ್ನು ಕೂಡ ಯಾರೂ ಮಿಸ್ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ. ಸೊ ಇದಿಷ್ಟು ಇವತ್ತಿನ ತರಗತಿಯಾಗಿತ್ತು. ಮುಂದಿನ ತರಗತಿಯಲ್ಲಿ ನಾನು ನಿಮ್ಮ ಮುಂದೆ ಮತ್ತೆ ಬರ್ತೀನಿ. ಅಲ್ಲಿ ತನಕ ಎಲ್ಲರಿಗೂ ನಮಸ್ಕಾರ, ಧನ್ಯವಾದಗಳು.